ಸಹೃದಯರಿಗೆ ನಮಸ್ಕಾರ. ನಿನ್ನೆ ದಿವಸ ಕ್ಷೇತ್ರಜ್ಞ ಯೋಗ 13ನೇ ಅಧ್ಯಾಯವನ್ನು ನೋಡ್ತಾ ಹೇಗೆ ಕ್ಷೇತ್ರವನ್ನು 24 ಗುಣಗಳು ಸೃಷ್ಟಿ ಮಾಡ್ತವೆ, ಅವು ಒಂದಕ್ಕೊಂದು ಸೇರಿಕೊಂಡು ಇಷ್ಟೊಂದು ಜೀವ ಬಗೆಗಳಾಗ್ತವೆ. ಅವುಗಳಿಂದ ಪಾರಾಗಬೇಕಾದ್ರೆ ಏನು ಸಾಧನೆ ಬೇಕು, ಜ್ಞಾನ ಸಾಧನೆ ಬೇಕು ಅಂದಾಗ ಭಗವಂತ 20 ಗುಣಗಳನ್ನು ಪಟ್ಟಿ ಮಾಡಿಕೊಡ್ತಾನೆ ಅಂತ ನೀನೇ ನೋಡ್ತಾ ಇದ್ವಿ. ಆ 20 ಗುಣಗಳಿಂದಾಗಿ ಅವನು ಬೆಳೆಸ್ಕೊಂಡ್ರೆ ಬಹುಶಃ ಆ ಜಂಜಡದಿಂದ ಪಾರಾಗಬಹುದು ಅಂತ ಅನಿಸುತ್ತೆ ಅಂತ. ಆ ಗುಣಗಳನ್ನು ಹೇಳ್ತಾ ನಿನ್ನೆ ಅವಾನಿತ್ವ ಅಂಥೇಳಿ ಆ ವಿನೀತ ಭಾವ ಬರುವಂಥದ್ದು, ಜಂಬ ಬರದೇ ಇರುವಂಥದ್ದು, ಅದರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದೆ. ಆ ಪ್ರತಿಯೊಂದು ಗುಣಗಳನ್ನು ವರ್ಣನೆ ಮಾಡ್ತಾ ಹೋದರೆ 8 ದಿವಸ ಅದೇ ಮಾಡಬೇಕಾಗತ್ತೆ, ಅದು ಬೇಡ. ಸಂಕ್ಷಿಪ್ತವಾಗಿ ಆ 20 ಗುಣಗಳು ಕೂಡ ನಮ್ಮ ಜೀವನಕ್ಕೆ ಹೇಗೆ ಒಂದು ಹೊಸ ಬಗೆಯನ್ನು ಕೊಡಬಹುದು, ನಾವು ಈ ಎಲ್ಲಿ ಸಿಕ್ಕಾಕ್ಕೊಂಡಿದ್ದೀವೋ ಅದನ್ನು ಪಾರಾಗೋದಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿದ ಹಾಗೆ. ಅದನ್ನು DVG ಬೇಕಾದಷ್ಟು ಪದ್ಯಗಳಲ್ಲಿ ಬರೆದಿದ್ದಾರೆ, ಆ ಗುಣಗಳನ್ನು ಬೇಕಾದಷ್ಟು ಮಾಡಿದ್ದಾರೆ. 1-2 ನಮ್ಮ ಗಮನಕ್ಕಿರಲಿ ಅಂತ ನೋಡ್ಕೊಂಡದಷ್ಟೇ. ಆ ಗುಣಗಳನ್ನು ಎಷ್ಟು ಚಂದವಾಗಿ DVG ಬರೆದಿದ್ದಾರೆ ಕಗ್ಗದಲ್ಲಿ ಅಂತ. ಪದ್ಯ 806 ಅವರು ಗುರುತಿಸುವಂಥ ಗುಣಗಳು ಎಷ್ಟು ಚಂದ ನೋಡಿ, ಹೇಳುವಂಥ ರೀತಿ ಎಷ್ಟು ಸೊಬಗದು. ಗರ್ವ ಪಡದು ಉಪಕಾರಿ, ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನದಿಂ ನೋಳ್ಪ ಉದಾರಿ, ಸರ್ವಧರ್ಮಾಧಾರಿ, ನಿರ್ವಾಣ ಸಂಚಾರಿ, ಊರ್ವರೆಗೆ ಗುರುವವನು ಮಂಕುತಿಮ್ಮ. ಇದರಲ್ಲಿ 5 ಗುಣಗಳನ್ನು ಹೇಳ್ಕೊಂಬರ್ತಾರೆ. ಅದರಲ್ಲಿ ಮೊದಲೇ ನೋಡಿ ಎಷ್ಟು ಚೆನ್ನಾಗಿದೆ. ಗರ್ವ ಪಡೋದು ಉಪಕಾರಿ. ಸಾಮಾನ್ಯವಾಗಿ ನಾವು ಏನಾದರೂ ಉಪಕಾರ ಮಾಡಿದರೆ ನಮ್ಮಲ್ಲಿ ಹೇಳ್ತಾರದು ಮಾತಿದೆ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ. ಅಂದರೆ ಅಷ್ಟು ಗುಪ್ತವಾಗಿರಬೇಕು. ಮುಖ್ಯ ಉದ್ದೇಶ ಅಷ್ಟೇ, ನಾನು ಕೊಟ್ಟದ್ದು ಅಂತ ಪ್ರಚಾರ ಮಾಡ್ಕೋಬೇಕಾಗಿಲ್ಲ. ಆ ಕೊಡೋದ್ರೊಳಗಿರುವಂಥ ಸುಖ ಇದೆಯಲ್ಲ, ಇನ್ನೆದರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅದು ನಾನು ಅದನ್ನು ನೋಡ್ತಾ ಇದ್ದೆ. ನಾನು ಮೊನ್ನೆ ಒಂದು ದಿವಸ ಇತಿಹಾಸದ ಯಾವುದೋ ಪಾಠ ಬೇರೆ ದೇಶದಲ್ಲಿದ್ದಾಗ ಇತಿಹಾಸದ ಪಾಠದ ಬಗ್ಗೆ ಮಾಡ್ತಾ ಅಲ್ಲಿ ಟೀಚರ್ ಪಾಠ ಮಾಡಿ ಡೆಡ್ ಸಿ ತಾವು ಕೇಳಿದ್ದೀರಿ, ಜಾರ್ಡನ್ ಮೇಲೆ ಇರುವಂಥದ್ದು ಆ ಡೆಡ್ ಸಿ ಅಂತಿದೆ. ಅದು ಮೃತ ಸಮುದ್ರ ಅಂತ ಕರೀತಾರೆ. ಸಮುದ್ರಕ್ಕೆ ಯಾಕೆ ಮೃತ ಕರೀತಾರೆ ಅಂತ ನಾನು ಹುಡುಗನಾಗಿದ್ದಾಗ ನಾನು ಕೇಳಿದಾಗ ಭಾಳ ಪ್ರಶ್ನೆ ಕೇಳಿ ಬೇಯಿಸ್ಕೊಂಡಿದ್ದೆ ಮೇಷ್ಟ್ರ ಕಡೆಯಿಂದ. ಅವರು ಗೊತ್ತಿರಲಿಲ್ಲ ಪಾಪ ಉತ್ತರ, ಅದಕ್ಕೆ ಅವ್ರು ತೊಂದರೆ ಆಯಿತು. ಸಮುದ್ರಕ್ಕೆ ಯಾಕೆ ಮೃತ ಅಂತಾರೆ, ನಮ್ಮ ಮನುಷ್ಯರು ಪ್ರಾಣಿಗಳಿಗೆ ಮೃತ ಅನ್ಬೋದು, ಸಮುದ್ರಕ್ಕೆ ಯಾಕೆ ಮೃತ ಅಂತಾರೆ ಅಂತ. ಮೂರ್ಖ ಇದೆಯಾ ಕೂತ್ಕೋ ಅಂದರು ಅಷ್ಟೇ, ಮುಂದೇನು ಗೊತ್ತಾಗಲಿಲ್ಲ. ನಂತರ ಓದಿದಾಗ ಅನಿಸ್ ಮೃತ ಸಮುದ್ರ ಯಾಕಂತಾರೆ ಅಂದರೆ ಅಲ್ಲಿ ನೀರು ಬರ್ತದೆ ಮೇಲಿಂದ, ಆ ನದಿಯಿಂದ ಬಂದಂಥ ನೀರು ಬರ್ತದಲ್ಲ, ಹೊರಗಡೆ ಹೋಗಲ್ಲ, ಅದು ನಿಂತ್ಕೊಂಡ್ಬಿಡ್ತದೆ. ಎಲ್ಲಿ ಬಂದಂಥ ನೀರು ಅಲ್ಲಿ ಬರುವಂಥ ಜಾರ್ಡನ್ ಪ್ರದೇಶ ಏನಿದೆಯೋ, ಈ ಕಡೆ ಪ್ಯಾಲೆಸ್ತೈನ್ ಬರುವಂಥದ್ದು, ಆ ಮಣ್ಣಿನ ಭೂಮಿಯಲ್ಲಿ ಬರುವಾಗ ಲವಣಗಳೆಲ್ಲ ಬರ್ತವೆ. ಅದು ಹೊರಗೆ ಹೋಗೋಕ್ಕೆ ದಾರಿಯೇ ಇಲ್ಲ. ಅದಕ್ಕೆ ದೊಡ್ಡ ಕೆರೆ ಅದು ಆ್ಯಕ್ಚುಲಿ ಸಮುದ್ರ ಅಲ್ಲೇ ಅಲ್ಲ, ದೊಡ್ಡ ಕೆರೆ ಅದು, ಅಸಾಧ್ಯವಾದಂಥ ದೊಡ್ಡ ಕೆರೆ. ಆ ನೀರು ಬಂದು ನಿಂತ್ಕೊಂಡು ಏನಾಗುತ್ತೆ, ಹೊರಗಡೆ ಹೋಗೋಕ್ಕೆ ದಾರಿ ಇಲ್ಲಲ್ಲ, ನೀರು ಆವಿ ಆಗ್ತಾ ಹೋಗ್ತಾ ಇರುತ್ತೆ ಬಿಸಿಲಿಗೆ. ಹಾಗಾಗಿ ಆ ನೀರಿನ ಲವಣದ ಅಂಶ ತುಂಬ ಹೆಚ್ಚಾಗ್ತಾ ಹೋಗ್ತದೆ. ಸಾಮಾನ್ಯವಾಗಿ 7-8% ಇದ್ದರೆ ಭಾಳ ಹೆಚ್ಚು, ಅಲ್ಲಿ 22%ವರೆಗೂ ಲವಣ ಆಗಿಬಿಡುತ್ತಂತೆ. ಅದ್ರ ಸಾಂದ್ರತೆ ಎಷ್ಟಾಗತ್ತೆ ನೀರಿಂದು ಅಂದರೆ ನೀವು ಒಳಗಡೆ ಹೋಗಿ ಕಾಲು ಚಾಚಿ ಮಲ್ಕೊಂಡ್ರು ಕೂಡ ಮುಳುಗಲ್ಲ, ಅದರೊಳಗೆ ತೇಲ್ತೀರಿ. ಅದ್ರ ಸಾಂದ್ರತೆನೇ ಅಷ್ಟಿದೆ, ಡೆನ್ಸಿಟಿ ಅಷ್ಟಿರೋದ್ರಿಂದ ಮುಳುಗೋದೇ ಇಲ್ಲ ಮನುಷ್ಯ. ಆರಾಮಾಗಿ ಅಲ್ಲಿ ಹೋಗ್ತಾರೆ, ಅಲ್ಲಿ ಬರುವಂಥ ತೋರಿಸ್ತಾ ಯಾರು ಈಸೋಲ್ಲ, ಅದು ಕಷ್ಟ, ಅದು ಮೈಗೆ ಲವಣ ಅಂದ್ಕೊಂಡ್ಬಿಡುತ್ತೆ. ಅಲ್ಲಿ ಆ ಡೆಡ್ ಸಿ ಮೇಲೆ ನೀವು ಒಂದು ಪ್ಲಾಸ್ಟಿಕ್ದು ಏನಾದ್ರು ಹಾಕ್ಕೊಂಡು ಕೂತ್ಕೊಂಡು ಆರಾಮ ಮಲ್ಕೊಂಡು ಕೂತ್ಕೋಬೋದು, ಮುಳುಗೋದೇ ಇಲ್ಲ ನೀವು ಅಲ್ಲಿ, ಯಾಕಂದ್ರೆ ಸಾಂದ್ರತೆ ಅಷ್ಟು ಜಾಸ್ತಿ ಇದೆಯಲ್ಲ. ಮತ್ತು ಇನ್ನೊಂದಂದರೆ ಆ ನೀರೊಳಗೆ ಒಂದು ಮೀನಿಲ್ಲ, ಒಂದು ಪ್ರಾಣಿ ಇಲ್ಲ, ಒಂದೊಂದು ಪ್ರಾಣಿ ಇಲ್ಲ, ಬದುಕೋಕ್ಕೆ ಸಾಧ್ಯ ಇಲ್ಲ, ಬರೀ ಉಪ್ಪಿನ ಸಾಗರ ಅದು. ಹೀಗಾಗಿ ಯಾವ ಜೀವಂತ ಪ್ರಾಣಿಗಳು ಬದುಕೋದಿಲ್ಲ ಅಂತ ಹೇಳಿ ಅದನ್ನು ಮೃತ ಸಮುದ್ರ ಅಂತಾರೆ. ಯಾವುದಾದ್ರೂ ಒಂದು ಜೀವ ಚೈತನ್ಯ ಇರಬೇಕಲ್ಲ ಒಳಗಡೆ, ಏನೂ ಚೈತನ್ಯ ಇಲ್ಲದಂಥ ಇದು ಸರೋವರ ಇದೆಯಲ್ಲ, ದೊಡ್ಡ ಸರೋವರ, ಅದಕ್ಕೆ ಡೆಡ್ ಸಿ ಅಂತ ಕರೀತಾರೆ. ತಮಾಷೆ ಅಂದರೆ ನಾನು ಅಲ್ಲಿ ಹೋದಾಗ ನೋಡಿದ್ದು, ಮುಂದೆ ಹೋದರೆ ಸಿ ಆಫ್ ಗ್ಯಾಲಿಲಿ ಅಂತ ಒಂದು ಬೇರೆ ಬರುತ್ತೆ, ಭಾಳ ದೂರ ಇಲ್ಲ ಅದು. ಈ ಡೆಡ್ ಸಿ ಮೇಲ್ಗಡೆ ಹೋದರೆ ಸಿ ಆಫ್ ಗ್ಯಾಲಿಲಿ ಅಂತ ಬರುತ್ತೆ. ಅಲ್ಲಿ ಜಾರ್ಡನ್ ನದಿನೇ ಬರೋದು. ಅದು ಜಾರ್ಡನ್ ನದಿ ಹಿಂಗೆ ಬಂದು ಸೇರಿಕೊಂಡು ಇದ್ರ ಪಕ್ಕದಲ್ಲಿ ಹಾಯಿಸಿ ಮತ್ತೆ ಕೆಳಗೆ ಹೋಗುತ್ತೆ ನದಿ. ಅದು
ಅಲ್ಲೊಂದು ದೊಡ್ಡ ಸಮುದ್ರ ಇದೆ, ಸಣ್ಣದೇನಲ್ಲ ಅದು. ಸಮುದ್ರ ಅಂದರೆ ಸಮುದ್ರದ ಹಾಗೆ 166 ಕಿಲೋಮೀಟ್ರ್ ಸ್ಕ್ವೇರ್ ಕಿಲೋಮೀಟ್ರ್ ಇರುವಂಥ ಒಂದು ಸರೋವರ ಅದು. ಅಲ್ಲೆಲ್ಲ ಪವಾಡಗಳಾದದ್ದು. ಯೇಸು ಕ್ರಿಸ್ತ ಅಲ್ಲೇ ನೀರ ಮೇಲೆ ನಡ್ಕೊಂಡು ಹೋದದ್ದು ಅಂತ. ಯೇಸು ಕ್ರಿಸ್ತ ನೀರ ಮೇಲೆ ನಡ್ಕೊಂಡು ಹೋದ ಅಂತ ಅಲ್ಲಿ ಭಾಳ ಚೆಂದಾಗಿ ತಮಾಷೆ ಹೇಳ್ತಾರೆ. ಅಲ್ಲಿ ಹೋದಾಗ ಸಿ ಆಫ್ ಗಲೀಲಿಗೆ ಹೋಗ್ಬೇಕು ನೀವು. ಯೇಸು ಕ್ರಿಸ್ತ ಅಲ್ಲಿ ನೀರಲ್ಲಿ ಹೋದಂತೆ, ಅಂಬಿಗರು ಕರ್ಕೊಂಡು ಹೋದರು, ಬೋಟಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ಬರ್ತಾ ನಡ್ಕೊಂಡೇ ಬಂದ ನೀರ ಮೇಲೆ ಅಂತ. ಹೋಗ್ತಾ ಬೋಟಲ್ಲಿ ಹೋದ, ಬರ್ತಾ ನಡ್ಕೊಂಡು ಬಂದ ಅಂತ. ಯಾಕೆ ಗೊತ್ತಾ ಅಂತ ಅಲ್ಲಿ ಟೂರಿಸ್ಟ್ ಭಾಳ ಚೆನ್ನಾಗಿ ಹೇಳ್ತಾರೆ, ಟೂರಿಸ್ಟ್ ಗೈಡ್ಸ್ ಇರ್ತಾರಲ್ಲ. ಯಾಕೆ ಅಂತ ಕೇಳಿದೆ, ಈ ಬೋಟ್ ಮೆನ್ ಆರ್ ಲೈಕ್ ದ್ಯಾಟ್, ಈ ನಾವಿಕರು ಹಂಗಿದ್ದಾರೆ ಅಂತ. ಮೊದಲು ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರಂತೆ. ರೇಟ್ ಹೇಳೇ ಇಲ್ಲಂತೆ. ಅಲ್ಲಿ ಹೋದ್ಮೇಲೆ ಹೇಳಿದ ರೇಟು ಗಾಬರಿ ಆಗಿಬಿಡ್ತು. ಯೇಸು ಕ್ರಿಸ್ತರಿಗೆ ಬೇಡ ನಡ್ಕೊಂಡು ಹೋಗ್ತೀನಿ ಅಂತ ಬಂದಂತೆ ಅಂತ ತಮಾಷೆ ಹೇಳ್ತಾರೆ. ಅಲ್ಲಿ ನೀರ ಮೇಲೆ ನಡ್ಕೊಂಡದ್ದು ಅಲ್ಲೇ ಪವಾಡ ಆದದ್ದು. ಒಂದೇ ಸಲ ಮೋಸಸ್ 10,000 ಜನಕ್ಕೆ ಊಟಕ್ಕೆ ಹಾಕಿದ ಸಿ ಆಫ್ ಗಲೀಲಿ ದಂಡೆ ಮೇಲೆ ಅಂತ ಬರುವಂಥ ಕಥೆಗಳು, ಬೈಬಲ್ ಕಥೆಗಳು ತುಂಬ ಇದೆ. ಆ ಸಿ ಆಫ್ ಗಲೀಲಿಯಲ್ಲಿ ಮಾತ್ರ ಅದ್ಭುತವಾದಂಥ ಪ್ರಾಣಿ ಪ್ರಪಂಚ ಇದೆ. ನೀರೊಳಗೆ ಮೀನಿದೆ, ಏನು ಬೇಕಾದ ಪ್ರಾಣಿ, ಜಲಚರ ಪ್ರಾಣಿಗಳಿದ್ದಾವೆ. ತುಂಬ ಶುದ್ಧವಾದ ನೀರು, ಕುಡಿಯೋ ನೀರು, ಅಷ್ಟು ಚೆನ್ನಾಗಿದೆ. ನನಗೆ ಆಶ್ಚರ್ಯ ಆದದ್ದು, ಕೆಳಗಡೆ ಬಂದರೆ ಡೆಡ್ ಸಿ, ಮೇಲಿರುವಂಥದ್ದು ಸಿ ಆಫ್ ಗಲೀಲಿ. ಅಲ್ಲಿ ಜೀವ ಇದೆ, ಇಲ್ಲಿ ಮೃತ ಸಮುದ್ರ. ಯಾಕೆ ಹಿಂಗಾಯ್ತಿದು? ಉತ್ತರ ಹುಡುಕಿದಾಗ ತುಂಬ ಚೆನ್ನಾಗಿರೋ ಅರ್ಥ ಗೊತ್ತಾಯಿತು. ಈ ಸಿ ಆಫ್ ಗಲೀಲಿ ಇದೆಯಲ್ಲ, ಆ ಜಾರ್ಡನ್ ನದಿ ನೀರು ಬರ್ತದೆ, ಬಂದು ಸೇರ್ಕೊಳ್ಳುತ್ತೆ ಒಳಗಡೆ, ಕೆರೆ ಒಳಗಡೆ, ನಂತರ ಕೆಳಗಡೆಯಿಂದ ಕೊಚ್ಕೊಂಡು ಹೋಗುತ್ತೆ. ಒಂದು ಕಡೆಯಿಂದ ನೀರು ಬರ್ತದೆ, ಇನ್ನೊಂದು ಕಡೆ ಕೊಚ್ಕೊಂಡು ಹೋಗ್ತದೆ. ಆದರೆ ಡೆಡ್ ಸಿ ಒಳಗಡೆ ನೀರು ಬರೋದು ಮಾತ್ರ ಇದೆ, ಹೊರಗಡೆ ಹೋಗೋಕ್ಕೆ ಜಾಗ ಇಲ್ಲ. ನನಗನ್ನಿಸಿದ್ದು, ನಾನು ಪಡ್ಕೊಂಡದ್ದನ್ನು ಕೊಡದೆ ಹೋದರೆ ಡೆಡ್ ಸಿ ಆಗಿಬಿಡ್ತೇನೆ ಅಲ್ವಾ. ನಮ್ಮ ಜೀವನಕ್ಕೆ ಎಂಥ ದೊಡ್ಡ ಮಾತಲ್ವಾ ಅದು. ಬರೀ ಪಡ್ಕೊಳ್ತಾನೆ ಇದ್ದರೆ ನಾನು ಡೆಡ್ ಸಿ ಆಗ್ತೇನೆ, ನನ್ನಲ್ಲಿ ಕೂಡ ಚೈತನ್ಯ ಉಳ್ಕೊಳ್ಳಲ್ಲ, ನಾನು ಮೃತ ಸಮುದ್ರ ಆಗೋದಿಲ್ಲ, ಮೃತ ಸಮುದ್ರದ ಹಾಗಾಗಿಬಿಡ್ತೀನಿ. ಆದರೆ ಪಡ್ಕೊಂಡದ್ರಲ್ಲಿ ಸ್ವಲ್ಪ ಅಂಶ ಆದರೂ ಹೊರಗಡೆ ಕೊಡೋಕ್ಕಾದರೆ ನಾನು ಬಹುಶಃ ಸಿ ಆಫ್ ಗಲೀಲಿ ಆಗೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಕ್ರಿಸ್ತ ಅಲ್ಲಿ ಹೋದನೆ ಹೊರತಾಗಿ ಡೆಡ್ ಸಿಗೆ ಬರಲಿಲ್ಲ. ಅದಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಗರ್ವ ಪಡೋದು ಉಪಕಾರ ಮಾಡಿದವನಿಗೆ ಅಹಂಕಾರ ಇರಬಾರ್ದು ಅಂತ. ಇತ್ತೀಚೆಗೆ ನಾನು ಸ್ವಲ್ಪ ತಮಿಳು ಸಾಹಿತ್ಯದ ಬಗ್ಗೆ ಓದ್ತಾ ಇದ್ದೆ. ಅಂದರೆ ಎಷ್ಟು ದೊಡ್ಡ ಹಳೆಯ ಸಾಹಿತ್ಯ ಅದು, ಸ್ವಲ್ಪ ಓದಬೇಕು ಅಂತ. ಅದಕ್ಕೆ ತಮಿಳು ಬರೋಲ್ಲ ನನಗೆ, ಅನುವಾದದಲ್ಲೇ ಓದಬೇಕು ನಾನು. ಅತ್ಯಂತ ಹಳೆಯ ತಮಿಳು ಸಾಹಿತ್ಯದಲ್ಲಿ ಕೆಲವು ಕಾವ್ಯ ಸಂಗ್ರಹಗಳು ಬರ್ತವೆ. ಅದು ಪತ್ತು ಪಾಟು ಅಂತಂದು ಕರೀತಾರೆ. ಪತ್ತು ಪಾಟು ಅಂದರೆ ಬಹುಶಃ ಭಾಳ ಹಳೆಯದಂತೆ, ಸುಮಾರು 1800 ವರ್ಷಗಳ ಹಿಂದಿದ್ದಂಥ ಕಾವ್ಯ ಸಂಗ್ರಹ ಅಂತ ಬರೀತಾರೆ. ನಾನು ಯಾಕೆ ಕುತೂಹಲದಿಂದ ಓದೋಕ್ಕೆ ಶುರು ಮಾಡಿದೆ ಅಂತಂದರೆ, ಆಗಿನ ಕಾಲದ ಸಮಾಜ ಹೇಗಿತ್ತು ಅಂತ ನಾವು ನೋಡಿದ್ವಿ. ಜ್ಞಾಪಕ ಚಿತ್ರಶಾಲೆ ನೋಡಿದಾಗ 60-70 ವರ್ಷಗಳ ಹಿಂದೆ ಜೀವನ ಹೇಗಿತ್ತು ಇಲ್ಲಿ ಅಂತ ಕಣ್ಮುಂದೆ ಕಟ್ಟೋ ಹಾಗಾಗುತ್ತೆ. 1800 ವರ್ಷಗಳ ಹಿಂದೆ ಹೇಗಿತ್ತು ಅಂತ ಅದು ಓದುವಾಗ ಒಂದು ಘಟನೆ ನನ್ನ ಕಣ್ಣಿಗೆ ಬಿತ್ತಲ್ಲಿ. ಒಂದು ಪ್ರಸಂಗ. ಒಬ್ಬ ಕವಿ ಕಾಡೊಳಗೆ ಹೋಗ್ತಾ ಇದ್ದಾನೆ, ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಪಾಪ ಅವನ ಕವಿ ಸುಸ್ತಾಗಿದ್ದಾನೆ, ಊಟ ಇಲ್ಲ ಅವನಿಗೆ, ಜೇಬಲ್ಲಿ ಒಂದು ಪೈಸಾ ಇಲ್ಲ, ಊಟಕ್ಕೆ ಸಿಕ್ಕಿಲ್ಲ. ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಅವ್ನ ಬಟ್ಟೆ ಹರಿದು ಹೋಗಿದೆ, ಕೊಳಕಾಗಿದೆ. ಅವನ ಜೊತೆಗೆ ಶಿಷ್ಯರು ಬೇರೆ ಇಬ್ಬರು, ಇವರಿಗೆ ಊಟ ಇಲ್ಲ, ಶಿಷ್ಯರಿಗೂ ಊಟ ಇಲ್ಲ. ಅವ್ರು ತಿರುಗಿ ನೋಡಿದಾಗ ಅವ್ನ ಮುಖ ನೋಡೋರಂತೆ, ಮುಂದೆ ಊಟ ಯಾವಾಗ ಅಂತ. ಅವ್ರು ಕಾಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಕೊನೆಗೆ ಸುಸ್ತಾಗಿ ಒಂದು ದೊಡ್ಡ ಆಲದ ಮರ ಬಂತಂತೆ. ನೆರಳಲ್ಲಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಕೂತ್ಕೊಂಡ್ರಂತೆ. ಆ ಕಾಲದ ಜೀವನ ಹೇಗಿದೆ ನೋಡಿ. ಆ ಕವಿ ಮತ್ತು ಶಿಷ್ಯರು ಆ ಆಲದ ಮರದ ಕೆಳಗೆ ಕೂತ್ಕೊಂಡ್ರು. ಸ್ವಲ್ಪ ತಂಪಾದರೂ ಇದೆಯಲ್ಲ, ಕೂತ್ಕೊಂಡ್ರು. ಆ ಹೊತ್ತಿಗೆ ಒಬ್ಬ ಮನುಷ್ಯ ಬಂದಂತೆ. ಇವ್ರಿಗೆ ಊಟ ಸಿಗ್ತದೆ ಅಂತ ಭರವಸೆ ಇಲ್ಲ. ಅಲ್ಲಿ ಮನುಷ್ಯ ಬಂದ. ಅವನ ಮುಖದಲ್ಲಿ ಅದು ಏನು ಕಳೆ, ಅವನ ಮುಖದಲ್ಲಿ ಸ್ವಲ್ಪ ಕಪ್ಪಿದ್ದಾನೆ, ಅದ್ರ ಮುಖದಲ್ಲಿ ರಾಜ ಕಳೆ ಇದೆ. ಕೂದಲಲ್ಲಿ ಎತ್ತಿ ಕಟ್ಕೊಂಡಿದ್ದಾನೆ, ಅದಕ್ಕೊಂದು ಮೇಲೆ ಬಂಗಾರ ಸರ ಹಾಕ್ಕೊಂಡಿದ್ದಾನೆ, ನವಿಲು ಗರಿ ಸೇರಿಸ್ಕೊಂಡಿದ್ದಾನೆ ತಲೆಯಲ್ಲಿ, ಮೀಸೆ ಇದೆ, ಕಟ್ಟಮಸ್ತ ಆದ ಆಳು. ಹೆಗಲ ಮೇಲೆ 4-5 ಜಿಂಕೆ ಹಾಕ್ಕೊಂಡಿದ್ದಾನೆ, ಬೇಟೆ ಮಾಡಿ ಬಂದಿದ್ದಾನೆ, ತೊಗೊಂಬರ್ತಿದ್ದಾನೆ. ಕೈಯಲ್ಲೊಂದು ಭರ್ಜರಿ ಧನುಸ್ಸಿದೆ, ಬಾಣ ಇದೆ. ಅವನ ಕಾಲಲ್ಲಿ ಬಂಗಾರದ ಕಾಲೊಂದಿಗೆಗಳಿದ್ದಾವೆ, ಕೈಯಲ್ಲಿ ಕಡಗ ಇದೆ, ಬಂಗಾರದ ಕಡಗ ಇದೆ, ಕೊರಳಲ್ಲೊಂದು ನೀಲಮಣಿ ಇದೆ. ಅದನ್ನು ಕಂಡ್ರು ಬಹಳ ದೊಡ್ಡ ಮನುಷ್ಯ ಇರಬೇಕು ಇವನು ಅಂತ. ಆತ ಬಂದ ತಕ್ಷಣ ಎದ್ದು ನಿಂತ್ಕೊಂಡ್ರಂತೆ. ಅವರು ಕೈ ಮುಗಿದ್ರಂತೆ. ಕೂತ್ಕೊಳ್ಳಿ ಅಂದ ಅವನು. ಇವ್ರು ನೋಡಿದಾಗ ಗೊತ್ತಾಯ್ತು ಊಟ ಸಿಕ್ಕಿಲ್ಲ ಇವರಿಗೆ ಅಂತ. ಅವನು ಹುಚ್ಚುಚ್ಚಾರ ಪ್ರಶ್ನೆ ಕೇಳಲಿಕ್ಕೆ ಹೋಗಲಿಲ್ಲ. ನೀವು ಯಾರು, ಯಾವೂರವರು ಅಂತ ಕೇಳಲಿಲ್ಲ. ಕೇಳಿ ಏನು ಮಾಡೋದು, ಅವ್ರ ಪರಿಸ್ಥಿತಿ ಏನೋ ಅಂತ ಗೊತ್ತಾಗಿದೆ. ಕೂತ್ಕೊಳ್ಳಿ ಅಂದ. ಏನು ಮಾಡಿದ ಗೊತ್ತಾ, ತಾನು ಕೊಂದು ತಂದಿದ್ನಲ್ಲ ಜಿಂಕೆನ, ಅದರಲ್ಲೊಂದು ಜಿಂಕೆ ಮರಿ ತೆಗೆದ, ಅಲ್ಲೇ ಅರಣಿ ಹಚ್ಚಿದ, ಬೆಂಕಿ ಮಾಡಿದ, ಕಟ್ಟಿಗೆ ಚೂರು ತಂದ, ಆ ಜಿಂಕೆ ಬೇಯಿಸ್ದ. ತನ್ನ ಹೆಗಲ ಮೇಲೆ ಚೀಲದಲ್ಲಿ ಮಸಾಲೆ ಇತ್ತು, ಅದನ್ನೂ ಹಾಕಿ ಅಲ್ಲಿ ಎಲೆ ತಂದು ಕೊಟ್ಟು ತಿನ್ನಿರಿ ಅಂತ ಕೊಟ್ಟ ಇವರಿಗೆ. 3 ಜನ ಊಟ ಕಂಡಿರಲಿಲ್ಲ. ಇವರು ತಿಂದು ಹೊಟ್ಟೆ ತುಂಬಿತು. ಪಕ್ಕದಲ್ಲಿ ತೊರೆ ಹರಿತಾ ಇತ್ತು, ನೀರು ಕುಡಿದ್ರು. ಆಮೇಲೆ ಕವಿತೆ ನೆನಪಾಯಿತು. ಯಾವಾಗಲೂ ಹಾಗೆ ತಾನೆ,
ಪೆಹಲೆ ಫೋಟೋ ಬಾ ನಂತರ ಬಿಟ್ಟು ಬಾ ಅಂತ. ಹೊಟ್ಟೆ ತುಂಬಿದ್ಮೇಲೆ ತನ್ನ ಸಂಗೀತ ನೈಋತ್ಯ ಎಲ್ಲ ಅರ್ಥ ಆಗೋದು. ಅವ್ರಿಗೆ ಅನಿಸ್ತದೆ ಎಷ್ಟು ಚೆನ್ನಾಗಿದೆಯಲ್ಲ ಕಾಡಿದು, ಅಲ್ಲಿವರೆಗೂ ಚೆನ್ನಾಗಿ ಕಾಡು ಅನಿಸಿರಲಿಲ್ಲ. ಚೆನ್ನಾಗಿದೆ ಕಾಡು ಅಂದರು. ಮೇಲೆ ಬಂದರು, ಅವ್ನು ನೋಡಿದರು, ಸ್ವಾಮಿ ನೀವು ಯಾರು, ನಮ್ಮ ಜೀವ ಉಳಿಸಿದ್ರಿ ನೀವು ಅಂತ. ಆತ ಎಂಥದ್ದು ನೋಡಿ, ಏನು ಮಾಡ್ತೀರಿ ನಾನು ತೊಗೊಂಡು, ನಾವು ದಾರಿ ಹೋಗರು, ನಮ್ಮಿಂದ ಏನು ಪ್ರಯೋಜನ ನಿಮಗೆ, ನೀವು ದೊಡ್ಡ ಓದ್ಕೊಂಡವ್ರಂಗೆ ಕಾಣಿಸ್ತೀರಿ ಅನ್ನಂತ. ಹೌದು ನಾನು ಕವನ ಬರಿತೀನಿ, ಕತೆ ಬರಿತೀನಿ ಅನ್ನಂತ. ಹಾಗಾದ್ರೆ ದೊಡ್ಡವರು, ಅಕ್ಷರ ಗೊತ್ತಿದ್ದವ್ರು ನೀವು, ಕೂತ್ಕೊಳ್ಳಿ ಅಂತ ಹೇಳಿ ಏನು ಮಾಡೋದು ಗೊತ್ತಾ, ತನ್ನ ಕೊಳ್ಳಲ್ಲಿ ಹಾಕ್ಕೊಂಡು ನೀಲಮಣಿ ತೆಗೆದ, ಕೈಯಲ್ಲಿದ್ದಂಥ ಬಂಗಾರದ ಕಡಗ ತೆಗೆದ, ತೊಗೊಳ್ಳಿ ಮಾರ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರ್ಕೊಳ್ಳಿ ನೀವು ಹೋಗಿ ಅಂತ ಹೇಳಿ ಕಳಿಸಿದಂತೆ. ಇವ್ರು ಕಲ್ಪನೆನೇ ಮಾಡಿರಲಿಲ್ಲ ಕೊಡ್ತಾನೆ ಅವನು ಅಂತ. ಊಟ ಕೊಟ್ಟರೆ ಸಾಕಾಗಿತ್ತು, ಇದೆಲ್ಲ ಕೊಟ್ಟ ತಕ್ಷಣ ತೊಗೊಂಡು ಹೊರಟ್ರಂತೆ. ಮುಂದೆ ಹೋದಾಗ ಒಂದಿಷ್ಟು ಜನ ಬೇಟೆಗಾರರು ಬಂದರು. ಇವ್ರು ಹೆಮ್ಮೆಯಿಂದ ಹೇಳ್ಕೊಂಡ್ರಂತೆ, ನೋಡಿ ಅಲ್ಲೊಬ್ಬ ಸಿಕ್ಕಿದ್ದ ನಮಗೆ, ಅವ್ನು ಹಿಂಗಿದ್ದ, ಅವ್ನು ಧನುಸ್ ಹಿಡ್ಕೊಂಡಿದ್ದ, ಹಿಂಗೆಲ್ಲ ಕೊಟ್ಟ ಅಂತ. ಅವ್ರಂತ ಅವನಾ ನಿಮಗೆ ಸಿಕ್ಕಿದ್ರ, ಅವ್ರು ನಮ್ಮ ರಾಜರವರು, ನಳ್ಳಿ ಅಂತ ಅವ್ರ ಹೆಸರು, ನಳ್ಳಿ ರಾಜರು ದಂತಕಥೆಯಾಗಿ ಹೋಗಿದ್ದ ಮನುಷ್ಯ ಆತ. ಕಂಡವರಿಗೆಲ್ಲ ಏನು ಕೊಟ್ಟು ಅವನಂಥ ಅದ್ಭುತವಾದ ರಾಜ ಇರಲಿಲ್ಲ ಅಂತ. ಅವ್ನು ಹೇಳ್ತಾನಂತೆ, ಯಾರ ಕಣ್ಣಲ್ಲಿ ನೀರು ಕಂಡ್ರೂ ಕೂಡ ನನ್ನ ವ್ಯಥೆ ಆಗ್ತದೆ ಅಂತ ಹೇಳಿ ಹಾಗೆ ಓಡಾಡೋಂಥ ಮನುಷ್ಯ ಆತ ಸಿಕ್ಕಿದ್ರ ನಿಮಗೆ. ಅಯ್ಯೋ ನೀವು ಪುಣ್ಯ ಮಾಡಿದಿರಿ, ನೀವು 3 ಜನ ಅವನ ದರ್ಶನ ಆಯ್ತಲ್ಲ ನಿಮಗೆ ಅಂದ್ರಂತೆ. ಅವನಂದ, ಅಯ್ಯೋ ಕಥೆಯ, ಆ ನಳ್ಳಿ ಬಗ್ಗೆ ನಾನು ಬೇಕಾದಷ್ಟು ಕತೆ ನಾನೂ ಕೇಳಿದ್ದೇನೆ, ಆತ ನಳ್ಳಿ ಅಂತ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿ. ಮುಂದೆ ಆತ ಏನು ಮಾಡ್ತಾನೆ, ಆ ನಳ್ಳಿ ಋಣ ತೀರಿಸೋದು ಹೇಗೆ ಅಂತ ಹೇಳಿ ಒಂದು ಅದ್ಭುತವಾದ ಕಾವ್ಯ ಬರೀತಾನೆ ನಳ್ಳಿ ಮೇಲೆ. ಅವನ ದಾನದ ಗುಣವನ್ನು, ಅವನ ಧೀರೋದಾತ್ತತೆಯ ಬಗ್ಗೆ ಒಂದು ಅದ್ಭುತವಾದ ಕವನ ಬರೀತಾನೆ. ಆ ಕವನ ಇವತ್ತಿಗೂ ಇದೆ, 18 ವರ್ಷ ಆಯಿತು. ಅದು ನೋಡಿದ್ಮೇಲೆ ನನಗನ್ನಿಸಿದ್ದು, ತನ್ನ ಔದಾರ್ಯದಿಂದ ನಳ್ಳಿ ಒಂದು ದಾನ ಮಾಡಿದ, ಇವರು ಕೊಟ್ಟ, ಅವನು ಒಳ್ಳೆ ಕೆಲಸ ಮಾಡಿದ. ಆದರೆ ಕವಿ ಏನೂ ಸಣ್ಣದು ಮಾಡಲಿಲ್ಲ. ತನಗೆ ಸಿಕ್ಕಂಥ ಊಟ ಬಂಗಾರದ ಕಡಗಗಳನ್ನು ತಗೊಂಡು ಆ ದಾನಿ ಎದ್ನಲ್ಲ ಉದಾರಿ ಮನುಷ್ಯ ನಳ್ಳಿ, ಅವನನ್ನು ಅಜರಾಮರವನ್ನಾಗಿ ಮಾಡಿದ ಕವನ ಬರೆದು. ಅಲ್ವಾ, ಅದ್ಭುತ ಅಲ್ವಾ. ರಾಮ ದೊಡ್ಡವನು ಸ್ವಾಮಿ, ವಾಲ್ಮೀಕಿ ಬರೀದಿದ್ದು ನಮಗೆಲ್ಲಿ ಗೊತ್ತಾಗ್ತಾಯಿತ್ತು. ಮಹಾಭಾರತ ಪಾಂಡವರು ಎಲ್ಲ ದೊಡ್ಡವರು, ಕೃಷ್ಣ ದೊಡ್ಡವನು, ಆದರೆ ವ್ಯಾಸರು ಬರೀದೇ ಹೋದರೆ ಏನಾಗ್ತಿತ್ತು. ಹೇಗೆ ಅವರೆಲ್ಲ ತಮ್ಮ ತಮ್ಮ ಗುಣಗಳಿಂದ, ತಮ್ಮ ಚರ್ಯೆಗಳಿಂದ ದೊಡ್ಡವರಾದರೂ ಜಗತ್ತಿಗೆ ಉಪಕಾರ ಮಾಡಿದರು, ಹಾಗೆ ಒಬ್ಬ ದಾರ್ಶನಿಕ, ಒಬ್ಬ ಕವಿ ಆ ದಾನಿಯನ್ನು, ದೊಡ್ಡವನ ಜೀವನವನ್ನು ಬರೆದು ಅದನ್ನು ಉಪಕಾರ ಮಾಡಿದ ಜಗತ್ತಿಗೆ. ಹಾಗೆ ಉಪಕಾರ ಅನ್ನೋದು ಯಾವ ರೀತಿ ಆಗ್ತದೆ ಅಂತಿಲ್ಲ, ಆದರೆ ಉಪಕಾರ ಮಾಡಿದ ಗರ್ವ ಇರಬಾರ್ದು ಅಂತ. ಅದಕ್ಕೆ ಹೇಳ್ತಾರೆ, ಗರ್ವ ಪಡೋದು ಉಪಕಾರಿ, ದರ್ಪ ಬಿಟ್ಟು ಅಧಿಕಾರಿ. 2ನೇದನ್ನು ಬರೆದು ವಿಧಾನಸೌಧದ ಮುಂದೆ ಹಾಕಬೇಕು. ನನಗೆ ಬಹಳ ಸಿಟ್ಟು ಬರ್ತದೆ. ಅದಕ್ಕೆ ಮೊನ್ನೆ ಬರೆದೆ ನಾನು, ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಬರ್ಕೋತೀವಿ ನಾವು ಅಲ್ವಾ, ಗೌರ್ಮೆಂಟ್ ಸರ್ವೆಂಟ್ ಅಂತ. ಆಫೀಸಿಗೆ ಹೋದಾಗ ಗೊತ್ತಾಗುತ್ತೆ ಯಾರು ಸರ್ವೆಂಟು ಯಾರಲ್ಲ ಅಂತ. ದರ್ಪ ಬಿಟ್ಟು ಅಧಿಕಾರಿ, ಅಧಿಕಾರ ಇದ್ದಾಗ ದರ್ಪ ಇಲ್ಲದೆ ಇರೋದಿದೆಯಲ್ಲ, ಅದು ಬಹುದೊಡ್ಡ ಗುಣ ಅದು. ಅದಕ್ಕೆ DVG ಹಾಕಿದ್ದು ನೋಡಿ, ಮೊದಲೇದು ಗರ್ವ ಪಡೋದು ಉಪಕಾರಿ, 2ನೇದು ದರ್ಪ ಬಿಟ್ಟು ಅಧಿಕಾರಿ, ನಿರ್ವಿಕಾರದ ನಯನದಿಂ ನೋಳ್ಪ ಉದಾರಿ. ಯಾವುದೂ ವಿಕಾರ ಬೇಡ, ನಿರ್ವಿಕಾರವಾಗಿ ನಿರ್ಮಲವಾದ ನಯನದಿಂದ ಎಲ್ಲವನ್ನು ಯಾರು ಉದಾರ ಭಾವದಿಂದ ನೋಡ್ತಾನೋ ಅವನು ಸರ್ವಧರ್ಮ ಆಧಾರಿ, ಎಲ್ಲ ಧರ್ಮಗಳಿಗೂ ಆಧಾರವಾಗಿದ್ದವನು, ನಿರ್ವಾಣ ಸಂಚಾರಿ, ಯಾವಾಗಲೂ ಮುಕ್ತಿ ಕಡೆಗೆ ನಡೆಯುವಂಥವನು, ಊರ್ವರೆಗೆ ಗುರುವವನು ಮಂಕುತಿಮ್ಮ. ಊರ್ವರೆ ಅಂದರೆ ಭೂಮಿಗೆ ಅವನು ಗುರುವಾಗಿದ್ದಾನೆ ಅಂಥವನು ಅಂತ ಆ ಲಕ್ಷಣಗಳನ್ನು ಹೇಳ್ತಾರೆ. ಇನ್ನೊಂದು ಪದ್ಯ ನನಗೆ ತುಮಾರು ಪದ್ಯ ಹೇಳ್ಕೊಂಡು ಹೋಗ್ಬೋದು, ಒಂದು ಸುಮ್ಮನೆ ಇರಲಿ ಅಂತ ಒಂದು 2 ಹಾಕ್ಕೊಂಡಿದ್ದೀನಿ ಸ್ಯಾಂಪಲ್ ಅಷ್ಟೇ. ಜಗದ ಕಲ್ಯಾಣ ಪದ್ಯ ಹೇಳಬೇಕು, 807. ಜಗದ ಕಲ್ಯಾಣದೊಳಗೆ ಆತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು, ಜಗದ ಜೀವಿತದೆ ನಿಜ ಜೀವಿತದ ಪೂರ್ತಿಯನು, ಬಗೆಯಲವನು ಅರಿತವನೇ ಸುಖಿ ಮಂಕುತಿಮ್ಮ. ಎಷ್ಟು ಚಂದ ಮಾತು. ಜಗದ ಕಲ್ಯಾಣದೊಳಗೆ ತನ್ನ ಆತ್ಮ ಕಲ್ಯಾಣವನ್ನು ಕಂಡುಕೊಂಡವನು. ಜಗತ್ತಿನ ಒಳ್ಳೆಯದೊಳಗೆ ನನ್ನ ಒಳಿತು ಅಡ್ಕೊಂಡಿದೆ ಅಂತ. ರಿವರ್ಸ್ ಈಸ್ ನಾಟ್ ಟ್ರೂ. ನನ್ನ ಕಲ್ಯಾಣದೊಳಗೆ ಜಗತ್ತಿನ ಕಲ್ಯಾಣ ಇದೆ ಅಂತಲ್ಲ, ಜಗತ್ತಿಗೆ ಒಳ್ಳೆಯದಾದಾಗ ನಾನು ಅದರಲ್ಲಿದ್ದೀನಿ, ಜಗತ್ತಿನ ಒಂದು ಭಾಗ ಆದರೆ ನನಗೂ ಒಳ್ಳೆಯದಾಗ್ತದೆ ಅಂತ. ಅದನ್ನೇ ವಿವೇಕಾನಂದರು ರಾಮಕೃಷ್ಣಾಶ್ರಮ ಮಾಡಿದಾಗ ಧ್ಯೇಯ ವಾಕ್ಯ ಅಂತ ಬರೆಸಿದ್ದು, ಆತ್ಮನೋ ಮೋಕ್ಷಾರ್ಥ ಜಗದ್ಹಿತಾಯ ಚ ಅಂತ. ನಾನು ವೈಯಕ್ತಿಕವಾಗಿ ಮೋಕ್ಷ ಸಂಪಾದನೆ ಮಾಡಬೇಕಂತೀನಿ, ಅದರ ಜಗತ್ತಿಗೂ ಹಿತವಾಗಬೇಕು, ಎರಡೂ ಬೇಕು. ಅದಕ್ಕೆ ಹೇಳ್ತಾರೆ, ಜಗದ ಕಲ್ಯಾಣದೊಳಗೆ ಆತ್ಮ ಕಲ್ಯಾಣವನು, ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ, ಅದರೊಳಗೆ ನನ್ನ ಆತ್ಮಕ್ಕೂ ಒಳ್ಳೆಯದಾಗ್ತದೆ ಅಂತ ನಂಬಿಕೊಂಡಂಥವನು ಬಹು ದೊಡ್ಡ ಗುಣ ಅದು. ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು, ನನ್ನ ಆತ್ಮ ಯಾತ್ರೆ ಎಲ್ಲಿ ಆಗಬೇಕು ಅಂದರೆ ಜಗದ ಬೀದಿಗಳೊಳಗೆ. ಕೆಲವರು ಹೇಳ್ತಾರೆ, ಆತ್ಮತೃಪ್ತಿಗೋಸ್ಕರ, ಶಾಂತಿಗೋಸ್ಕರ ನಾನು ಕಾಡಲ್ಲಿ ಹೋಗಿ ಗವಿಯಲ್ಲಿ ಕೂತು ತಪಸ್ಸು ಮಾಡ್ತೇನೆ.
ಮೇಲೆ ಹೋಗಿ ತಪಸ್ಸು ಮಾಡ್ತೀನಿ. ಹಿಂದಕ್ಕೊಂದ್ಸಲ ಹೇಳಿದ್ದೆ ನಾನು, ಹಿಮಾಲಯಕ್ಕೆ ಹೋಗಿ ಬರ್ತೀನಿ, ಶಾಂತಿ ಇದೆ ಅಲ್ಲಿ ಅಂತ. ಅದು ಹಿಮಾಲಯದ ಶಾಂತಿ. ಅದು ಹಿಮಾಲಯದಲ್ಲಿ ಯಾವಾಗಲೂ ಶಾಂತಿ ಇದೆ, ನೀವು ಹೋಗೇ ಕೆಡಿಸೋದು ಅದನ್ನು. ಆದ್ದರಿಂದ ಅಲ್ಲಿ ಹೋಗಿ ಪಡ್ಕೊಂಡದ್ದು ಹಿಮಾಲಯದ ಶಾಂತಿ. ಅದು ನಿಮಗೆ ಬೇಕಾದದ್ದು ಇಲ್ಲೇ ಮೆಜೆಸ್ಟಿಕ್ ಸರ್ಕಲಲ್ಲಿ ಬೇಕು. ಅದು ಬರಬೇಕಾದ ಅದಕ್ಕೆ ಹೇಳ್ತಾರೆ, ಜಗದ ಬೀದಿಗಳು ಇದನ್ನು ನಿತ್ಯ ವ್ಯವಹಾರದಲ್ಲಿ ಕೂಡ ನನ್ನ ನಿಜಾತ್ಮ ಯಾತ್ರೆಯೇನು, ನನ್ನ ಯಾತ್ರೆ ನಿಜದ ಆತ್ಮದ ಯಾತ್ರೆ ಇಲ್ಲೇ ಆಗಬೇಕು, ಈ ಕರ್ಮಕ್ಷೇತ್ರದಲ್ಲಿಗೆ ಆಗಬೇಕು. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯೇನು, ತನ್ನ ಸ್ವಂತ ಜೀವನದ ಪೂರ್ತಿಯನ್ನು ಈ ಜಗದ ಜೀವಿತದೊಳಗೆ ನೋಡ್ಕೋಬೇಕು. ಜಗತ್ತನ್ನು ಬಿಟ್ಟು ಎಲ್ಲಿ ಹೋಗೋದು ನಾವು? ಎಲ್ಲಿ ಹೋಗೋಕ್ಕಾಗೋದಿಲ್ಲಲ್ಲ. ಈ ಜಗದ ಜೀವಿತದೊಳಗೆ ನನ್ನ ಜೀವನವನ್ನು ಹುರಿ ಮಾಡಿಕೊಂಡು ಅದರೊಳಗೆ ಸೇರಿಕೊಂಡು, ಅದಕ್ಕೆ ಹೇಳ್ತಾರೆ ಒಂದು ಕಡೆ ಬರ್ತದೆ, ಹೇಗೆ ವಿಶ್ವದ ಮೂಲದಲ್ಲಿ ಹೋಗಬೇಕಂತೆ, ಅದರೊಳಗೆ ಭಾಗಿಯಾಗಬೇಕಂತೆ, ಸೇರ್ಕೋಬೇಕು. ಅದರೊಂದು ಅವಿನಾಭಾವದಲ್ಲಿ ಸೇರಿಕೊಂಡು ಅದರೊಳಗೆ ನಾನು ಸೇರ್ಕೋಬೇಕು. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯೇನು ಬಗೆಯಲರಿತವನೇ ಸುಖಿ ಮಂಕುತಿಮ್ಮ. ಹೀಗೆ ಯಾರು ಬದುಕೋಕ್ಕೆ ಸಾಧ್ಯ ಇದೆಯೋ ಅವನೇ ಸುಖಿ ಅಂತ. ಹಾಗಿದ್ದವನಿಗೆ ಯಾವುದೂ ತೊಂದರೆ ಇಲ್ಲ ಅಂತ. ಹಾಗೆ ಬದುಕಿದವನಿಗೆ ಆ 20 ಗುಣ ಬೇಡ, ಇಷ್ಟೇ ನೆನಪಿದ್ರೂ ಸಾಕು ನಮಗೆ. ಹಾಗಿದ್ದವನಿಗೆ ಏನಾಗುತ್ತೆ ಅಂತ ಬರೀತಾರೆ ಪದ್ಯ 809, 809. ದ್ವೈತವೇನ್ ಅದ್ವೈತವೇನ್ ಆತ್ಮದರ್ಶನಿಗೆ. ಸುಮ್ಮನೆ ಜಗಳಾಡ್ತೀವಿ ನಾವು, ದ್ವೈತ ಅದ್ವೈತ ಎರಡೂ ಸರಿಯಾಗಿ ಅರ್ಥ ಆಗಲಿಲ್ಲ. ದ್ವೈತವೇನ್ ಅದ್ವೈತವೇನ್ ಆತ್ಮದರ್ಶನಿಗೆ, ಶ್ರೌತಾದಿ ವಿಧಿ ಏನು, ತಪ ನಿಯಮವೇನು, ನೀತಿ ಸರ್ವಾತ್ಮಮತಿ ಅದರಿಂ ಅಮಿತ ಪ್ರೀತಿ, ಭೀತಿ ಇಲ್ಲದನವನು ಮಂಕುತಿಮ್ಮ. ಯಾವಾಗಲೂ ಎಲ್ಲವನ್ನ ಕಂಡವನಿಗೆ ಯಾವುದು ಮುಖ್ಯ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ದ್ವೈತವೇನ್ ಅದ್ವೈತವೇನ್ ಆತ್ಮದರ್ಶನಿಗೆ. ಆತ್ಮದರ್ಶನ ಆದವನಿಗೆ ಇವು ದಾರಿಗಳಿವೆಲ್ಲ. ಇವು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಎಷ್ಟೆಷ್ಟು ಮಾರ್ಗಗಳು, ಎಲ್ಲೂ ಮಾರ್ಗಗಳೇ ಇವು. ನೀವು ಗುರಿನೇ ಸೇರಿದ್ಮೇಲೆ ಮಾರ್ಗ ತೊಗೊಂಡು ಏನು ಮಾಡ್ತೀರಿ? ಮಾರ್ಗ ನಮ್ಮನ್ನು ಗುರಿ ಕಡೆ ತೊಗೊಂಡು ಹೋಗುವಂಥ ಒಂದು ದಾರಿ ಅದು. ಆದರೆ ನೀವು ಗುರಿನೇ ಸೇರಿದ ಮೇಲೆ, ಅದಕ್ಕೆ ಹೇಳ್ತಾರೆ ಆತ್ಮದರ್ಶನಿಗೆ, ನಿನಗೆ ಆತ್ಮ ಸಾಕ್ಷಾತ್ಕಾರ ಆದಮೇಲೆ ಈ ದ್ವೈತವೇನು ಅದ್ವೈತವೇನು ಯಾವುದು ಮುಖ್ಯ ನಿನಗೆ? ಹಾದಿ ಹಾಕಬೇಕು ಗುರಿ ಮುಟ್ಟಿದ ಮೇಲೆ. ಶ್ರೌತಾದಿ ವಿಧಿ ಏನು, ಆ ಶ್ರುತಿಗಳ ಪ್ರಕಾರ ಏನೇನು ವಿಧಿಗಳನ್ನು ಮಾಡಬೇಕು ಅಂತಿರೋದು. ವಿಧಿಗಳು ಯಾರಿಗೆ? ದಾರಿ ಹುಡುಕ್ತಿರೋರಿಗೆ. ದಾಟಿ ಹೋಗ್ಬಿಟ್ಟಿದ್ದಾನೆ, ಗುರಿ ಮುಟ್ಟಿದ್ದಾನೆ ಇವನು. ತಪ ನಿಯಮವೇನು, ತಪ ನಿಯಮ ಶ್ರೌತಾದಿ ನಿಯಮಗಳು ಎಲ್ಲವೂ ಕೂಡ ದಾರಿಗಳು ನಮ್ಮನ್ನು ಮೇಲೆ ಕರ್ಕೊಂಡು ಹೋಗೋದಕ್ಕೆ. ನೀವು ಮುಟ್ಟಿದವನಿಗೆ ಬೇಕಾಗಿಲ್ಲ. ನೀತಿ ಸರ್ವಾತ್ಮಮತಿ, ಬಹಳ ಮುಖ್ಯವಾಗಿ ಸರ್ವ ಆತ್ಮದಲ್ಲಿ ಇರುವಂಥ ನಂಬಿಕೆ, ಆ ಮತಿ, ಆ ಬುದ್ಧಿ ಇರುವಂಥದ್ದು. ಆ ಸಿಕ್ಕಾಗ ಎಲ್ಲರ ಆತ್ಮದಲ್ಲಿ ನನ್ನ ನಂಬಿಕೆ ಇದೆ ಅಂತಂದಾಗ ಹೊರಡೋದೇನಪ್ಪ ಅಂದರೆ ಅದರಿಂ ಅಮಿತ ಪ್ರೀತಿ. ಜಗತ್ತಿನ ಬಗ್ಗೆ ಅತ್ಯಂತ ಪ್ರೀತಿ ಬರೋದಕ್ಕೊಂದು ಇಂಗ್ಲೀಷಲ್ಲಿ ಮಾತಿದೆ, ಇಫ್ ಯು ಡೋಂಟ್ ಲವ್ ಯುವರ್ ಸೆಲ್ಫ್ ಯು ಕ್ಯಾಂಟ್ ಲವ್ ದಿ ವರ್ಲ್ಡ್ ಅಂತ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳದೆ ಹೋದರೆ ಜಗತ್ತನ್ನು ಪ್ರೀತಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಇಫ್ ಐ ಕಾಂಟ್ ಲವ್ ಮೈ ಸೆಲ್ಫ್ ಹೌ ಕ್ಯಾನ್ ಐ ಲವ್ ದ ಹೋಲ್ ವರ್ಲ್ಡ್. ಅದಕ್ಕೆ ಹೇಳ್ತಾರೆ ನೀತಿ ಸರ್ವಾತ್ಮಮತಿ, ಜಗತ್ತೇ ದೊಡ್ಡದು ಎಲ್ಲಕ್ಕೂ ಒಪ್ಕೊಂಡಿದ್ದೇನೆ ಅಂತನ್ನುವಾಗ ಅದರಿಂದ ಅಮಿತ ಪ್ರೀತಿ, ಎಲ್ಲರೂ ನನ್ನವರೇ ಆಗಿಬಿಡ್ತಾರಲ್ಲ, ಅಮಿತ ಪ್ರೀತಿ. ಭೀತಿ ಇಲ್ಲದನವನು ಮಂಕುತಿಮ್ಮ, ಅವನು ಯಾವ ಭೀತಿಯೂ ಇಲ್ಲ, ಯಾಕಂದರೆ ಗುರಿ ಮುಟ್ಟಿಬಿಟ್ಟಿದ್ದಾನೆ ಅವನು ಅಂತ. ಹೀಗೆ ಹೇಳಿ ಈ ಗುಣಗಳನ್ನೆಲ್ಲ ಹೇಳಿದರು. ಈ ಗುಣ ಸುಲಭ ಏನಲ್ಲ ಬಡ್ಕೊಳ್ಳೋದಕ್ಕೆ, ಓದೋದಕ್ಕೆ ಚೆಂದ ಅನಿಸುತ್ತೆ, ಕೇಳೋದಕ್ಕಿನ್ನೂ ಚೆಂದ ಅನಿಸುತ್ತೆ. ಆದರೆ ಆ ಗುಣಗಳನ್ನು ಪಡ್ಕೊಳ್ಳೋದು ತುಂಬ ಸುಲಭ ಅಲ್ಲ, ತುಂಬ ಪ್ರಯತ್ನ ಬೇಕಾಗತ್ತೆ. ಆ ಗುಣಗಳು ನಮ್ಗೆ ತುಂಬ ಅವಶ್ಯಕವೂ ಹೌದು. ಅದಕ್ಕೆ DVG ಒಂದು ಕಡೆ ಬರೆದಿದ್ದಾರೆ, ಅದು ಮಾತನ್ನು ಹಾಗೆ ತಂದಿದ್ದೀನಿ ನಾನು, ಭಾಳ ಇಷ್ಟವಾದ ಮಾತದು. ಅವ್ರು ಹೇಳ್ತಾರೆ, ನಾವು ಸಾಮಾನ್ಯ ಜನ ಅಂತೇನಿದ್ದೀವೋ ದೊಡ್ಡ ದೊಡ್ಡ ಪಾಪ ಮಾಡೋದಕ್ಕೆ ಭಾಳ ಹೆದರ್ತೇವೆ ಅಂತ. ಅದು ಧೈರ್ಯ ಇಲ್ಲ, ಅದಕ್ಕೂ ಭಾಳ ಧೈರ್ಯ ಬೇಕು ದೊಡ್ಡ ಪಾಪ ಮಾಡೋದಕ್ಕೆ. ಅವ್ರು ಹೇಳ್ತಾರೆ ದೊಡ್ಡ ದೊಡ್ಡ ಪಾಪ ಮಾಡಲಿಕ್ಕೆ ಭಾಳ ಹೆದರ್ತೇವೆ, ಆದರೆ ಸಣ್ಣ ಸಣ್ಣ ಸುಳ್ಳುಗಳಿಗೆ ಬೇಗ ಸೇರ್ಕೊಂಡ್ಬಿಡ್ತೇವೆ ಅಂತ. ಅದು ಮಾತು ಚೆಂದಾಗಿದೆ. ಅವ್ರು ಹೇಳ್ತಾರೆ, ಮಹಾಪಾತಕ ಮಾಡಿದವರಿಗೆ ಬೇಗ ಸದ್ಗತಿ ಬಂದೀತು. ಅವ್ರ ಮಾತದು, ಮಹಾಪಾತಕ ಮಾಡಿದವರಿಗೆ ಬೇಗ ಸದ್ಗತಿ ಬಂದೀತು. ರಾವಣ ಬರಲಿಲ್ವಾ, ಹಿರಣ್ಯಕಶಿಪುಗೆ ಬರಲಿಲ್ವಾ, ಬೇಗ ಸದ್ಗತಿ ಬಂತು. ನಮ್ಮಂಥವ್ರ ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನಾವು ಸಣ್ಣ ಸಣ್ಣ ಸಾಧನೆಗಳನ್ನು ಉಪೇಕ್ಷೆ ಮಾಡ್ತೇವೆ, ಸಣ್ಣ ಸಣ್ಣ ಸುಳ್ಳುಗಳನ್ನು ಹೇಳ್ತೇವೆ. ಮನೆಯಲ್ಲಿ ಯಜಮಾನರಿದ್ದಾರೆ, ಇಲ್ಲ ಅಂತ ಹೇಳ್ಬಿಡ್ಪುಟ ಹುಡುಗನ ಕಡೆಯಿಂದ ಹೇಳಿಸ್ತೀವಿ. ಅದು ನಮಗೇನು ಸುಳ್ಳು ಅಂತ ಅನ್ನಿಸ್ಲಿಲ್ಲ, ತಪ್ಪು ಅನ್ನಿಸ್ಲಿಲ್ಲ. ಸಣ್ಣ ಸಣ್ಣ ದೋಷಗಳನ್ನು ಮಾಡ್ಕೊಂಡು ಹೋಗ್ತೇವೆ, ತಪ್ಪು ಅಂತ ಅನ್ನಿಸ್ಲಿಲ್ಲ, ಅದು ಮುಖ್ಯ. ನನಗೆ ತಪ್ಪು ಮಾಡಿದ್ದೀನಿ ಅನಿಸಿದರೆ ಎಷ್ಟು ಒಳ್ಳೆಯದು. ಈಗ ತಪ್ಪು ಅಂತ ಅನಿಸಲ್ಲ ನಮಗೆ ಈಗ ಸುಳ್ಳು ಹೇಳೋದು. ಅದಕ್ಕೆ ಹೇಳ್ತಾರವರು, ಸಣ್ಣ ಸಣ್ಣ ಸುಳ್ಳುಗಳನ್ನು ಸುಲಭವಾಗಿ ಹೇಳ್ಬಿಡ್ತೇವೆ, ಮತ್ತು ಅದರಿಂದ ಏನು ನಷ್ಟ ಇಲ್ಲ ಅಂತ ಅನ್ಕೋತೀವಿ, ಅದರಿಂದ ಏನು ತೊಂದರೆ ಇಲ್ಲ ಅಂದ್ಕೋತೀವಿ. ಆ ಸುಳ್ಳು ಹೇಳಿದ್ರೆ ಯಾರಿಗೆ ತೊಂದರೆ ಇರಿ ಪಾಪ ಅಂತೀವಿ. ಆದರೆ ಸುಳ್ಳು ಹೇಳೋದೇ ಒಂದು ಪ್ರವೃತ್ತಿ ಆಗ್ತದೆ ಅಂತ ನಮಗೆ ಅನ್ನಿಸ್ಲೇ ಇಲ್ಲ ಆವಾಗ. ಅದಕ್ಕೆ ಹೇಳ್ತಾರೆ, ಸಣ್ಣ ಸಣ್ಣ ಪಾಪಗಳನ್ನು ಮಾಡಿಕೊಂಡಾಗ ಈ ಕುಟಿಲಗಳಿದ್ದಾವಲ್ಲ ಜೀವನದಲ್ಲಿ, ಸಣ್ಣ ಸಣ್ಣ ವಕ್ರಗಳಿದ್ದಾವಲ್ಲ, ನಮ್ಮ ಜೀವನವನ್ನು ಸೊಟ್ಟು ಮಾಡ್ತಾವಂತೆ. ನಾನು ಹೋಸ್ಟೆಲ್ನ ಹೇಳಿದ್ದೆ ಅದನ್ನು. ಯಾವುದೋ ಒಂದು ಕಾಗದ ತೊಗೊಂಡು
ಅದ್ರ ಮೂಲ ಏನೋ ಒಂಚೂರು ಮಡಚಿ ಗೆರೆ ಹಾಕಿ ಹಿಂಗೆ ಗೆರೆ ಹಾಕಿಬಿಟ್ಟು ಅದನ್ನು ಸರಿ ಮಾಡಿ ನೋಡೋಣ. ಏನು ಮಾಡಬೇಕು? ಹಿಂದೆ ಮಾಡಿಸ್ಬೇಕು, ಮತ್ತೆ ಈ ಕಡೆ ಮಾಡಿಸ್ಬೇಕು, ಮತ್ತೆ ಈ ಕಡೆ ಮಾಡಿಸ್ಬೇಕು, ಮತ್ತೆ ಗೆರೆ ಎದ್ದು ಕಾಣುತ್ತೆ. ಅದ್ರ ಮೇಲೆ ನೀವೊಂದು ಐರನ್ ಬಾಕ್ಸ್ ಇಟ್ಟು ತಿಕ್ಕಿದ್ರೂ ಗೆರೆ ಹೋಗಲ್ಲ, ಉಳ್ಕೊಂಡಿರ್ತೀವಿ. ಒಂದು ಕಾಗದದ ಮೇಲೆ ಬಿದ್ದಂಥ ಗೆರೆ ತೆಗಿಸ್ಬೇಕಾದ್ರೆ, ಮಡಿಕೆ ತೆಗಿಬೇಕಾದ್ರೆ ಇಷ್ಟೊಂದು ಕಷ್ಟ ಇರಬೇಕಾದ್ರೆ, ಮನಸ್ಸಿನ ಮೇಲೆ ಬಿದ್ದಂಥ ಮಡಿಕೆ ತೆಗೆಯೋದು ತುಂಬ ಸುಲಭನ? ತುಂಬ ಕಷ್ಟ. ಈ ಸಣ್ಣ ಸಣ್ಣ ಸುಳ್ಳುಗಳು ಅಭ್ಯಾಸವಾಗಿ ಹೋಗ್ಬಿಡ್ತದೆ. ಇದು ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಮಕ್ಕಳಿಗೆ ಹೇಳ್ತೀವಲ್ಲ, ತಪ್ಪು ಸುಳ್ಳು ಹೇಳಬಾರ್ದು ಅಂತ ಹೇಳ್ತೇವೆ, ನಾವು ಹೇಳ್ತೇವೆ, ಅದು ನೋಡ್ತಾರೆ ಮಕ್ಕಳು. ನೋಡಿದಾಗ ಒಂದು ನನಗೆ ಅರ್ಥ ಆಗಿದ್ದು ಅಂದರೆ, ಮಕ್ಕಳು ನಾವು ಹೇಳಿದ ಹಾಗೆ ಮಾಡೋಲ್ಲ, ಮಕ್ಕಳು ನಾವು ಮಾಡಿದ ಹಾಗೆ ಮಾಡ್ತಾರೆ. ನೋಡ್ತಾರೆ, ಅಪ್ಪ ಸುಳ್ಳು ಹೇಳೋದನ್ನು ನೋಡ್ತಾರೆ, ಅಮ್ಮ ಸುಳ್ಳು ಹೇಳೋದನ್ನು ನೋಡ್ತಾರೆ. ಸಣ್ಣ ಸಣ್ಣ ಸುಳ್ಳು ರೀ, ಇದು ಏನೂ ಬೇಕೇ ಆಗಿಲ್ಲ ಸುಳ್ಳು ಹೇಳೋದಕ್ಕೆ. ನಾನು ನಿನ್ನ ಮೇಲೆ ಹೇಳಿದೆ ಎಲ್ಲೊಂದು ಕಡೆ, ಸುಳ್ಳು ಹೇಳೋದಕ್ಕೆ ಭಾಳ ಮೆಮರಿ ಪವರ್ ಬೇಕಾಗತ್ತೆ, ನೆನಪಿನ ಶಕ್ತಿ ಅಸಾಧ್ಯ ಬೇಕು ಸುಳ್ಳು ಹೇಳಬೇಕಾದ್ರೆ. ಇವ್ರಿಗೇನು ಹೇಳಿದೆ, ಅವ್ರಿಗೇನು ಹೇಳಿದೆ ನೆನಪಿಟ್ಕೋಬೇಕಲ್ಲ. ಸತ್ಯ ಹೇಳಿದ್ರೆ ಅಂತ ಒಂದು ನೆನಪಿನ ಶಕ್ತಿನೇ ಬೇಕಾಗಿಲ್ಲ, ಒಂದೇ ಇರುತ್ತಲ್ಲ, ಯಾವಾಗಿದ್ರೂ ಒಂದೇ ಅದು. ಆದರೆ ಅಭ್ಯಾಸ ಆಗಿ ಹೋಗಿದೆ ನಮಗೆ ಹೇಳಿ ಅದು ಹೇಳದೆ ಬದುಕೋಕೆ. ಅದು ಹೇಳ್ತಾ ಇರೋರು, ಈ ಜೀವ ಇದೆಯಲ್ಲ, ನಮ್ಮ ಬದುಕಿರುವ ಜೀವ, ಅದೊಂದು ಕಾಗದದ ಹಾಗೆ, ಒಂದು ತಂತಿ ಹಾಗೆ. ನೀವು ಟ್ರೈ ಮಾಡಿ ನೋಡಿ, ಒಂದು ತಂತಿ ತೊಗೊಂಡು ಅದನ್ನು ಮಡಿಸ್ಬಿಡಿ, ಒಂದು ಸ್ವಲ್ಪ ಹಾಕಿ, ನೀವು ಏನು ಮಾಡಿದ್ರೂ ಸೀದಾ ಮಾಡೋಕ್ಕಾಗಲ್ಲ, ಎಳೆದ್ರೂ ಕೂಡ ಟಕ್ಕಂತ ಕೈಗೆ ಸಿಕ್ಕಾಕೊಳತ್ತೆ, ಒಂದು ಗಂಟಿನ ಥರ ಅದು. ಹಾಗೆ ಒಂದು ಜೀವ ಒಂದು ಕಾಗದದ ಹಾಗೆ, ಒಂದು ತಂತಿ ಹಾಗೆ, ಅದು ಸರಿ ಮಾಡೋದು ಕಷ್ಟ ಆಗುತ್ತೆ ಮುಂದೆ ಸುಖ ಬಂದಾಗ ಅಂತ. ಅದಕ್ಕೇನು ಮಾಡಬೇಕು ನಾವು? ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡದು ಪ್ರಯತ್ನ ಮಾಡಬೇಡಿ, ಸಣ್ಣ ಸಣ್ಣದನ್ನು ಸರಿ ಮಾಡಿಕೊಂಡು ಹೋಗಿ, ಆ ಕೊನೆಗೆ ಸೇರುತ್ತೆ ನಿಮಗೆ ಅಂತ. ಆ ಪದ್ಯ ಎಷ್ಟು ಚೆನ್ನಾಗಿದೆ, 903 ಮೋಕ್ಷದಾಸೆಯೊಳು 903. ಮೋಕ್ಷದಾಸೆಯೊಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಮೋಕ್ಷದ ಆಸೆ ಏನೋ ಇದೆ, ಅತಿ ಆತುರತೆ ಒಳಿತಲ್ಲ, ಬೇಗ ಹೋಗಬೇಕು ಅಂತ. ಅದಕ್ಕೇನು ಶಾರ್ಟ್ಕಟ್ ಇಲ್ಲ, ಅದಕ್ಕೆ ಟೋಕನ್ ಕೊಡ್ತಾರಲ್ಲ ಕೆಲವೊಂದು ಸಲ, ಶಾರ್ಟ್ಕಟ್ ಇದೆ ಬೇಗ ಹೋಗ್ಬೋದು ಅಂತ, ಹಂಗೇನೂ ಇಲ್ಲ. ಮೋಕ್ಷದ ಆಸೆಯೊಳು ಅತಿ ಆತುರತೆ ಒಳಿತಲ್ಲ, ಆತುರತೆ ಬೇಕಿಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಆ ಶಿಕ್ಷಣ ಆಗಬೇಕು, ಶಿಕ್ಷಣ ಬಹುಕಾಲ ನಡಿಬೇಕು. ನಾನು ಹೇಳಿದ್ರೆ ಸಣ್ಣ ಸಣ್ಣ ಸುಳ್ಳು ಹೇಳೋದು ಕೂಡ ಸರಿ ಮಾಡ್ಕೊಳ್ಳೋದು ಒಂದು ಶಿಕ್ಷಣ ಅದು. ಹೀಗೆ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಅದಕ್ಕೊಂದು ಸುಲಭ 3ನೇ ಮಾತು ಭಾಳ ದೊಡ್ಡದದು. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ನಾನು ಮಾಡ್ತಿರುವಂಥ ದಿನನಿತ್ಯದ ಕೆಲಸಗಳನ್ನು ತಪ್ಪದೇ ಸರಿಯಾಗಿ ಅದು ಮಾಡ್ತಾ ಹೋಗೋಣಂತೆ. ನನ್ನ ಕೆಲಸಗಳ ನಿಧಾನವಾಗಿ ಸುಳ್ಳು ಹೇಳಲಾರದ ಹಾಗೆ, ಆ ಹಾದಿ ತಪ್ಪದ ಹಾಗೆ ನಿಧಾನಕ್ಕೆ ಸರಿ ಮಾಡ್ತಾ ಹೋದರೆ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಮೋಕ್ಷ ಸಿಕ್ಬಿಡುತ್ತಂತೆ. ಮೋಕ್ಷಕ್ಕೋಸ್ಕರ ದೊಡ್ಡ ಹೆಜ್ಜೆ ಹಾಕಬೇಕಾಗಿಲ್ಲ, ಸಣ್ಣ ಸಣ್ಣ ಹೆಜ್ಜೆಗಳನ್ನು ಸರಿಯಾಗಿ ಹಾಕಿದರೆ ಸಾಕು, ಅದು ಮುಟ್ಟತ್ತೆ ಅಂತ ಹೇಳಿ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಚಾರ ಅರ್ಜುನನಿಗೆ ಸ್ವಲ್ಪ ಅರ್ಥ ಆಯಿತು ಅಂತ ಅನ್ನಿಸ್ತು ಕೃಷ್ಣನಿಗೆ. ಹೇಳಿದ್ದ ಇನ್ನೊಂದು ವಿಷಯ ಬಿಡ್ತಾನೆ. ಈಸ್ ಒನ್ ಆಫ್ ದಿ ಫೈನೆಸ್ಟ್ ಟೀಚರ್ಸ್, ಅಮೇಝಿಂಗ್ ಟೀಚರ್ ಕೃಷ್ಣ. ಅದಕ್ಕೆ ಜಗದ್ಗುರು ಅನ್ನೋದು ಅವನಿಗೆ. ಅರ್ಥ ಆಗದೆ ಹೋದಾಗ ಮುಂದಿನ ಕಾನ್ಸೆಪ್ಟ್ ಹೇಳೋದೇ ಇಲ್ಲ ಅವನು. ಇವನಿಗೆ ಅರ್ಥ ಆಯಿತು, ಹುಬ್ಬು ಗಂಟು ಬಿಚ್ಕೊಂತು ಅಂದ ಮತ್ತೊಂದು ಹೇಳ್ತಾನೆ. ಈ ಕ್ಷೇತ್ರಜ್ಞ ಇಷ್ಟೆಲ್ಲ ಹೇಳಿದ ಮೇಲೆ ಅರ್ಥ ಆಯಿತು ಅನ್ನಿಸಿದಾಗ ಇನ್ನೊಂದು ವಿಷಯ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಅರ್ಜುನ ನೋಡಪ್ಪ, ಕ್ಷೇತ್ರ ಅಂತ ಹೇಳಿದ್ದೇನೆ, ದೇಹ ಕ್ಷೇತ್ರ ಅಂತ ಹೇಳಿದೆ, ಅದನ್ನು ಪೂರ್ತಿ ತಿಳಿದವನು, ಅದನ್ನು ನಿಗ್ರಹ ಮಾಡುವಂಥವನು, ಮಾರ್ಗದರ್ಶನ ಮಾಡುವಂಥವನು ಕ್ಷೇತ್ರಜ್ಞ ಇದ್ದಾನೆ. ಅವರಿಬ್ಬರ ನಡುವೆ ಸಂವಾದ ಹೆಂಗಾಗತ್ತೆ? ಅವರಿಬ್ಬರಿದ್ದಾರಲ್ಲ, ದೇಹ ಒಂದಿದೆ, ಜೀವ ಕ್ಷೇತ್ರಜ್ಞ ಒಬ್ಬಿದ್ದಾನೆ, ಇವರಿಬ್ಬರ ನಡುವೆ ಸಂವಾದ ಆಗೋದು ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ ಅವನು, ಉಪದೃಷ್ಟ ಹನುಮಂತಾಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ ಅಂತ. ಉಪದೃಷ್ಟ ಹನುಮಂತಾಚ, ಈ ದೇಹದಲ್ಲಿ ಇನ್ನೊಬ್ಬ ಇದ್ದಾನೆ ನಿಮ್ಮ ದೇಹದೊಳಗೆ ಅಂತ ಹೇಳ್ತಾರೆ. ಎರಡೇ ಆಗಿತ್ತು ಅವನಿಗೀಗ, ಕ್ಷೇತ್ರಜ್ಞ ಎರಡಾಗಿತ್ತು. ಈ 3ನೇದನ್ನು ಸೇರಿಸ್ತಾನೆ ಭಗವಂತ. ಅಲ್ಲಿ 3ನೇದೊಂದು ಇದೆಯಪ್ಪ, ಈ ದೇಹದಲ್ಲಿ ಮತ್ತೊಬ್ಬ ಇದ್ದಾನೆ, ಅವನು ದಿವ್ಯಾನುಭವಿ, ಮಹಾ ಅನುಭವಿ ಅವನು. ಅವನು ಪ್ರಭು, ಅವನು ಪರಮಸ್ವಾಮಿ. ಇಲ್ಲಿವರೆಗೂ ಏನು ತಿಳ್ಕೊಂಡಿದ್ದ? ಕ್ಷೇತ್ರಜ್ಞಾನೇ ದೊಡ್ಡವನು ಅಂದ್ಕೊಂಡಿದ್ದ. ಈ ಇವರಿಬ್ಬರಿಗಿಂತ ದೊಡ್ಡವನು ಅವನಿದ್ದಾನೆ. ಅವನು ಪರಮಾನುಭವಿ, ಅವನು ಪರಮಸ್ವಾಮಿ, ಪ್ರಭು ಅವನು. ಅವನು ಇಬ್ಬರಿಗೂ ಮೇಲ್ವಿಚಾರಕನಾಗಿ ಮಾರ್ಗದರ್ಶಕನಾಗಿ ಇದ್ದಾನೆ. ಅವನದು ಇನ್ನೊಬ್ಬ ಯಾರು ಸಂತ ಹೇಳ್ಕೊಂಡ, ಅವನು ಬೇಕಾಗಿತ್ತ, ಅವನು ಇನ್ನೊಬ್ಬರು ಯಾಕೆ ಬೇಕು ಅಂದರೆ, ಕ್ಷೇತ್ರಜ್ಞರ ನಡುವೆ ಒಬ್ಬ ನಿವೇದಕ ಅಂತ ಒಬ್ಬಿದ್ದಾನೆ. ನಾವು ಮಾಡ್ತೀವಲ್ಲ, ಏನೋ ಡಿಫ್ರೆನ್ಸ್ ಬಂದರೆ ಆರ್ಬಿಟ್ರೇಷನ್ ಅಂತ ಕರಿತೀವಿ. ಇಬ್ಬರು ಭಿನ್ನಾಭಿಪ್ರಾಯ ಕೂಡ್ಬೇಕು, ಅವನ ಮಾತೇ ಕೊನೆಯದು. ಹೀಗೊಬ್ಬ ನಿವೇದಕ ಯಾಕೆ ಬೇಕಾಗಿತ್ತು? ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ.
ನಾನು ಯಾರ ಜೊತೆಗೋ ಫೋನಲ್ಲಿ ಮಾತಾಡ್ತೇನೆ. ಫೋನಲ್ಲಿ ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ತೇನೆ? ಯಾವುದೋ ಒಂದು ತಂತಿ ಇರಬೇಕು, ವೈರ್ಡ್ ಫೋನ್ ಆದರೆ. ಮೊಬೈಲ್ ಫೋನ್ ಆದರೆ ಸೆಟಲೈಟ್ ಕನೆಕ್ಷನ್ ಆದರೂ ಇರಬೇಕು ಅಲ್ವಾ? ಯಾವುದೋ ಒಂದು ಸಾಮಗ್ರಿ ಮಾಧ್ಯಮ ಇದ್ದರೆ ಮಾತ್ರ ನಾನು ಮಾತಾಡೋದು ಅವ್ರಿಗೆ ಕೇಳಿಸುತ್ತೆ. ಆ ತಂತಿ ಕಟ್ಟಾಗ್ಬಿಟ್ರೆ, ಸೆಟಲೈಟ್ ಕಟ್ಟಾಗ್ಬಿಟ್ರೆ ಆವಾಗ ಫೋನ್ ಸಿಕ್ಕಲ್ಲ. ನಾನು ಇದ್ದೇನೆ, ಅವರೂ ಇದ್ದಾರೆ, ಆದರೆ ಸಂವಾದ ಆಗ್ತಾಯಿಲ್ಲ. ಕ್ಷೇತ್ರ ಇದೆ, ಕ್ಷೇತ್ರಜ್ಞ ಇದ್ದಾನೆ, ಅವ್ರನ್ನಿಬ್ಬರೊಂದು ಯಾವುದೋ ಒಂದು ಮಾಧ್ಯಮ ಇದೆ, ಮಾಧ್ಯಮದಲ್ಲಿ ಅಡೆತಡೆ ಬಂದರೆ ಸಂವಾದ ಆಗೋಲ್ಲ. ಆ ರೀತಿ ಇನ್ನೊಂದು, ನಾನು ನೆಟ್ಟಲ್ಲಿ ಮಾತಾಡ್ತಾ ಇದ್ದೀನಿ, ಸ್ಕೈಪ್ ಅಂತ ಮಾಡ್ತೀವಿ, ಭಾಳ ಕಾಮನ್ ಈಗ ಸ್ಕೈಪ್ ಮಾಡೋದು. ಬೇರೆ ದೇಶದಲ್ಲಿದ್ದ ಮಾತಾಡಬೇಕಾದ್ರೆ ನಾವು ಸ್ಕೈಪ್ ಹಾಕ್ಕೊಂಡಾಗ ಅವ್ರು ಕಾಣಿಸ್ತಾ ಇರ್ತಾರೆ. ಒಂದು ನಿಂತು ಹೋಗ್ಬಿಡುತ್ತೆ ಒಂದು ಸಲ ಪಿಕ್ಚರು, ಯಾಕೆ? ಸೆಟಲೈಟ್ ಕನೆಕ್ಷನ್ ಹೋಯ್ತು. ನಾನು ಕೂತಿದ್ದೇನೆ, ಅವರು ಕೂತಿದ್ದಾರೆ ಅಲ್ಲಿವರೆಗೂ ಚಿತ್ರ ಕಾಣಿಸ್ತಾ ಇತ್ತು, ಮುಂದಿನ ಕ್ಷಣಕ್ಕೆ ಕಾಣಿಸಲ್ಲ. ಯಾಕೆ? ಸೆಟಲೈಟ್ ಕನೆಕ್ಷನ್ ಹೋಯ್ತು. ಅಂದರೆ ಸೆಟಲೈಟ್ ಇಲ್ಲದೇ ನಾನು ಅವರು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇಬ್ಬರೇ ಇದ್ದರೆ ಆಗೋಲ್ಲ ಅಂತಾಯಿತು. ನಾನು ಅಂದ್ಕೊಂಡಿದ್ದೆ ಫೋನ್ ಮಾಡ್ತೀನಿ ಬಿಡು ಈಗ ತಕ್ಷಣ ಅಂತೀವಿ, ಸಿಗ್ನಲ್ಲೇ ಇಲ್ಲ. ಆಗಿಲ್ವ? ಎಷ್ಟೋ ಸಲ ಆಗಲ್ವ ನಮಗೆ? ಸಿಗ್ನಲ್ಲೇ ಇಲ್ಲ. ಫೋನೂ ಇದೆ ನಿಮ್ಮ ಕಡೆಗೆ, ನೀವು ಇದ್ದೀರಿ, ಅವರು ಕಾಯ್ತಿದ್ದಾರೆ, ಬಟ್ ಕನೆಕ್ಷನ್ ಆಗೋಲ್ಲ. ಯಾಕಂದ್ರೆ ನಡುವೊಂದು ಮಾಧ್ಯಮ ಬೇಕು ನಮಗೆ. ಕೃಷ್ಣ ಹೇಳೋದು ಎಷ್ಟು ಚೆನ್ನಾಗಿದೆ ಅಂದರೆ, ನಡುವೊಂದು ಮಾಧ್ಯಮ ಬೇಕು. ಅದು ಕಮ್ಯುನಿಕೇಟರ್ ಅಂತಾದರೂ ಕರೀರಿ, ಅಥವಾ ಕಂಡಕ್ಟರ್ ಅಂತಾದರೂ ಕರೀರಿ, ನಿವೇದಕ ಅಂತ ಕರೀರಿ. ಹಾಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ನಡುವೆ ಒಂದು ಮಾಧ್ಯಮ ಬೇಕು, ಒಬ್ಬ ನಿವೇದಕ ಬೇಕು. ಆ ನಿವೇದಕನೇ ಪರಮಾತ್ಮ ಅಂತ ಹೇಳ್ತಾನೆ. ಪರಮಾತ್ಮ ನಿವೇದಕ ಇಬ್ಬರ ನಡುವೆ, ಅವನು ಪ್ರಭು. ಇನ್ನೊಂದೇನಾಗಬೇಕು ಅಂದರೆ, ಆ ನಿವೇದಕನ ಶಕ್ತಿಯೊಳಗೊಂದು ವಿಶೇಷ ಇರಬೇಕು, ಇಬ್ಬರಿಗೂ ಅರ್ಥ ಆಗುವಂಗಿರ್ಬೇಕದು. ಈಗ ನಾನು ಮಾತಾಡ್ತಿದ್ದೀನಿ, ತಾವೆಲ್ಲ ಕೇಳಿಸ್ಕೊತಾ ಇದ್ದೀರಿ. ನಾನು ಮಾತಾಡೋದು ನಿಮಗೆ ಕೇಳಿಸೋದು ಯಾವುದಕ್ಕಾಗಿ? ನನ್ನ ಧ್ವನಿಯಿಂದ ಕೇಳಿಸುತ್ತಾ, ಅಥವಾ ಈ ಮೈಕಿಂದ ಕೇಳಿಸುತ್ತಾ, ಆ ಸ್ಪೀಕರಿಂದ ಕೇಳಿಸುತ್ತಾ? ಇದು ಯಾವುದೂ ಅಲ್ಲ. ನಾನು ಮಾತಾಡ್ತಿರೋ ಭಾಷೆ ನಿಮಗೆ ಅರ್ಥ ಆಗುತ್ತೆ, ಅದಕ್ಕೆ ಅರ್ಥ ಆಗುತ್ತೆ. ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಫ್ರೆಂಚಲ್ಲೋ ಜರ್ಮನ್ನಲ್ಲೋ ಮಾತಾಡ್ತಾ ಇದ್ದರೆ ಒಂದು 2 ನಿಮಿಷ ತಮಾಷೆ ಅನಿಸುತ್ತೆ, ಏನೋ ಮಾತಾಡ್ತಾನಲ್ಲ ಇವನು ಅನಿಸುತ್ತೆ. ಆಮೇಲೆ ಕೇಳೋಕ್ಕಾಗೋಲ್ಲ, ಅರ್ಥವೇ ಆಗೋಲ್ಲ. ಅಂದರೆ ಮಾಧ್ಯಮ ಒಂದೇ ಆಗಿರಬೇಕು. ಕೇಳುಗ ಮತ್ತು ಹೇಳುಗ ಇಬ್ಬರ ನಡುವೆ ಒಂದು ಭಾಷೆ ಮಾಧ್ಯಮ ಒಂದೇ ಆಗಿದ್ದರೆ ಮಾತ್ರ ಅರ್ಥ ಆಗೋಕ್ಕೆ ಸಾಧ್ಯ ಇದೆ. ಯಾವುದೋ ಒಂದು ನಾಟಕ ನೋಡ್ಕೋತಿದ್ದೀರಿ ನೀವು, ಆ ಭಾಷೆ ಸ್ಪ್ಯಾನಿಷ್ ಭಾಷೆ, ನಿಮ್ಗೆ ಅರ್ಥವೇ ಆಗೋಲ್ಲ. ಕೆಲವು ಸಲ ನಿಮ್ಗೆ ಆಗಿರುತ್ತೆ, ಯಾವುದೋ ಸಿನಿಮಾ ನೋಡ್ತಿರ್ತೀರಿ ಟಿ ವಿಯಲ್ಲಿ, ಆ ಸಬ್ ಟೈಟಲ್ಸ್ ಇದ್ದರೆ ಸಿನಿಮಾ ಅರ್ಥ ಆಗುತ್ತೆ ಅಲ್ವಾ? ಸಬ್ ಟೈಟಲ್ ಇದ್ದು ಸಿನಿಮಾ ಅರ್ಥ ಆಗಲ್ಲ, ಯಾಕಂದರೆ ಸಬ್ ಟೈಟಲ್ ನಿಮಗೆ ಮಾಧ್ಯಮ, ಅದು ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿಕೊಡುವಂಥದ್ದು. ಅದನ್ನು ಹಾಗೆ ಮಾಧ್ಯಮ ಇರುತ್ತಲ್ಲ, ಅದು ಇಬ್ಬರಿಗೂ ಒಂದೇ ಒಂದು ಸಮಾನವಾದಂಥ ಭಾಷೆ ಇರಬೇಕಾಗತ್ತೆ. ನಾನು ಕೆಮಿಸ್ಟ್ರಿ ವಿದ್ಯಾರ್ಥಿ ಆದ್ದರಿಂದ ಹೇಳ್ಬೋದು. ಸಾಲ್ವೆಂಟ್ ಅಂತ ಯೂಸ್ ಮಾಡ್ತೀವಿ ನಾವು ಕರಗಿಸೋದಕ್ಕೆ ಯಾವುದೋ ವಸ್ತುವನ್ನು. ಈ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಬರುತ್ತೆ, ಸುಲಭ. ಒಂದು ಯಾವುದೋ ಪದಾರ್ಥ ಇದೆ, ಅದೇನೋ ಒಂದು ವಿಷಯ ಕರ್ಕೊಂಡಿದೆ, ಅದರೊಳಗೆ ಕರಗಿದೆ, ಅದರೊಳಗೆ ಅದನ್ನು ಬೇರೆ ಕಡೆ ತಕ್ಕೋಬೇಕಾದ್ರೆ ನೀರೊಳಗೆ ಕರಗಿದಂಥ ಯಾವುದೋ ಒಂದು ವಸ್ತು ಇದೆ. ನಾನು ಸೀಮೆ ಎಣ್ಣೆ ಹಾಕಿದೆ ಅಂತ ಇಟ್ಕೊಳ್ಳಿ, ಅದು ಕರಗಲ್ಲ. ಅವು ಎರಡಕ್ಕೂ ಸಮಾನವಾದಂಥ ಕಾಮನ್ ಸಾಲ್ವೆಂಟ್, ಎರಡರಲ್ಲೂ ಕರಗುವಾದಂಥ ವಸ್ತು ಇದ್ದರೆ ಮಾತ್ರ ಕರಗತ್ತೆ. ಹಾಗೆ ಕೃಷ್ಣ ಎಷ್ಟು ಚಂದ ಹೇಳ್ತಾನೆ, ಬ್ಯೂಟಿಫುಲ್ ಸೈನ್ಸ್ ಅದು. ಈ ಶರೀರ ಮತ್ತು ಆ ಕ್ಷೇತ್ರದ ನಡುವಿರುವಂಥ ಸಮಾನವಾದ ಶಕ್ತಿ ಇರುವಂಥ, ಇಬ್ಬರಿಗೂ ಅರ್ಥವಾಗ ಹಾಗೆ ಹೇಳುವ ಹಾಗೆ, ಇಬ್ಬರು ನಡುವೆ ಒಂದು ಸೇತುವೆ ಕಟ್ಟುವ ಹಾಗೆ, ಸೇತುವೆ ಕಟ್ಟೋದಷ್ಟೇ ಅಲ್ಲ, ಇಬ್ಬರನ್ನು ನಿಭಾಯಿಸುವ ಹಾಗೆ, ಅವರಿಗೆ ಮಾರ್ಗದರ್ಶನ ಮಾಡುವಂಥ ಚೈತನ್ಯ ಇದೆಯಲ್ಲ, ಅದೇ ಪರಮಾತ್ಮ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಅದಕ್ಕೆ ಕಗ್ಗದ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಆ ಮಾತನ್ನು ಹೇಳುವಂಥದ್ದು. ಆ ಕ್ಷೇತ್ರ ನಡುವೆ ಇರುವಂಥ ಪರಮಾತ್ಮ ಇರುವಂಥ ವಿಷಯ ಪದ್ಯ 121, 121. ತನುವೇನು ಮನವೇನು ಪರಮಾಣು ಸಂಧಾನ, ಕುಣಿಸುತ್ತಿಹುದು ಉಭಯವನು ಮೂರನೆಯದೊಂದು. ತೃಣದ ಹಸಿರಿನ ಹುಟ್ಟು ತಾರೆ ಎಸಕದ ಗುಟ್ಟು, ದಣಿಯದೆ ಆದ ನರಸು ನೀ ಮಂಕುತಿಮ್ಮ. 4 ಸಾಲಲ್ಲಿ ಹೇಳುವಂಥ ಶಕ್ತಿ ನೋಡಿ. ತನುವೇನು ಮನವೇನು, ಈ ದೇಹ ತನು ಕ್ಷೇತ್ರ, ಇದರೊಳಗಿರುವಂಥ ಕ್ಷೇತ್ರಜ್ಞ ಇದೆಯಲ್ಲ, ಅದು ಅರ್ಥ ಮಾಡ್ಕೊಂಡಿರುವಂಥ ಮನಸ್ಸಿದೆಯಲ್ಲ, ಆ ಕ್ಷೇತ್ರ. ತನುವೇನು ಮನವೇನು ಪರಮಾಣು ಸಂಧಾನ, ಅವೆರಡಕ್ಕೂ ಒಂದಕ್ಕೊಂದು ಸಂಧಾನ ಆಗಿರುತ್ತೆ, ಪರಮಾಣು ಸಂಧಾನ ಅದಿರುವಂಥದ್ದು. ಆದರೆ ಇವೆರಡನ್ನು ಕೂಡ ಕುಣಿಸುತ್ತಿಹುದು ಉಭಯವನು ಮೂರನೆಯದೊಂದು. ಈ ಎರಡನ್ನು ಕುಣಿಸುವಂಥದ್ದು ಅಂದರೆ ನಿರ್ದೇಶನ ಮಾಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದು, ನಿಗ್ರಹ ಮಾಡುವಂಥದ್ದು. ಕುಣಿಸುತ್ತಿಹುದು ಉಭಯವನು ಮೂರನೆಯದೊಂದು. ಆ ಮೂರನೇದು ಯಾವುದು? ಎಷ್ಟು ಚಂದ ಮಾತದು. ಆ ಮೂರನೇದು ಯಾವುದು ಅಂದರೆ, ತೃಣದ ಹಸಿರಿನ ಹುಟ್ಟು ತಾರೆ ಎಸಕದ ಗುಟ್ಟು. ಎಲ್ಲಿ ತೋರಿಸ್ತಾರೆ? ಒಂದು ಹುಲ್ಲಿನ ಗರಿ ತೋರಿಸ್ತಾರೆ, ಒಂದು ಆಕಾಶದ ನಕ್ಷತ್ರ ತೋರಿಸ್ತಾರೆ. ತೃಣದ ಹಸಿರಿನ ಹುಟ್ಟು, ಈ ತೃಣಕ್ಕೆ ಹಸಿರು ಬಂದದ್ದು ಯಾವುದು? ಯಾವ ಶಕ್ತಿಯಿಂದ
ಈ ಹುಲ್ಲಿಗೆ ಹಸಿರಿನ ಶಕ್ತಿ ಬಂತೋ, ಹಸಿರಿನ ಬಣ್ಣ ಬಂತೋ, ಅದೇ ಶಕ್ತಿ ಆ ತಾರೆಯಲ್ಲಿರುವಂಥ ಅಗಾಧವಾದ ಬೆಳಕಿದೆಯಲ್ಲ, ಆ ಬೆಳಕಿನ ಮಿನುಗುವಿಕೆ ಶಕ್ತಿ ಇದೆಯಲ್ಲ, ಅದಕ್ಕೂ ಅದೇ ಕಾರಣ. ಅದು ಎಂಥ ಅದ್ಭುತ ಮಾತಲ್ವಾ. ಬರೀ ಭೂಮಿಯಲ್ಲಿ ಒಂದು ಹುಲ್ಲಿನ ಗರಿ ಅಲ್ಲ, ತಾರೆಯಲ್ಲಿರುವ ಆಕಾಶದಲ್ಲಿರುವಂಥ ತಾರೆಯನ್ನು ನಿಗ್ರಹ ಮಾಡುವಂಥದ್ದು ಅಸಾಮಾನ್ಯವಾದಂಥ ಶಕ್ತಿ ಅದು. ಮೊದಲು ತೃಣದ ಹಸಿರಿನ ಹುಟ್ಟು, ಆ ತೃಣಕ್ಕೆ ಇರುವಂಥ ಹಸಿರು ಬಂದದ್ದು ಅದರಿಂದಾನೇ. ಆ ತಾರೆಯಲ್ಲಿ ಮಿನುಗುವ ಶಕ್ತಿ ಇದೆಯಲ್ಲ, ಅಸಾಧ್ಯವಾದ ಬೆಳಕನ್ನು ಕೊಡುವಂಥ ಶಕ್ತಿ ಇದೆಯಲ್ಲ, ಅದರ ಗುಟ್ಟು ಅವೆರಡೂ ಅದೇ ಕೊಡುವಂಥದ್ದು. ಆ ಮೂರನೇದು ಅದಕ್ಕೆ ಹೇಳ್ತಾರೆ, ದಣಿಯದೆ ಅದನ್ನು ಅರಸು ನೀ ಮಂಕುತಿಮ್ಮ. ಅರಸಬೇಕಾದದ್ದು ಅದು ನೀನು. ಕ್ಷೇತ್ರನೂ ಅರಸು, ಕ್ಷೇತ್ರಜ್ಞನೂ ಅರಸು, ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವೆರಡನ್ನೂ ನಿಗ್ರಹ ಮಾಡ್ಕೊಂಡು ಒಳಗೆ ಕೂತಿದೆಯಲ್ಲ ಶಕ್ತಿ, ಅದನ್ನು ಅರಸು ನೀನು ಅಂತ. ಅದು ಹೇಗೆ ಅರಸು ಸುಮ್ಮನೆ ಅಲ್ಲ, ದಣಿಯದೆ ಅದನ್ನು ಅರಸು ನೀನು ಮಂಕುತಿಮ್ಮ. ಸೋತೆ ಅಂತ ಅನ್ನಂಗಿಲ್ಲ, ದಣಿಯಂಗೇ ಇಲ್ಲ. ಅದು ಹುಡುಕಬೇಕಾದ್ರೆ ಬದುಕಿರೋ ಕೊನೆ ಕ್ಷಣದವರೆಗೂ ಹುಡುಕಬೇಕು ಅಂತ. ಅಂದರೆ ಈ ಅಧ್ಯಾಯದಲ್ಲಿ ಏನು ಹೇಳ್ದಂಗೆ ಆಯಿತು ಕೃಷ್ಣ ಅಂದರೆ, 3 ಭಾಗ ಇದೆ ಎಂದಂಗಾಯಿತು. ಮೊದಲು ಕ್ಷೇತ್ರ. ಕ್ಷೇತ್ರ ಅಂದರೆ ನಾವು ಬರೀ ದಯವಿಟ್ಟು ದೇಹ ಅಂತ ಒಂದೇ ತಗೊಳ್ಳೋದು ಬೇಡ. ಕ್ಷೇತ್ರ ಅಂದರೆ ಈ ದೇಹ ಒಂದು ಭಾಗ, ಜಡವಸ್ತುಗಳೇನಿದ್ದಾವೆ ಅವು, ಅಥವಾ ಇಡೀ ಪ್ರಪಂಚವನ್ನು ತಗೋಬಹುದು. ಇದೊಂದು ಸೃಷ್ಟಿಯಾದಂಥ ವಸ್ತು. ಕ್ಷೇತ್ರಜ್ಞ, ಆ ಕ್ಷೇತ್ರದಿರುವಂಥ ಕ್ಷೇತ್ರಜ್ಞ ಯಾರು? ನಮ್ಮೆಲ್ಲರೊಳಗಿರುವಂಥ ಜೀವಾತ್ಮ. ಈ ಮೂರನೇದ್ದು ಪರಮಾತ್ಮ. ಕ್ಷೇತ್ರಜ್ಞರಿಗೆ ಸಮಾನವಾಗಿರುವಂಥ ಸೂತ್ರ, ನಿವೇದಕ, ನಿಗ್ರಹ ಮಾಡುವಂಥ ಶಕ್ತಿ. ಈ 3 ಇರೋದರಿಂದ ಜೀವನ ನಡೀತದೆ ಅಂತ. ಹಾಗಾದರೆ ಈ 13ನೇ ಅಧ್ಯಾಯದ ಆಶಯ ಏನು? ಹಾಗಾದರೆ ಯಾರು ಜ್ಞಾನದ ತಿಳಿವು ಕಣ್ಣಿಂದ, ಕೊನೆ ಮಾತು ಕೃಷ್ಣ ಹೇಳುವಂಥದ್ದು, ಯಾರು ಜ್ಞಾನದ ತಿಳಿವಿನ ಕಣ್ಣಿಂದ ಕ್ಷೇತ್ರಜ್ಞರ ಸಂಬಂಧವನ್ನು ಮತ್ತು ಕ್ಷೇತ್ರಜ್ಞರನ್ನು ಆ 3ನೇ ಶಕ್ತಿ ಹೇಗೆ ನಿಭಾಯಿಸ್ತದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಆ ಪ್ರಯತ್ನ ಮಾಡಿದಾಗ ಮಾತ್ರ ಬಹುಶಃ ನನ್ನನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಕೃಷ್ಣ ಹೇಳ್ತಾನೆ. ಇದು 13ನೇ ಅಧ್ಯಾಯ, ಕ್ಷೇತ್ರಜ್ಞದ ಯೋಗ. ಅದು ಇದರ ಮುಂದಿನ ಭಾಗ 14ನೇ ಅಧ್ಯಾಯ ಇನ್ನೂ ಚೆನ್ನಾಗಿರುವಂಥದ್ದು. ಎಲ್ಲವೂ ಚೆನ್ನಾಗಿರುವಂಥದ್ದೇ ಭಗವದ್ಗೀತೆಯಲ್ಲಿ. 14ನೇ ಅಧ್ಯಾಯಕ್ಕೆ ಗುಣತ್ರಯ ವಿಭಾಗ ಯೋಗ ಅಂತ ಕರೀತಾರೆ. ಗುಣತ್ರಯ ವಿಭಾಗ ಯೋಗ, ಅದನ್ನು DVG ಹೆಸರು ಕೊಟ್ಟದ್ದು ತ್ರಿಗುಣತಂತ್ರ ಜಾಗರೂಕ ಯೋಗ ಅಂತ ಬರೀತಾರೆ. ಜಾಗರೂಕ ಯೋಗ, ಹುಷಾರಾಗಿರ್ಬೇಕು ಅದ್ರ ಬಗ್ಗೆ ಅಂತ. ತ್ರಿಗುಣತಂತ್ರ ಜಾಗರೂಕ ಯೋಗ. ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ ಹಾಗೆ ಪ್ರಕೃತಿಯೂ ಒಂದೇ. ಇಡೀ ಪ್ರಕೃತಿ ಆಗಿರೋದೇ 24 ಅಂಶಗಳಿಂದ. ಇಡೀ ಪ್ರಕೃತಿ ಆಗಿದೆ. ಅದನ್ನು ಬೆಳಗುವಂಥ ಕ್ಷೇತ್ರಜ್ಞನೂ ಒಬ್ಬನೇ. ಅವನು ಮೊದಲೇ ಹೇಳಿದ್ದಾನೆ, ಎಲ್ಲ ಕ್ಷೇತ್ರಗಳಲ್ಲಿ ಇರುವಂಥವು ನಾನೇ ಅಂತ ಹೇಳಿದ್ದಾನೆ. ಒಂದೇ ಸತ್ವ ಒಳಗಡೆ ಇದೆ, ಆಗಿರೋದು ಎಲ್ಲ ಅವೇ ವಸ್ತುಗಳಿಂದಾಗಿದೆ. ಇಷ್ಟಾದರೂ ಕೂಡ ಪ್ರಪಂಚದ ಇಷ್ಟೊಂದು ಚಿತ್ರಗಳು ಯಾಕಿದ್ದಾವೆ ನಮ್ಮ ಕಣ್ಣು ಮುಂದೆ ಅಂತ. ಇಷ್ಟೊಂದು ರೂಪಗಳು ಯಾಕೆ ನಮ್ಮ ಕಣ್ಣು ಮುಂದೆ? ಅಸಾಧ್ಯ ರೂಪಗಳು. ಎಲ್ಲ ಒಂದೊಂದ್ರಂಗೆ ಒಂದೊಂದಿಲ್ಲ, ಎಲ್ಲ ಬೇರೆ ಬೇರೆ ಇದ್ದಾವೆ. ನಾವು ಸುಮ್ಮನೆ 84 ಲಕ್ಷ ಜೀವರಾಶಿ ಅಂತ ಹುಡುಕಿದ್ದು, ಇನ್ನೂ ಎಷ್ಟಿದ್ದಾವೆ ಯಾರಿಗೆ ಗೊತ್ತದು. ಎಲ್ಲ ಹೃದಯಗಳನ್ನು ಬೆಳಗೋ ಶಕ್ತಿ ಒಂದೇ ಆದರೂ ಕೂಡ ನಮ್ಮಲ್ಲಿ ರೂಪಗಳು ಯಾಕೆ ಬೇರೆ ಆಯಿತು ಅಂತ ಈ ಪ್ರಶ್ನೆಯನ್ನು ಕೇಳಿದಾಗ ಅರ್ಜುನ ಅದಕ್ಕೆಷ್ಟು ಸಂವಾದಿಯಾದಂಥ ಅದ್ಭುತವಾದ ಪದ್ಯ ಕಗ್ಗದಲ್ಲಿ ಬರುತ್ತೆ. ಆ ಕಗ್ಗದ ಪದ್ಯ ನೋಡೋಣ. ಪದ್ಯ 99. ಅದು ಎಷ್ಟು ಕಣ್ಣಿಗೆ ಕಟ್ಟೋ ಹಾಗೆ ಬರೀತಾರೆ ನೋಡಿ. ಜಲಧಿ ತೀರದಿ ನಿಂತು ವೀಕ್ಷಿಸು ಇಕ್ಕೆಲೆಗಳಲ್ಲಿ, ಚಲವೊಂದು ಅಚಲವೊಂದು, ಸಮವದು ಅಸಮವಿದು. ನಾನು ಆದಷ್ಟು ಪದ ವಿಭಜನೆ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ. ಜಲಧಿ ತೀರದಿ ನಿಂದು ವೀಕ್ಷಿಸು ಇಕ್ಕೆಲೆಗಳಲ್ಲಿ, ಚಲವೊಂದು ಅಚಲವೊಂದು, ಸಮವದು ಅಸಮವಿದು, ಕಲೆ ತೀರ್ಪುವಂತೂ ಮೇಯ ಅಮೇಯಗಳು ಜಗದಿ, ಮಿಲಿತತೆಯೇನೇ ರುಚಿಯೋ ಮಂಕುತಿಮ್ಮ. ನೀವು ಹೋಗೋದಿದ್ದು ಜಲಧಿ ತೀರದಿ, ಒಂದು ನದಿ ಹರಿತದೆ ಅಥವಾ ಒಂದು ಜಲಧಿ ನೀರು ಹರಿತದೆ, ಸಮುದ್ರ ದಾಂಡೆ ಅಂದ್ಕೊಳ್ಳಿ, ಯಾವುದು ಅಂದ್ಕೊಳ್ಳಿ. ಜಲಧಿ ತೀರದಿ ನಿಂತು ವೀಕ್ಷಿಸು ಇಕ್ಕೆಲೆಗಳಲ್ಲಿ. ನೀವು ನದಿಯಲ್ಲಿ ಬೋಟಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡಬೇಕು 2 ಕಡೆಗೂ ಏನಿದೆ ಅಂತ. ಚಲವೊಂದು ಅಚಲವೊಂದು. ನೀವು ನಾವೆಲ್ಲಿ ಹೋಗ್ತಾಯಿದ್ರೆ ಕಲ್ಪನೆ ಮಾಡ್ಕೊಳ್ಳಿ, ನೀವು ಚಲ ನಡ್ಕೊಂಡು ಹೋಗ್ತಾಯಿದ್ದೀರಿ, ಬೋಟಲ್ಲಿ ಹೋಗ್ತಾಯಿದ್ದೀರಿ, ನಿಮ್ಮ ನಾವೇ ಮುಂದೆ ಹೋಗ್ತಾಯಿದೆ, ಚಲವಾಗಿದೆ. ಆದರೆ ದಂಡೆ ಅಚಲವಾಗಿದೆ. ನದಿ ದಂಡೆ ಅಚಲವಾಗಿದೆ. ಅದು ದಂಡೆ ಚಲಿಸೋಕ್ಕೆ ಸಾಧ್ಯ ಇಲ್ಲ, ಅದು ಗಟ್ಟಿಯಾಗಿದೆ. ನಾನು ಚಲಿಸ್ತಾ ಇದ್ದೀನಿ. ನಾವು ಹುಡುಗರಾಗಿದ್ದಾಗ ಟ್ರಾವೆಲ್ ಬೈ ಟ್ರೈನ್ ಅಂತ ಒಂದು ಪದ್ಯ ಇತ್ತು. ಯಾರು ಆಥರ್ ಮರ್ತು ಹೋಗಿದೆ ನನಗೆ. ಅವನು ಎಷ್ಟು ಚೆಂದ ಬರೀತಾನೆ ಅಂತಂದರೆ, ನಾವು ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಗಮನಿಸಿ, ಈ ಸಲ ನೆಕ್ಸ್ಟ್ ಟೈಮ್ ಹೋದಾಗ ನೆನೆಸ್ಕೊಳ್ಳಿ, ಯಾವ ಪದ್ಯ ಕವಿ ನೆನೆಸ್ಕೋಬೇಕು ನಾವು. ನೀವು ಹೋಗ್ತಿರ್ಬೇಕು, ಟ್ರೈನ್ ಜೋರಾಗಿ ಹೋಗ್ತಾ ಇರುತ್ತೆ.
ಕಿಟಕಿಯಿಂದ ಹೊರಗಡೆ ನೋಡಿ, ಆ ಪಕ್ಕದಲ್ಲಿದ್ದಂಥ ಸಣ್ಣ ಸಣ್ಣ ಗಿಡಗಳು, ಆ ಕಲ್ಲುಗಳು, ಆ ಕಂಬಿ ಇದು ಟೆಲಿಫೋನ್ ಕಂಬ ಬರುತ್ತೆ, ಸಣ್ಣ ಸಣ್ಣ ಗಿಡಗಳಿಗೆ ಪಕ್ಕದಲ್ಲೇ ಇದ್ದಾವೆ, ಕಾಣಿಸೋದಿಲ್ಲ, ಸುಯ್ 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 ಹೋದಂಗೆ ಅನಿಸುತ್ತೆ. ಟ್ರೈನ್ ಅಷ್ಟು ಜೋರಾಗಿ ಹೋದರೆ ಅದು ಕಾಣಿಸುತ್ತೆ. ಆದರೆ ದೂರ ಆಕಾಶ ಕಡೆ ನೋಡಿ ನೀವು ನೆಕ್ಸ್ಟ್ ಟೈಮ್ ಹೋದಾಗ ಆಕಾಶ ನೋಡಿ, ಅಥವಾ ದೂರದ ಜಾಗ ನೋಡಿ, ತುಂಬ ದೂರದಲ್ಲಿರೋದು ನೋಡಿ, ಅದು ಈ ಹತ್ತಿರದಲ್ಲಿರುವಂಥವೆಲ್ಲ ನಮ್ಮನ್ನು ಬಿಟ್ಟು ಹಿಂದೆ ಹೋದಂಗೆ ಅನ್ನಿಸ್ತಾ ಇರುತ್ತೆ. ತುಂಬ ದೂರದಲ್ಲಿರುವಂಥದ್ದು ನಿಮ್ಮ ಜೊತೆಗೆ ಬಂದಂಗೆ ಅನಿಸುತ್ತೆ. ಅದನ್ನು ಭಾಳ ಫಿಲಾಸಾಫಿಕಲಾಗಿ ಬರೆದಿದ್ದ ಅವನು 8ನೇ ಕ್ಲಾಸಲ್ಲಿ ಓದಿದ ಪದ್ಯ ಅದು. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ನಾನು ಜೀವನದಲ್ಲಿ ಓಡುತ್ತಿರುವಾಗ ಹತ್ತಿರದವರೆಲ್ಲ ಹಿಂದೆ ಹೋಗ್ಬಿಡ್ತಾರೆ, ದೂರದಲ್ಲಿರುವಂಥ ಭಗವಂತ ನನ್ನ ಜೊತೆಗೆ ಬರ್ತಾನೆ ಅಂತ. ಅದು ಭಾಳ ಚಂದದ ಪದ್ಯ ಅದು. ನೀವು ನೋಡಿ, ಆಕಾಶದಲ್ಲಿ ತಾರೆಗಳನ್ನು ನೋಡಿ, ಸೂರ್ಯನ ನೋಡಿ, ಅಥವಾ ಚಂದ್ರನ ನೋಡಿ ಹೋಗ್ತಿರ್ಬೇಕಾದ್ರೆ, ಆ ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮ್ಮ ಜೊತೆಗೇ ಬಂದಂಗೆ ಅನಿಸುತ್ತೆ ಅದು. ಅಥವಾ ತುಂಬ ದೂರದ್ದು ಯಾವುದೋ ಬಿಲ್ಡಿಂಗ್ ನಿಮ್ಮ ಜೊತೆಗೇ ಬಂದಾಗ ಅಷ್ಟು ದೂರ ಕಾಣಿಸುತ್ತೆ ಅದು. ಆದರೆ ಪಕ್ಕದಲ್ಲಿರುವಂಥ ಗಿಡ ಮರಗಳು ಸರ ಹಿಂದೆ ಹೋಗ್ತಾ ಇರುತ್ತೆ. ಇಲ್ಲಿ ಹೇಳ್ತಾರವರು, ನೀವು ನೋಡ್ಕೊಂಡಿದ್ದಾಗ ಕೆಲವೊಂದು ಚಲಿಸಿರುವಂಥ ಕೆಲವು ಕಾಣ್ತವೆ, ಅಚಲವಾಗಿರುವ ಕೆಲವು ಕಾಣಿಸ್ತವೆ, ಸಮವದು ಅಸಮವಿದು. ಕೆಲವೊಂದು ಸಮನಾಗಿರುವಂಥದ್ದು, ಕೆಲವು ಅಸಮವಾಗಿರುವಂಥದ್ದು, ಎರಡೂ ಕಾಣಿಸ್ತವೆ ಕಣ್ಣಿಗೆ. ತಾವು ಜಗತ್ತಲ್ಲಿ ನೋಡಬೇಕು, ಮರಗಳು ಕಾಣಿಸ್ತವೆ. ನನಗೆ ಚಿತ್ರಕಲೆ ಬಗ್ಗೆ ಒಬ್ಬರು ಭಾಳ ದೊಡ್ಡವರು ಹೇಳಿಕೊಟ್ಟವ್ರು ನನಗೆ ಮೊದಲು ಈ ಮಾಡರ್ನ್ ಆರ್ಟ್ ಇಷ್ಟ ಆಗ್ತಿರಲಿಲ್ಲ. ಏನು ಮಾಡರ್ನ್ ಆರ್ಟು ಅರ್ಥವೇ ಆಗಲ್ಲ ಅಂತಿದ್ದೆ ನಾನು. ಅದೇನೋ ಬಣ್ಣ ರಾಶಿ ಹಾಕಿದ್ದಾರೆ, ಅದೇನೋ ಅಂತ ಪೇಂಟು, ಅರ್ಥವೇ ಆಗಲ್ಲ. ಆತ ನನಗೆ ಎಷ್ಟು ಚಂದ ಬುದ್ಧಿ ಹೇಳಿದರು ಅಂದರೆ, ನಿಮ್ಮ ನೋಡೋ ದೃಷ್ಟಿ ತಪ್ಪಾಗಿದೆ ಅಂತ ಹೇಳಿದರು. ನಿಮಗೆ ಪ್ರತಿಯೊಂದು ಚಿತ್ರ ಅರ್ಥ ಯಾಕೆ ಕೊಡಬೇಕದು? ಎಷ್ಟು ಚೆನ್ನಾಗಿರೋ ಮಾತದು. ಚಿತ್ರಕ್ಕೆ ಅರ್ಥ ಯಾಕೆ ಹುಡುಕ್ತೀರಿ? ಆಕಾಶ ನೋಡ್ತೀರಿ, ಆಕಾಶದಲ್ಲಿ ಬಣ್ಣ ಕಾಣಿಸುತ್ತೆ, 108 ಬಣ್ಣ ಹರಡ್ಕೊಂಡಿದೆ, ಈ ಬಣ್ಣ ಇಲ್ಲಿ ಯಾಕೆ ಬಂತು, ಆರೆಂಜ್ ಯಾಕೆ ಬಂತು, ಮೇಲೆ ಕೆಳಗೆ ಗ್ರೀನ್ ಯಾಕೆ ಬಂತು, ಇದು ಕೇಳ್ತೀರಾ ನೀವು? ಇಲ್ಲ, ಇದ್ದದ್ದನ್ನೇ ಎಷ್ಟು ಚೆನ್ನಾಗಿದೆಯಲ್ಲ ಅನ್ನಲ್ಲ, ಒಪ್ಕೋತೀರಲ್ಲ. ಹಾಗೆ ಆ ಬಣ್ಣ ನೋಡಿ, ಹೊಂದಾಣಿಕೆ ನೋಡಿ, ಆಳ ನೋಡಿ ಸಂತೋಷ ಪಡ್ತೀರಿ. ಒಂದು ಮರ ಇರುತ್ತೆ, ಹಿಂಗೆ ಬಗ್ಕೊಂಡಿದೆ, ಅದು ನದಿ ದಂಡೆ ಮೇಲೆ, ಎಷ್ಟು ಅಸಹ್ಯ ಆಗಿದೆಯಲ್ಲ ಇದು ಅಂತ ಯಾರೂ ಅನ್ನಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಅದು ಮರ ಅಂತೀವಿ. ಮರ ಹೇಗಿರಬೇಕು ಅಂತ ನಿಮ್ಮ ತಲೆಯಲ್ಲಿ ಕಲ್ಪನೆ ಇಲ್ಲ, ಅದು ಹೇಗಿದ್ರೂ ಒಪ್ಕೋತೀರಿ ನಿಸರ್ಗವನ್ನು. ಹಾಗೆ ಪೇಂಟ್ ಕೂಡ ಹಾಗೆ ಒಪ್ಕೊಳ್ಳಿ ಅಂತ. ಈಗ ನೋಡಿ, ಸಮ ಅಸಮ ಎರಡೂ ಇದೆ ನಮ್ಮ ಜೀವನದಲ್ಲಿ. ಸಮವಾಗಿರುವಂಥ ಒಬ್ಬ ಮನುಷ್ಯನ ಜೀವನ ನೋಡಿದರೆ ಕರೆಕ್ಟಾಗಿ ಸಮವಾಗಿರುವಂಥ ದೇಹ ಅದು. ಆದರೆ ಮರ ಹಾಗಿರ್ಬೇಕಂತಿಲ್ಲ, ಬೇರೆ ರೀತಿ ಹಾಗಿರ್ಬೇಕಂತಿಲ್ಲ, ನಿಸರ್ಗ ಇರಬೇಕು ಅಂತಿಲ್ಲ. ಅದಕ್ಕೆ ಹೇಳ್ತಾರೆ, ಸಮವದು ಅಸಮವಿದು ಕಲೆ ತೀರ್ಪುವಂತೂ ಮೇಯ ಅಮೇಯಗಳು ಜಗದಿ. ಇದು ಭಾಳ ಅದ್ಭುತವಾದಂಥ ಪದ್ಯ ಸಾಲಿದು. ಎರಡೂ ಸೇರ್ಕೊಂಡ್ಬಿಟ್ಟಿದ್ದಾವಂತೆ. ಕಲೆ ತೀರ್ಪುವಂತೂ ಸೇರ್ಕೊಂಡಿದೆ ಯಾವುವು? ಮೇಯ ಅಮೇಯಗಳು ಜಗದಿ. ಮೇಯ ಅಂದರೆ ಅಳೆಯೋಕೆ ಆಗುವಂಥದ್ದು, ಅಮೇಯ ಅಂದರೆ ಇಮ್ಮೆಜರೇಬಲ್, ಅಳೆಯೋಕೆ ಆಗದೇ ಇರುವಂಥದ್ದನ್ನು. ಕೆಲವನ್ನು ಅಳಿಬಹುದು, ಕೆಲವನ್ನು ಅಳೆಯೋಕ್ಕೆ ಆಗಲ್ಲ. ಯಾವುದೋ ಸಾಮಾನು ಕೊಂಡ್ಕೊಂಡ್ರೆ ಎಷ್ಟು kg ಅಪ್ಪ ಅಂತ ಕೇಳ್ಬೋದು, ತೂಕ ಮಾಡೋಕ್ಕೆ ಬರುತ್ತೆ. ಯಾವುದೋ ದ್ರವ ಪದಾರ್ಥ ತೊಗೊಂಡ್ರೆ ಎಷ್ಟು ಲೀಟ್ರಪ್ಪ ಅಂತ ಕೇಳ್ಬೋದು. ನಿಮ್ಮ ಮಗ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ, ಅಳೆಯೋಕ್ಕೆ ಆಗಲ್ಲ ಅದು ಅಲ್ವಾ? ನಿಮಗೆ ಭಗವಂತನ ಮೇಲೆ ಎಷ್ಟು ನಂಬಿಕೆ ಇದೆ, ಎಷ್ಟು ಅಂತ ಹೇಳ್ತೀರ, ಅದನ್ನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಕೆಲವನ್ನು ಅಳೆಯೋಕ್ಕಾಗತ್ತೆ, ಕೆಲವೊಂದು ಅಳೆಯೋಕ್ಕಾಗೋಲ್ಲ. ಅದಕ್ಕೆ ಹೇಳ್ತಾರೆ, ಕಲೆ ತೀರ್ಪುವಂತೂ ಮೇಯ ಅಮೇಯಗಳು ಜಗದಿ. ಈ ಜಗತ್ತಿನೊಳಗೆ ಅಳೆಯೋಕ್ಕೆ ಬರುವಂಥವು, ಅಳೆಯೋಕ್ಕೆ ಬರದೇ ಇರುವಂಥವು ಎಲ್ಲವೂ ಸೇರಿಕೊಂಡಿದ್ದಾವೆ. ಈ ಸೇರಿಕೊಂಡಿದ್ರಾನೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಮಿಲಿತತೆ ಇನೇ ರುಚಿಯೋ ಮಂಕುತಿಮ್ಮ. ಈ ಜೀವನಕ್ಕೆ ರುಚಿ ಬಂದಿರೋದೇ ಅವೆಲ್ಲ ಸೇರಿಕೊಂಡಿದ್ದಾವೆ ಅಂತ. ಯಾವುದೋ ಒಂದೇ ಇದ್ದರೆ ಬೇಜಾರಾಗಿರೋದು, ಅವೆಲ್ಲವೂ ಸೇರಿಕೊಂಡಿದ್ದರಿಂದ ಜೀವಕ್ಕೆ ಬೆಲೆ ಬಂದಿದೆ, ಜಗತ್ತಿಗೆ ಬೆಲೆ ಬಂದಿದೆ. ಆದರೆ ಪ್ರಶ್ನೆ ಅರ್ಜುನನ ಮುಗಿದಿಲ್ಲ. ಅವನು ಹೇಳ್ತಾನೆ, ಹೌದಪ್ಪ, ಸ್ವಲ್ಪ ಇದ್ರೆ ಅಡ್ಡಿ ಇಲ್ಲ, ಎಷ್ಟು ವಿಭೇದ ಇವು, ಸ್ವಜಾತಿಯೊಳಗೆ ಪರಜಾತಿಯೊಳಗೆ ವಿಜಾತಿ ಎಷ್ಟು ವಿಭೇದ ಇರಲ್ಲ. ಒಂದು ಸಸ್ಯ ಇದ್ದಂಗೆ ಒಂದು ಪ್ರಾಣಿ ಇಲ್ಲ, ಒಂದು ಪ್ರಾಣಿಗಳಿಗಿಂತ ಮನುಷ್ಯ ಹಾಗಿಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹಾಗಿಲ್ಲ. ಇಷ್ಟೊಂದು ಬೇಕಾಗಿತ್ತಾ? 4 ಕ್ಯಾಟಗರಿ ಮಾಡಿಟ್ಟರೆ ಸಾಕಾಗಿತ್ತೇನೋ ಅಂತ ಬಹುಶಃ ಒಂದು. ಒಬ್ಬರು ಹಾಗೆ ಒಬ್ಬರು ಇಲ್ಲ ಅದನ್ನು DVG ಬರೆಯೋ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಪ್ರಶ್ನೆಯನ್ನು ಎಷ್ಟು ಚೆನ್ನಾಗಿ ಬರೀತಾರೆ. ಇಷ್ಟೊಂದು ಜೀವರಾಶಿಗಳು ಇಷ್ಟೊಂದು ಬೇರೆ ಬೇರೆ ಬಂತಲ್ಲ ಯಾಕೆ? 2 ಪದ್ಯ ನಾನು ಹಿಡಿದಿದ್ದೆ ಅದರೊಳಗೆ. 236 236 ಆ ಮಾತನ್ನು ಹಾಗೆ ಎಷ್ಟು ಚಂದ ಬರುತ್ತೆ ನೋಡಿ. ತರು ಜಾತಿ, ಖಗಜಾತಿ, ಮೃಗಜಾತಿಗಳು 100, ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ, ನರರೋಳ್ ಓರೋರ್ವನು ತಾನೊಂದು ಬೇರೆ, ಜಗ ಬೆರಕೆ ಸಾಮ್ಯ ಮಂಕುತಿಮ್ಮ. ಆ ಪದ ಹೇಗೆ ಬರುತ್ತೆ ನೋಡಿ, ಹಾಗೆ ಸಂವಾದಿಯಾಗಿ ಬರುವಂಥದ್ದು. ತರು ಜಾತಿ, ಸಸ್ಯ ಜಾತಿಗಳು ಎಷ್ಟು ವೆರೈಟಿ ಇದೆ ಸಸ್ಯದೊಳಗೆ, ನೂರಾರು ಸಾವಿರಾರು ವೆರೈಟಿ ಇದೆ. ಖಗ ಜಾತಿ, ಪಕ್ಷಿಗಳೊಳಗೆ ಎಷ್ಟು ಜಾತಿ,
ಎಲ್ಲೋ ಗುಬ್ಬಚ್ಚಿ ಹಿಡ್ಕೊಂಡು ಗರುಡನವರೆಗೂ ಎಷ್ಟೊಂದು ಖಗಜಾತಿ ಇದ್ದಾವೆ. ಮೃಗ ಜಾತಿಗಳು ಎಷ್ಟೊಂದು ಮೃಗಗಳು 100 ಬರೆದಿದ್ದಾರೆ ಕಾವ್ಯಕ್ಕೋಸ್ಕರ, ಎಷ್ಟೊಂದಿದ್ದಾವೆ. ಅದರಂತೆ ನರಜಾತಿ ಮಿಕ್ಕ ಜಾತಿಗಳಿಗಿಂತ ಬೇರೆ. ಈ ನರಜಾತಿಯೇ ಬೇರೆ, ಎಲ್ಲ ಬೇರೆಕ್ಕಿಂತ ಸಸ್ಯ ಮತ್ತು ಮೃಗಗಳಿಗಿಂತ ಬೇರೆ ಆದದ್ದು. ಅದರೊಳಗೆ ನರರೋಳ್, ಈ ಮನುಷ್ಯರೊಳಗೆ ಓರೋರ್ವನು ಒಬ್ಬೊಬ್ಬನು ಕೂಡ ತಾನೊಂದು ಬೇರೆ. ನಾನು ಹಿಂದ್ಕೊಮ್ಮೆ ಹೇಳಿದ್ದೆ ಇದನ್ನು. 7 ಬಿಲಿಯನ್ ಜನ ಇದ್ದಾರೆ ಭೂಮಿ ಮೇಲೆ. ಈಗ 7 ಬಿಲಿಯನ್ ಜನ ಇದ್ದಾರೆ, 700 ಕೋಟಿ ಜನ ಭೂಮಿ ಮೇಲಿದ್ದಾರೆ. ಒಬ್ಬರು ಇನ್ನೊಬ್ಬರಂಗಿಲ್ಲಲ್ರಿ. ನಾನು ಒಂದು ಸಲ ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಒಂದು ಪಾಠ ಮಾಡ್ತಿದ್ದೆ 10ನೇ ಕ್ಲಾಸ್ ಮಕ್ಕಳಿಗೆ. ಮುಗಿದ್ಮೇಲೆ ಒಂದು ದಿವಸ ಹುಡುಗರು ಸಿಲೆಬಸ್ ಎಲ್ಲ ಮುಗೀತು, ಪ್ರಿಪೇರ್ ಮಾಡ್ತಾಯಿದ್ರು. ಸರ್ ಕ್ಲಾಸ್ ತೊಗೊಳ್ಳಿ ಸರ್ ಅಂದರು. ಇನ್ನೇನು ಕ್ಲಾಸ್ ತೊಗೊಳ್ಳೋದು, ಮುಗಿತಲ್ಲೋ ಎಲ್ಲನೋ ಅಂದೆ. ಇನ್ನೊಂದು ಕ್ಲಾಸ್ ತೊಗೊಳ್ಳಿ ಸರ್, ಏನಾದರೂ ಹೇಳಿ ಸರ್. ಆ ಹುಡುಗರು ತುಂಬ ಪ್ರೀತಿಯ ಬಗ್ಗೆ ಹೋದೆ. ಕ್ಲಾಸಿಗೆ ಹೋಗಿ ಮಾತಾಡ್ದೆ, ಹೇಳಿದ್ವಿ ಇವತ್ತೊಂದು ಸ್ಪೆಷಲ್ ಕ್ಲಾಸ್ ಮಾಡ್ತೀನಿ ನಿಮಗೆ, ಕೆಮಿಸ್ಟ್ರಿ ಕಲಿಸೋಲ್ಲ ನಿಮಗೆ ಅಂತ. ಏನಾದರೂ ಹೇಳಿ ಸರ್ ಅಂದರು. ಒಂದು 24 ಜನ ಹುಡುಗರಿದ್ರು, ಅವರು SSLC ಹುಡುಗರು. ಅವ್ರನ್ನ ಕೂಡಿಸಿ ಹೇಳಿದೆ, ನೋಡಿ ಇವತ್ತೊಂದು ಅದ್ಭುತ ತೋರಿಸ್ತೀನಿ ನಿಮಗೆ. ನೀವು ಕೂತಿದ್ದೀರಲ್ಲ, ಪಕ್ಕನ ಎಡಕ್ಕೆ ಬಲಕ್ಕೆ ತಿರ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಯಾರು ಹುಡುಗ ಕೂತಿದ್ದಾನೆ. ಆ ಹುಡುಗ ಹೇಳಿದೆ, ಪಕ್ಕದಲ್ಲಿ ಕೂತಿದ್ದ ಹುಡುಗ ಅವನ ಮುಖ ನೋಡ್ತಾನೇ ಇರು ಹಿಂಗೇನೆ ಅಂದೆ. ಮೊದಲು ಮುಜುಗರ ಆಗಿಬಿಡುತ್ತೆ, ಬರೀ ಹಿಂಗೆ ಮುಖ ನೋಡ್ತಿದ್ರೆ. ಏನು ತೊಂದರೆ, ನೋಡ್ತಾ ಇರು ನೀನು ಅಂತ ಹೇಳಿದೆ. ನೋಡ್ತಾ ಇರು, ಅವ್ನ ಕೂದಲು ನೋಡು, ಅವನ ಹಣೆ ನೋಡು, ಅವನ ಹುಬ್ಬು ನೋಡು, ಆ ಮೂಗು ಹೆಂಗೆ ಸೊಟ್ಟಾಗಿದೆ, ಸ್ವಲ್ಪ ಎಡಕ್ಕೋ ಬಲಕೋ, ಏನೋ ಒಂದು ಚಿಕ್ಕೆ ಇದೆ ಅದನ್ನು ಗಮನಿಸು, ಅವನ ತುಟಿ ಗಮನಿಸು, ಗದ್ದ ನೋಡು ಹೆಂಗಿದೆ ಒಂದು, ಪೂರ್ತಿ ಹಿಂಗೆ ನೋಡ್ತಾ ಇರು ಅಂದೆ. ಮೊದಲು ನಗ್ತಾ ಇದ್ರು ಅವ್ರು, ಏನಿದು ಅಂತ. ನಾನು ನೋಡಿ ಅದ್ಭುತ ತೋರಿಸ್ತೀನಿ ನಿಮ್ಗೆ ಒಂದೇ. ಆಮೇಲೆ ಸೀರಿಯಸ್ ಆಗಿ ನೋಡ್ತಾ ಇದ್ರು. ನಾನು ಹೇಳಿದೆ, ಲುಕ್, ಯು ಆರ್ ಲುಕಿಂಗ್ ಎಟ್ ದಿ ಗ್ರೇಟೆಸ್ಟ್ ವಂಡರ್ ಆಫ್ ದಿ ವರ್ಲ್ಡ್. ಪ್ರಪಂಚದ ಅದ್ಭುತ ನೋಡ್ತಾ ಇದ್ದೀರಿ ಎಂದೆ. ನಕ್ಬಿಟ್ರು, ಅದೇನು ಅದ್ಭುತ ಸರ್ ಅಂತ. ನಾನು ಹೇಳಿದೆ, ಅದ್ಭುತ ಯಾಕೆ ಗೊತ್ತಾ, ಇಂಥ ಮುಖ ಪ್ರಪಂಚದಲ್ಲಿ ಇನ್ನೊಂದಿಲ್ಲ, ಇಲ್ಲವೇ ಇಲ್ಲ. ಭೂಮಿ ಹುಟ್ಟಿದಾಗಿನಿಂದ ಇಂಥ ಮುಖ ಮೊದಲು ಇರಲಿಲ್ಲ, ಇವತ್ತಿಲ್ಲ, ಮುಂದೆ ಇರೋಲ್ಲ. ಭಗವಂತ ಯಾವತ್ತೂ ಡುಪ್ಲಿಕೇಟ್ ಮಾಡೋದೇ ಇಲ್ಲ, ಒಳ್ಳೆ ಒರಿಜಿನಲ್ ಅವನು. ಕೆಲವ್ರು ನೋಡೋಕೆ ಹಾಗೆ ಕಾಣಿಸ್ತಾರೆ, ಅದ್ರ ಬುದ್ಧಿ ಹಾಗೆ ಇರುತ್ತಾ. ಐಡೆಂಟಿಕಲ್ ಟ್ವಿನ್ಸ್ ಅಂತ ನೋಡಿದ್ದೀವಿ ನಾವು. ಐಡೆಂಟಿಕಲ್ ಓನ್ಲಿ ಟು ಲುಕ್ ಆ್ಯಟ್. ಒಳಗಿನ ನಾನು ಭಾಳ ಸಫರ್ ಆಗಿದ್ದೀನಿ. ಹೆಣ್ಮಕ್ಳು ಕಾಲೇಜ್ ಪ್ರಿನ್ಸಿಪಾಲ್ ಆಗಿಬಿಟ್ಟು ಅಯ್ಯೋ ಇಬ್ಬಿಬ್ಬರು ಹುಡುಗಿಯರು ಬರೋರು ಒಂದೇ ಥರ, ಗುರುತೇ ಹತ್ತಲ್ಲ ನನಗಿಬ್ಬರು. ಅದ್ರ ಮಾರ್ಕ್ಸ್ ಕಾರ್ಡ್ ತಕ್ಷಣ ಗೊತ್ತಾಗ್ತಿತ್ತು. ಅಂದರೆ ನೋಡೋಕೆ ಹಾಗೆ ಇದ್ದರು, ಬುದ್ಧಿ ಒಂದೇ ಥರ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನೋಡಿ ಆ ಹುಡುಗರಿಗೆ ಹೇಳಿದೆ, ನೋಡಿ ಈಗ ತರು ನೋಡಿ, ಅವ್ರು ಖುಷಿ ಅನ್ನಿಸ್ತು, ನೋಡಿ ಇಂಥ ಮುಖ ಜಗತ್ತಲ್ಲಿ ಎಂದೂ ಸಿಗಲ್ಲ ಅಂದೆ. ಆಮೇಲೆ ಇನ್ನೊಂದು ಹೇಳ್ದು, ಈಗ ಸೀದಾ ನನ್ನ ಕಡೆ ತಿರ್ಕೊಳ್ಳಿ, ನಿಮ್ಮ ಬಲಗೆ ತೊಗೊಳ್ಳಿ, ತೋರು ಬೆರಳು ತೊಗೊಳ್ಳಿ. ಆ ತೋರು ಬೆರಳಿನ ತುದಿಗೆ ಒಂದಿಷ್ಟು ಏನೋ ಗೆರೆಗಳು ಕಾಣಿಸ್ತಾವ ಅಂದೆ. ಹೌದು ಸರ್ ಕಾಣುತ್ತವೆ, ಫಿಂಗರ್ ಪ್ರಿಂಟ್ ಅಂದೆ ಅವನು ಹುಡುಗ. ಹಾಂ ಕಾಣುತ್ತೆ, ನೋಡೋದು. ಇದು ನೋಡ್ತಾ ಇರು, ಇದೊಂದು ಅದ್ಭುತ. 700 ಕೋಟಿ ಜನದಲ್ಲಿ ಇದರಂಥದ್ದು ಇನ್ನೊಂದಿಲ್ಲ. ಅದಕ್ಕೆ ನಿಮ್ಮ ಸಿಗ್ನೇಚರ್ ಒಪ್ಪಲ್ಲ ಸರ್ಕಾರದವ್ರು, ಹೆಬ್ಬೆಟ್ಟು ಒತ್ತಿ ಅಂತಾರೆ. ಯಾಕಂದರೆ ಅದನ್ನು ಇದು ಸಿಗ್ನೇಚರ್ ಬದಲಾಯಿಸ್ಬೋದು ನೀವು, ಇದು ಬದಲಾಯಿಸೋಕ್ಕಾಗಲ್ಲ. ಅಂದರೆ ಅಷ್ಟು ಜನ 700 ಕೋಟಿ ಜನ ಇದ್ದರೂ ಕೂಡ ಒಬ್ಬರು ಹೆಬ್ಬೆರಳು ಗುರುತು ನಿಮ್ಮ ಹಾಗಿಲ್ಲ. ಇದ ಮೇಲೆ ಇರುವಂಥ ಫಿಂಗರ್ ಪ್ರಿಂಟ್ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಫಿಂಗರ್ ಪ್ರಿಂಟ್ ಅಂತ ನಾವು ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಕೂಡ ಹೇಳ್ತೇವೆ, ಫಿಂಗರ್ ಪ್ರಿಂಟ್ ಸ್ಪೆಕ್ಟ್ರಾ ಅಂತ. ಅಷ್ಟು ಸಪ್ರೇಟ್ ಆಗಿರುವಂಥದ್ದು. ನಾನು ಹೇಳಿದೆ, ಎಂಥ ಅದ್ಭುತ ಅಲ್ಲೇನ್ರೋ, ನಿಮಗೆ ಭಗವಂತ ಒಂದು ಕೈ ಕೊಟ್ಟಿದ್ದಾನೆ, ಬೆರಳು ಕೊಟ್ಟಿದ್ದಾನೆ. ಆ ಬೆರಳು ಮೇಲೆ ಇರುವಂಥ ಗೆರೆ ಇನ್ನು ಯಾರಿಗೂ ಸಿಕ್ಕಿಲ್ಲ, ಅದು ನಿಮ್ಗೊಬ್ಬನಿಗೆ ಕೊಟ್ಟಿದ್ದಾನೆ. ಯು ಆರ್ ಯುನೀಕ್, ಯು ಆರ್ ದ ವಂಡರ್ ಆಫ್ ದಿ ವರ್ಲ್ಡ್ ಅಂದೆ. ಹುಡುಗರೆಲ್ಲ ಚಪ್ಪಾಳೆ ತಟ್ಬಿಟ್ರು, ಖುಷಿ ಆಯ್ತು ಅವ್ರಿಗೆ. ಒಬ್ಬ ಹುಡುಗ ಇದ್ದ, ಓಡ್ ಬಂದ. ಅವ್ನು ಭಾಳ ಶಾಯ್ ಹುಡುಗ, ಅವ್ನು ಮಾತಾಡೋನೇ ಅಲ್ಲ, ಯಾವಾಗಲೂ ಹಿಂದೆ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೋತಾ ಇದ್ದ. ಓಡ್ ಬಂದ, ಸಾರ್ 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 ಅಳ್ತಾ ಇದ್ದಾನೆ. ಯಾಕೋ ಅಂದೆ. ನಾನು ಗಟ್ಟಿಯಾಗಿ ಅಪ್ಕೊಂಬಿಟ್ಟ. ಸರ್ ಐ ಆಮ್ ಆಲ್ಸೋ ವಂಡರ್ ಆಫ್ ದಿ ವರ್ಲ್ಡ್ ಸರ್ ಅಂದ. ನಾನು ಎಸ್ ಯು ಆರ್ ಎ ವಂಡರ್ ಆಫ್ ದಿ ವರ್ಲ್ಡ್, ನೀನು ಅದ್ಭುತ ಕಣಯ್ಯ ಅಂದೆ. ನೋ ಸರ್ ಐ ಆಮ್ ದಿ ಗ್ರೇಟೆಸ್ಟ್ ವಂಡರ್ ಆಫ್ ದಿ ವರ್ಲ್ಡ್ ಸರ್ ಅಂದ. ಅವ್ನು ಅಳ್ತಾ ಇದ್ದಾನೆ. ಯಾಕೆ ಕಳ್ತೀಯೋ ಅಂತ ಕೇಳಿದೆ, ಆನಂದ ಅಂತ ಕೇಳಿದೆ. ಅವ್ನು ಹೇಳ್ದ, ಸರ್ ಐ ಗಾಟ್ 6 ಫಿಂಗರ್ ಸರ್ ಅಂದ. 6ನೇ ಬೆರಳಿದೆ ಅವನಿಗೆ ಪಾಪ ಭಾಳ ಕೀಳರ್ ಮ್ಯಾಗಿತ್ತು, ಅದು ಜೊತಾಡ್ತಾ ಇತ್ತು, ಅದು ಗಟ್ಟಿ ಇಲ್ಲ, ಅದನ್ನು ತೆಗಿಸ್ಬೇಕು ಅಂತ ಹೋಗಿದ್ದಾನೆ. ಅವ್ರ ಮನೇಲಿ ಅವ್ರ ಮಾರ್ವಾಡಿಗಳು ಅವ್ರು ಹೇಳಿದ್ರಂತೆ, 6ನೇ ಬೆರಳು ತೆಗಿಬಾರ್ದು, ಲಕ್ಷ್ಮಿ ಅದು ತೆಗಿಬಾರ್ದು ಅಂತ ಹೇಳಿದ್ರಂತೆ. ಅವ್ನಿಗೆ ಇಟ್ಕೊಳ್ಳೋ ಮನಸ್ಸಿಲ್ಲ, ತೆಗಿಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹಿಂದೆ ಯಾವಾಗಲೂ ಹಿಂದೆ ಕೈ ಕಟ್ಕೊಂಡೇ ಇರ್ತಿದ್ದ ಅವನು. ನಾನು ವಂಡರ್ ಆಫ್ ದಿ ವರ್ಲ್ಡ್ ಅಂದಾಗ ಹೇಳ್ದ. ಅವರೆಲ್ಲ ವಂಡರ್ ಆಫ್ ದಿ ವರ್ಲ್ಡ್ ಸರ್, ಐ ಆಮ್ ದಿ ಗ್ರೇಟೆಸ್ಟ್ ವಂಡರ್ ಆಫ್ ದಿ ವರ್ಲ್ಡ್ ಸರ್, ಯಾಕಂದ್ರೆ ನನಗೆ 6 ಬೆರಳಿದೆ ಅಂತ. ಈಗ ಒಂದು ವರ್ಷದ ಕೆಳಗೆ ನಾನು ಫೋನ್ ಮಾಡಿದ್ದ ಆತ. ಫೋನ್ ಮಾಡಿ, ಸರ್ ನಾನು ಆನಂದ್ ಮಾತಾಡೋದು ಸರ್ ಅಂದ. ಏನು ಆನಂದ ಅಂತ ಕೇಳಿದೆ. ನಾನು ನಿಮ್ಮ ಸ್ಟೂಡೆಂಟು ಸರ್ ಅಂದ. ಹಂಗಂದ್ರೆ ಏನು ಗೊತ್ತಾಗುತ್ತಯ್ಯ, ಆನಂದ ಭಾಳ ಕಾಮನ್ ಹೆಸರಲ್ವಾ ಅಂದೆ. ಸರ್ ಗ್ರೇಟೆಸ್ಟ್ ವಂಡರ್ ಆಫ್ ದಿ ವರ್ಲ್ಡ್ ಸರ್ ಅಂದ. ಅವನೀಗ ಮುಂಬೈದಲ್ಲಿ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾನೆ ಹುಡುಗ. ನೋಡಿ ಹೇಗಿರುತ್ತೆ ಅಂತ. ಅಲ್ವೇ, ನಿಜ ಅಲ್ವೇ ಅದು? ನಾವೆಲ್ಲ ವಂಡರ್ ಆಫ್ ದಿ ವರ್ಲ್ಡ್ ಅಲ್ವೇ? ನಾವೆಲ್ಲರೂ ವಂಡರ್ಸ್ ಆಫ್ ದಿ ವರ್ಲ್ಡೇ, ಎಲ್ಲರೂ ನಮ್ಮಂಥವ್ರು ಯಾರೂ ಇಲ್ಲ. ಅದನ್ನು ಎಷ್ಟು ಚಂದ ಹೇಳ್ತಾರೆ ಗೊತ್ತಾ ಅವರು. ನರರೋಳ್ ಓರೋರ್ವನು ತಾನೊಂದು ಬೇರೆ. ಜಗ ಬೆರಕೆ, ಸಾಮ್ಯ ಅಸಾಮ್ಯ ಮಂಕುತಿಮ್ಮ, ಸಮವಾದದ್ದು ಅಸಮವಾದದ್ದು ಎಲ್ಲ ಸೇರ್ಕೊಂಡು ಬೆರಕೆ ಆಗಿಬಿಟ್ಟಿದೆ ಅಂತ.
ಅದರಂಥದ್ದೇ ಪದ್ಯ ಇನ್ನೊಂದು ಮುಂದಿಂದು 238. ಎಷ್ಟು ಚೆಂದ ಅದು. ಮನುಜ ಕುಲ ಒಂದು, ಒಬ್ಬನು ಇನ್ನೊಬ್ಬನಂತಿಲ್ಲ. ಇಡೀ ಮನುಷ್ಯ ಕುಲ ಒಂದೇ ಅಂತ ಆದರೂ ಕೂಡ ಒಬ್ಬನು ಇನ್ನೊಬ್ಬನ ಹಾಗಿಲ್ಲ. ತನು ಅಂಗಗಳು ಒಂದು, ಕಣ್ಣು ಮೂಗು ಬಾಯಿ ಎಲ್ಲರೂ ಒಂದೇ. ತನು ಅಂಗಗಳು ಒಂದು, ರೂಪ ಗುಣ ಬೇರೆ. ಮನದೋಳ್ ಒಬ್ಬೊಬ್ಬನೊಂದೊಂದು. ಅಂಗಗಳು ಒಂದೇ ಆದರೂ ಕೂಡ ಮನದಲ್ಲಿ ಮನಸ್ಸಿದೆಯಲ್ಲ, ಮನದೋಳ್ ಒಬ್ಬೊಬ್ಬನೊಂದೊಂದು. ಪ್ರಪಂಚವು, ಆ ಪದ ಹೊಡೆದು ಓದಬೇಕು ಅದನ್ನು, ಪ್ರಪಂಚವು ಇಂತು ಅನುವು ಏಕದೋಳ್ ಬಹುಳ ಮಂಕುತಿಮ್ಮ. ಅನುವಾಗಿ ನಿಂತ್ಕೊಂಡಿದೆ ಪ್ರಪಂಚ ಇದು. ಎದರೊಳಗೆ? ಇಂತು ಅನುವು ಏಕದೋಳ್ ಬಹುಳ ಮಂಕುತಿಮ್ಮ. ಒಂದೇ ಅನಿಸುತ್ತೆ ನೋಡೋದಕ್ಕೆ, ನಾವೆಲ್ಲ ಮನುಷ್ಯ ಜಾತಿ ಅಂತ ಅನಿಸುತ್ತೆ, ಆದರೆ ಪ್ರತಿಯೊಂದು ಬೇರೆ ಬೇರೆ ಆಗಿದೆ. ಈ ಪ್ರಶ್ನೆ ಬಂದಿರೋದು ಅರ್ಜುನಿಗೆ ಯಾಕೆಂದರೆ, ಇಷ್ಟು ಬೇಗ ಯಾಕೆ ಬೇಕು ನಮಗೆ, ಬೇಕಾಗಿತ್ತಾ ನಮಗೆ ಇಷ್ಟೆಲ್ಲನೂ ಅಂತ. ಅದಕ್ಕೆ ಕೃಷ್ಣ ವರ್ಣನೆ ಮಾಡುವಂಥದ್ದು ಭಾಳ ಚೆನ್ನಾಗಿದೆ. ಉದಾಹರಣೆಗಳು ಬೇರೆ ಹೇಳ್ತಾನು. ಒಂದು ನೀರನ್ನು ನಾವು ಇವತ್ತು ಹೇಳೋದಾದರೆ ಒಂದು 10 ಬಾಟ್ಲಲ್ಲಿ ಹಾಕಿಡೋಣ. ಅದೇ ನೀರನ್ನು ಬೇರೆ ಬೇರೆ ಬಣ್ಣದ ಕಾಜಿನ ಬಾಟ್ಲಲ್ಲಿ ಹಾಕಿಟ್ರೆ 10 ಬಾಟ್ಲಲ್ಲಿ ಹಾಕಿಡೋಣ. ನೋಡಿದಾಗ ಏನು ಅನಿಸುತ್ತೆ? ಅದು ನಿಜವಾದ ಗೊತ್ತಿಲ್ಲದೆ ಇದ್ದವನಿಗೆ ಆ ಬಾಟ್ಲ್ ನೋಡ್ತಾನೆ, ಕೆಂಪು ನೀರು, ನೀಲಿ ನೀರು, ಹಳದಿ ನೀರು ಅಂತಾನೆ. ಅದು ಒಳಗಿರೋದು ನೀರು ಮಾತ್ರ ಬೆಳಗ್ಗೆ ಇರುವಂಥದ್ದು, ಬಣ್ಣನೇ ಇಲ್ಲ ಅದಕ್ಕೆ. ಅದಕ್ಕೆ ಬಣ್ಣ ಕಾಣಿಸ್ತಿರೋದು ಕಾಜಿನಿಂದ ಬಂದದ್ದೇ ಹೊರತಾಗಿ ನೀರಿನಿಂದ ಬಂದದ್ದಲ್ಲ. ಅದು ಎಷ್ಟು ಚೆಂದ ವರ್ಣನೆ ಮಾಡ್ತಾನೆ. ಈಗ ನಮ್ಮಲ್ಲಿ ಕೂಡ ಆತ್ಮ ಒಬ್ಬನೇ ಇದ್ದಾನೆ, ಆದರೆ ಆ ಪ್ರಕೃತಿಯ ಗುಣಗಳಿಂದಾಗಿ ಅದಕ್ಕೆ ಬೇರೆ ಬೇರೆ ಬಣ್ಣ ಕಾಣಿಸುತ್ತೆ. ಆ 3 ಗುಣಗಳು ಯಾವುದು ಅಂತ ಹೇಳ್ತಾನೆ, ಭಾಳ ಚೆಂದ ಹೇಳ್ತಾನೆ. ಈ ಗುಣಗಳು ಪ್ರತಿಯೊಬ್ಬ ಮನುಷ್ಯನ ಆ ಪ್ರಕೃತಿ ಸಹಜವಾದ ಗುಣಗಳಿದ್ದಾವಲ್ಲ, ಆ ಗುಣಗಳಿಂದಾಗಿ ಅದಕ್ಕೆ ಆಕಾರ ರೂಪ ಬೇರೆ ಬೇರೆ ಆಗಿದೆ. ಮನಸ್ಸನ್ನು ನಿಗ್ರಹ ಮಾಡುವಂಥ, ನಿಯಂತ್ರಿಸುವಂಥ 3 ಗುಣಗಳು ಸತ್ವ, ರಜಸ್, ತಮಸ್. ಈ 3 ಗುಣಗಳಿಂದಾಗಿ ನಮಗೆ ಬೇರೆ ಬೇರೆ ಬಣ್ಣ, ಆಕಾರ, ರೂಪ ಬಂದಿದೆ ಅಂತ ಹೇಳ್ತಾರೆ. ಅದಿಲ್ಲದೆ ಇರೋದ್ರಿಂದ ಯಾವ್ಯಾವ ಪ್ರಮಾಣದಲ್ಲಿ ಅವಿದ್ದಾವೋ, ಅದು ಮುಂದೆ ಬರ್ತೀನಿ ಅದಕ್ಕೆ. ಸತ್ವ, ರಜಸ್, ತಮಸ್ ಎಲ್ಲ ಬೇರೆ ಬೇರೆ ಪ್ರಮಾಣದಲ್ಲಿ ಇರ್ತವಲ್ಲ, ಆ ಪ್ರಮಾಣಗಳ ಸರಿಯಾಗಿ ಮನುಷ್ಯನ ಆಕಾರ, ಅವನ ಚರ್ಯೆ, ನಡತೆ ಬೇರೆ ಬೇರೆ ಆಗ್ತದೆ ಅಂತ. ಅದಕ್ಕೆ ಎಷ್ಟು ಚಂದ DVG ಪದ್ಯ ಇರುವಂಥದ್ದು. ಪದ್ಯ 151, 151 ಎಷ್ಟು ಚಂದ ಹೇಳ್ತಾರೆ. ದೈವವೆನಿಸಿತುರೆ ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ, ಜೀವ ವಾಸನೆಗಳಲ್ಲಿ ಪೂರ್ವಕೃತವೆನಿಸಿ, ಧೀವರ್ತನೆಯಲ್ಲಿ ಪೌರುಷವೆನಿಸಿ ಪರಸತ್ವ ತ್ರೈವಿಧದೊಳದಿರುತ್ತಿಹುದು ಮಂಕುತಿಮ್ಮ. 3 ರೂಪದಲ್ಲಿ ನಮಗೆ ಆ ಶಕ್ತಿ ಇದೆ. ಯಾವುದದು? ದೈವವೆನಿಸಿರುತ್ತೆ ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ. ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ ಕೆಲವೊಂದು ದೇವರು ದೈವ ಅಂತ ಕರಿತೇನೆ. ಆ ದೈವ ಅನ್ನುವಂಥದ್ದು ಸತ್ವಗುಣ ಪ್ರಧಾನವಾದಂಥದ್ದು. ನಮಗೆ ದೇವರು ಅಂದಾಗ ಸತ್ವಗುಣ ಪ್ರಧಾನವಾದದ್ದನ್ನು ದೈವ ಅಂತ ಕರಿತೇನೆ. ಅದು ಮೊದಲನೇದು. ಜೀವ ವಾಸನೆಗಳಲ್ಲಿ ಪೂರ್ವಕೃತ ಎನಿಸಿ, ಹಿಂದೆ ಮಾಡಿದಂಥದ್ದು ಅಡ್ಕೊಂಬಂದಿದೆ ನನಗೆ, ಪೂರ್ವಕೃತವಾದದ್ದು, ಆ ವಾಸನೆ ಬಂದುಬಿಟ್ಟಿದೆ. ಈ ಮೋಹ ಅನ್ನುವಂಥದ್ದು ತಮಸ್ಸಿನ ಗುಣ, ಅದು ತಮಸ್ಸಿನ ಗುಣ ಬರುವಂಥದ್ದು. 3ನೇದ್ದು ಧೀವರ್ತನೆಯಲ್ಲಿ ಪೌರುಷವೆನಿಸಿ ಪರಸತ್ವ. ಅದೇ ಪರಸತ್ವ ಒಂದು ಕಡೆಗೆ ದೈವ ಅನಿಸುತ್ತೆ, ಇನ್ನೊಂದು ಕಡೆ ಜೀವ ವಾಸನೆ ಅನಿಸುತ್ತೆ, ಇನ್ನೊಂದು ಕಡೆ ಧೀವರ್ತನೆ ಅನಿಸುತ್ತೆ. ಧೀವರ್ತನೆ ಅನ್ನುವಂಥದ್ದು ಅದು ನಮ್ಮ ರಜೋಗುಣ. ಆ 3 ಗುಣಗಳಿದ್ದು ತ್ರೈವಿಧದೊಳದಿರುತ್ತಿಹುದು ಮಂಕುತಿಮ್ಮ. ಈ 3 ರೀತಿಯೊಳಗೆ ಆ ಶಕ್ತಿ ಇದೆಯಲ್ಲ ಕಾಣಿಸ್ಕೊಳ್ಳುತ್ತದೆ ಅಂತ. ಈ ಇಡೀ ಅಧ್ಯಾಯ ಇರೋದೇ 3 ಗುಣಗಳ ಬಗ್ಗೆ ಇರುವಂಥದ್ದು. ಈ ತ್ರಿಗುಣ ಚಿಂತನೆ ಅಂತನ್ನುವಂಥದ್ದು ಬರೀ ನಮ್ಮ ಭಾರತಕ್ಕೆ ಮೂಲಭೂತವಾದಂಥ ಚಿಂತನೆ ಒಪ್ಕೊಳ್ಳೋಣ, ಆದರೆ ಇದನ್ನು ಗ್ರೀಕ್ ಸಾಹಿತ್ಯ ಕೂಡ ಒಪ್ಕೊಳ್ಳುತ್ತೆ. ಪ್ಲೇಟೋ ತನ್ನ ಪುಸ್ತಕದಲ್ಲಿ ಬರೀತಾನೆ, ರಿಪಬ್ಲಿಕ್ ಅನ್ನೋ ಪುಸ್ತಕದಲ್ಲಿ ಕೂಡ ಬರೀತಾನೆ, ಪ್ರತಿಯೊಂದು ಮನುಷ್ಯನ ಜೀವ ನಿರ್ಧಾರ ಆಗೋದು ಆ 3 ಗುಣಗಳಿಂದ ಅಂತ ಬರೀತಾನೆ. ಆನಂತರ ಬೈಬಲಲ್ಲಿ ಕೂಡ ಒಂದು ಕಡೆ ಬರುತ್ತೆ, ಅದು 3 ಶಕ್ತಿಗಳಿಂದ 3 ಗುಣಗಳಿಂದ ಮುಪ್ಪರಿಗೊಂಡು ಮನುಷ್ಯನ ಜೀವ ಆಗಿದೆ ಅಂತ ಬೈಬಲಲ್ಲಿ ಬರುವಂಥದ್ದು. ಈ ಗುಣ ಹೇಗೆ ಬರುತ್ತೆ? ಎಲ್ಲಿಂದನೋ ಬರೋದಲ್ಲ ಅದು, ಅವನಲ್ವಾ, ಅವನ ಜೊತೆಗೆ ಹೋಗೋಗಿ ಆ ಗುಣ ಕಲ್ತ್ಕೊಂಡಿದ್ಯಾ ನೀನು ಅಂತ ಯಾರಿಗೂ ಹೇಳ್ತೀವಿ, ಮಕ್ಕಳಿಗೆ ಹೇಳ್ತೀವಿ. ಇದು ಜೊತೆಯಿಂದ ಬರೋದಲ್ಲ, ಇದು ಹುಟ್ಟಿನಿಂದಾನೇ ಬಂದಂಥದ್ದು. ನಿಮ್ಮ ಮನೆಯಲ್ಲಿ ನೀವು ಗಮನಿಸಿರಬೇಕು, 2 ಮಕ್ಕಳಿದ್ರೆ 2 ಪೂರ ಬೇರೆಯೇ ಇರ್ತವೆ. ಅದೇ ವಾತಾವರಣದಲ್ಲಿ ಬೆಳೆದಂಥ ಮಕ್ಕಳು ಪೂರ್ತಿ ಸ್ವಭಾವನೇ ಬೇರೆ ಆಗುತ್ತೆ. ಅದಕ್ಕೆ ಹೇಳ್ತೀವಿ ಆ ಗುಣನೇ ಅಂಥದ್ದು ಅಂತಂತೀವಿ. ಆ ಗುಣ ಎಲ್ಲಿದು ಬಂತು? ಅದು ಹೇಳ್ತಾರೆ, ಇದು ಯಾವುದೋ ಬಂದದ್ದಲ್ಲ, ಇದನ್ನು ಈ ಗುಣಗಳು ಬಂದಿರ್ತಾವಲ್ಲ, ಆ ಗುಣಗಳೇನು ಮಾಡ್ತಾವಂದರೆ, ಆ ಕ್ಷೇತ್ರಜ್ಞ ಇದ್ದಾನಲ್ಲ, ಎಲ್ಲ ಕ್ಷೇತ್ರವನ್ನು ಚೆನ್ನಾಗಿ ತಿಳ್ಕೊಂಡಂತ ಒಳಗೆ ಕೂತಿದ್ದಾನವನು, ಅವನ ಸ್ವಭಾವ ಕೂಡ ಬದಲಾಯಿಸ್ತಾವಂತೆ. ತಮಾಷೆ ಇದೆ ನೋಡಿ, ಅವನು ಯಾರನ್ನು ಕಂಟ್ರೋಲ್ ಮಾಡಬೇಕು ಅಂತ ಕೂತಿದ್ದಾನೋ, ಈ ಪ್ರಕೃತಿಗಳ ಸ್ವಭಾವ ಎಷ್ಟು ಗುಣಗಳದ್ದು ಅಂದರೆ ಆ ಯಜಮಾನನ ಸ್ವಭಾವ ಕೂಡ ಬದಲಾಯಿಸ್ಬಿಡ್ತಾರೆ. ಎಷ್ಟು ಬದಲಾಯಿಸ್ತಾವಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಈಗ ಪೈಲಟ್ ಇದ್ದಾನೆ,
ದೊಡ್ಡ ವಿಮಾನ ಜಂಬೋ 747 ತೊಗೊಂಡಿದ್ದಾನೆ. ಅವನು ಕೂತಿದ್ದಾನೆ ಒಳಗಡೆ, ಕಾಕ್ಪಿಟ್ ಒಳಗಡೆ. ಅವನು ತೊಗೊಂಡು ಮೇಲೆ ಹೋಗ್ತಾನೆ. ಅವನು ಕುರ್ಚಿ ಬಿಟ್ಟು ಎದ್ದಿಲ್ಲ. ಆದರೆ ಅವನು ಗೊತ್ತಿಲ್ಲದ ಹಾಗೆ ಅವನ ದೇಹ ತಾಸಿಗೆ 800 ಮೈಲ್ ವೇಗದಲ್ಲಿ ಹೋಗ್ತಾಯಿದೆ. ವಿಮಾನ ಹೋಗುತ್ತಲ್ಲ ಅದೇ ವೇಗಕ್ಕೆ ಅವನದು ಹೋಗುತ್ತೆ. ಒಳಗಡೆ ಪ್ರವಾಸಕ್ಕೆ ಹೊರಟಿದ್ದಾನೆ ಒಬ್ಬ, ಯಾವನೋ ಕೂತಿದ್ದಾನೆ ಒಳಗೆ ಟಿಕೆಟ್ ತೊಗೊಂಡು. ಅವನೇನಿಲ್ಲ, ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡ್ತಾನೆ. ಬೆಳಗ್ಗೆ ಆಗೋದ್ರೆ ಲಂಡನ್ನಲ್ಲಿ ಇರ್ತಾನೆ. ಅಂದರೆ ಅವನಿಗೆ ಗೊತ್ತಿಲ್ಲ ಹೋಗಿದ್ದೀನಿ ಅಂತ, ಅವನು ಅಡ್ಡಾಡೇ ಇಲ್ಲ, ಮಲ್ಕೊಂಡಿದ್ದಾನೆ. ಅವನ ಪ್ರಕಾರ ಮಲ್ಕೊಂಡಿದ್ದಾನೆ. ಆದರೆ ಅವನ ದೇಹ ಗೊತ್ತಿಲ್ಲದ ಹಾಗೆ 9000 ಕಿಲೋಮೀಟ್ರ್ ಹೋಗಿ ಅಲ್ಲ ಈ ಲಂಡನ್ನಲ್ಲಿ ಇಳಿಸಿದೆ ಅವನು. ಅಂದರೆ ಅವನು ಗೊತ್ತಿಲ್ಲದ ಹಾಗೆ ಕೆಲಸ ಮಾಡಿಸುತ್ತೆ ಅಂತ ಇಲ್ಲಿ ಹೇಳ್ತಾರೆ. 3 ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗ ಅನುಭವ ಬರುವಂಥದ್ದು. ಟ್ರೈನಲ್ಲಿ ಕೂತೇ ಇರ್ತೀವಿ, ನಾವೇನು ಓಡಾಡಲ್ಲ. ಆದರೆ ಟ್ರೈನ್ ಎಷ್ಟು ವೇಗಕ್ಕೆ ಹೋಗುತ್ತೋ ಅಷ್ಟು ವೇಗಕ್ಕೆ ನಮ್ಮ ದೇಹನೂ ಹೋಗ್ತಿರ್ತದೆ. ಅಕಸ್ಮಾತ್ ಟ್ರೈನ್ ಒಂದು ಸ್ವಲ್ಪ ಜೋರಾಗಿ ಬ್ರೇಕ್ ಹಾಕಿಬಿಟ್ರೆ ದಡ ಬಿದ್ದು ಹೋಗ್ತೀವಿ. ಆವಾಗ ಗೊತ್ತಾಗುತ್ತೆ, ಅಯ್ಯೋ ಎಷ್ಟು ವೇಗ ಹೋಗ್ತಾ ಇದೆ ಇದು ಅಂತ. ಬಸ್ಸಲ್ಲಿ ಹೋಗ್ತಿರ್ಬೇಕಾರೆ, ಸ್ಕೂಟರಲ್ಲಿ ಹೋಗ್ತಿರ್ಬೇಕಾರೆ ಅನುಭವಕ್ಕೆ ಬರುವಂಥದ್ದು. ಅಂದರೆ ನಾವು ಏನೂ ಮಾಡಿಲ್ಲ ಅಂತ ಅಂದ್ಕೊಂಡಿರ್ತೀವಲ್ಲ, ಆದರೂ ಕೂಡ ಆ ಸ್ಕೂಟರ್ ವೇಗ, ಕಾರಿನ ವೇಗ ಅದು ನಮಗೆ ಅನುಭವಕ್ಕೆ ಬರ್ತಾ ಇರುತ್ತೆ, ನಮ್ಮನ್ನು ಬದಲಾಯಿಸ್ತಾ ಇರುತ್ತೆ ಅಂತ. ಅದಕ್ಕೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಹೇಗಿದೆ ಪರಿಸ್ಥಿತಿ ಇದು ಅಂತ. ಇದನ್ನು ಹೇಗೆ ಶುರು ಮಾಡಿದೆ ನಾನು, ಹೇಗೆ ಕಟ್ಟಿದೆ ಅಂತ ಹೇಳ್ತಾನೆ. ಈ 3 ಬಂದದ್ದು ಹೇಗೆ ಅಂತ, ಸೃಷ್ಟಿ ಆದದ್ದು ಹೇಗೆ, ಆ ಪ್ರಕೃತಿಯೊಳಗೆ 3 ಗುಣ ಬಂದದ್ದು ಹೇಗೆ ಅಂತ ಹೇಳ್ತಾನೆ. ಮಮ ಯೋನಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವೋ ಸರ್ವಭೂತಾನಾಂ ತಥೋ ಭವತಿ ಭಾರತಃ ಅಂತ. ಈ ಪ್ರಕೃತಿಯೊಳಗೆ ಮಹತ್ತು ಅಂತ ಮೂಲ ಅವಸ್ಥೆ ಏನಿದೆಯೋ, ಮಹದ್ಯೋನಿ ಮಹದ್ಬ್ರಹ್ಮ ಅಂತ ಹೇಳ್ತಾನಲ್ಲ, ಈ ಮಹತ್ ಅನ್ನುವಂಥ ಪದ ಇದೆಯಲ್ಲ, ಆ ಮೂಲ ಅವಸ್ಥೆಯೇ ಜನನಕ್ಕೆ ಕಾರಣ, ಎಲ್ಲ ಸೃಷ್ಟಿಗೂ ಮೂಲ ಕಾರಣ ಆಗುವಂಥದ್ದು ಅದು. ಅದರಲ್ಲಿ ನಾನು ಗರ್ಭವನ್ನು ಇಡಿಸ್ತೇನೆ ಅಂತ ಹೇಳ್ತಾನೆ. ಅಂದರೆ ಸಕಲ ಪ್ರಾಣಿಗಳ ಉತ್ಪತ್ತಿ ಆಗೋದು ಯಾವಾಗ ಪುರುಷ ಭಗವಂತ ಶಕ್ತಿ ಅಂತ ಹೇಳ್ತೀವಿ, ಅದು ಪ್ರಕೃತಿಯಲ್ಲಿ ತನ್ನ ಬೀಜವನ್ನು ನೆಟ್ಟಾಗ ಅಲ್ಲಿ ಪ್ರಕೃತಿ ಶುರು ಆಯಿತು, ಪ್ರಕೃತಿ ಚೇತನಗೊಳ್ಳುತ್ತದೆ ಅಂತ. ಒಂದು ಸಲ ಪ್ರಕೃತಿ ಚೇತನಗೊಂಡಾಗ 100 ರೂಪ, ಸಹಸ್ರಾರು ರೂಪ, ಕೋಟ್ಯಾಂತರ ರೂಪದಲ್ಲಿ ಬರ್ತದೆ ಅಂತ. ಕೋಟಿ ರೂಪದಲ್ಲಿ ಬರುವಾಗ ಹೇಳ್ತಾನೆ ಅವನು, ಮಹತ್ ಅನ್ನುವಂಥ ಪ್ರಕೃತಿ ಇದೆ, ಅದು ಸಿದ್ಧವಾಗಿ ನಿಂತ್ಕೊಂಡಿದೆ. ಬೇಕಾದಷ್ಟು ಒಳ್ಳೊಳ್ಳೆ ಬರ್ತದೆ ಉಪನಿಷತ್ತುಗಳಲ್ಲಿ. ದ್ವಾಸುಪರ್ಣ ಅಂತ 2 ಪಕ್ಷಿ ಇದ್ದಾವೆ. ಒಂದು ಪಕ್ಷಿ ಸತತವಾಗಿ ಕೆಲಸ ಮಾಡ್ತಾನೆ ಇರುತ್ತೆ, ಇನ್ನೊಂದು ನೋಡ್ತಾನೇ ಇರುತ್ತೆ. ಕೆಲಸ ಮಾಡುವಂಥದ್ದು ಪ್ರಕೃತಿ, ಸಾಕ್ಷೀಭಾವದಿಂದ ನಿಂತಿರುವಂಥದ್ದು ಪುರುಷ. ಅವೆರಡರಿಂದ ಜಗತ್ ಸೃಷ್ಟಿಯಾಗುವಂಥದ್ದು. ಹೀಗೆ ಸೃಷ್ಟಿಯಾದಾಗ ಎಷ್ಟೊಂದು ಜೀವರಾಶಿಗಳು ಹುಟ್ಕೋತಾವೆ ಅಂತ. ಅದನ್ನು DVG ಅದು ಎಷ್ಟು ಚೆಂದ ಬರೀತಾರೆ. ಅದೇ ಪದ್ಯವನ್ನು ಕನ್ನಡದಲ್ಲಿ ಪದ್ಯ 326 326. ಸುಮ್ಮನಿರಲೊಲ್ಲದೆ ತನಗೊಡನಾಡಿಯೋರ್ವಳನ್ನು ನಿರ್ಮಿಸಿ, ನೋಡಿ ಎಷ್ಟು ಚೆನ್ನಾಗಿ ಕತೆ ಬರೀತಾರೆ. ಅಲ್ಲಿ ಹೇಗೆ ಅವನು ಹೇಳಿದ, ಮಮ ಯೋನಿ ಮಹದ್ಬ್ರಹ್ಮ ಅಂತ ಹೇಳಿದಾಗ, ನಾನು ಸೃಷ್ಟಿಯನ್ನು ಮಾಡ್ಕೊಂಡಿದ್ದೇನೆ, ಅದರೊಳಗೆ ನಾನು ಬೀಜಾಂಕುರ ಮಾಡಿದಾಗ ಹೋಲ್ ಸೃಷ್ಟಿ ಪ್ರಕೃತಿ ಚೇತನ ಆಯಿತು, ಆ ಚೇತನದ ಮೂಲಕ ಸೃಷ್ಟಿಯಾಯಿತು ಅಂತ ಅದು ಹೇಳ್ತಾರೆ. ಸುಮ್ಮನಿರಲೊಲ್ಲದೆ ತನಗೊಡನಾಡಿಯೋರ್ವಳನ್ನು ನಿರ್ಮಿಸಿ ನಿಜಾಂಸದಿಂ ಮಾಯ ಎಂಬವಳಿಂದ ಉಣ್ಮಿದ ಜಗಜ್ಜಾಲಗಳಲ್ಲಿ ವಿಹರಿಸುತ್ತಿರುವ ಬೊಮ್ಮನಾಟವ ಮೆರೆಸೋ ಮಂಕುತಿಮ್ಮ. ಆ ಬೊಮ್ಮನಾಟ ಮೆರೆಸ್ಬೇಕಂತೆ, ಸುಮ್ಮನೆ ಕೊಡೋಕ್ಕಾಗಲ್ಲ ಅವನಿಗೆ. ಕೂತಿದ್ದರೆ ನಾವೆಲ್ಲ ಹಾಕಿರ್ತಿದ್ವಿ. ಸುಮ್ಮನಿರಲೊಲ್ಲದೆ, ಸುಮ್ಮನಿರೋಕ್ಕಾಗದೇ ತನಗೆ ಒಡನಾಡಿಯೋರ್ವಳನು, ಅಲ್ಲಿ ಹೇಗೆ ಹೇಳ್ತಾನೆ ನೋಡಿ, ಮಹದ್ಯೋನಿ ಮಹದ್ಬ್ರಹ್ಮ ಅಂತ ಹೇಳಿದಾಗೆ, ನಾನು ಒಂದು ಸೃಷ್ಟಿ ಮಾಡಿಕೊಂಡಿದ್ದೇನೆ ಪ್ರಕೃತಿಯನ್ನು. ಆ ಪ್ರಕೃತಿಯೊಳಗೆ ನಾನು ಜೀವ ಸ್ಥಾಪನೆ ಮಾಡಿದಾಗ ಅಲ್ಲಿ ಬೀಜಾಂಕುರ ಆದಮೇಲೆ ಸೃಷ್ಟಿಯಾಯಿತು ಅಂತ ಹೇಳಿದ ಹಾಗೆ, ಅದನ್ನು ಎಷ್ಟು ಸುಲಭವಾಗಿ ಸುಮ್ಮನಿರಲೊಲ್ಲದೆ ತನಗೊಡನಾಡಿಯೋರ್ವಳನ್ನು ನಿರ್ಮಿಸಿ ನಿಜಾಂಶದಿಂ, ತನ್ನ ನಿಜ ಶಕ್ತಿಯಿಂದ ಮಾಯೆ ಎಂಬವಳನಿಂದ, ಮಾಯೆ ಅಂತ ಸೃಷ್ಟಿ ಮಾಡಿದ, ಪ್ರಕೃತಿಯನ್ನು ಮಾಯೆ ಅಂತ ಸೃಷ್ಟಿ ಮಾಡಿದ, ಅವಳಿಂದ ಉಣ್ಮಿದ, ಅವಳಿಂದ ಹೊರಹೊಮ್ಮಿದಂಥ ಜಗಜ್ಜಾಲಗಳಲ್ಲಿ ವಿಹರಿಸುವ ಬೊಮ್ಮನಾಟವ ಮೆರೆಸೋ ಮಂಕುತಿಮ್ಮ. ಅವನು ಬಿಟ್ಟು ಓಡಿ ಹೋಗಲಿಲ್ಲ. ಆ ಮಾಯೆಯನ್ನು ಅವಳನ್ನು ಸೃಷ್ಟಿ ಮಾಡಿದ, ಆಕೆ ಮೂಲಕ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ತಾನೇ ತನ್ನ ಶಕ್ತಿಯಿಂದ ತಾನೊಬ್ಬ ಒಡನಾಡಿಯನ್ನು ಮಾಡಿಕೊಂಡ, ತನ್ನ ಶಕ್ತಿಯಿಂದ ಮಾಯೆಯೊಳಗೆ ಸೃಷ್ಟಿಯನ್ನು ಮಾಡಬೇಕು ಅಂತ ಅಪ್ಪಣೆ ಮಾಡಿದ. ಆಗಿ ಅಲ್ಲಿಂದ ಹೊಮ್ಮಿದಂಥ ಜಗಜ್ಜಾಲ ಇದೆಯಲ್ಲ, ಜೀವಜಾಲಗಳು ಸೃಷ್ಟಿ ಆಯ್ತಲ್ಲ, ಅವನು ಬಿಟ್ಟು ಹೋಗಿಲ್ಲ, ಅದರೊಳಗೆ ವಿಹರಿಸ್ತಾನೆ. ಅವನು ವಿಹರಿಸುತ್ತಿರುವ ಬೊಮ್ಮನ ಆಟವ ಮೆರೆಸೋ ಮಂಕುತಿಮ್ಮ ಅಂತ ಬ್ರಹ್ಮನ ಆಟವನ್ನು ಮೆರೆಸು ಅಂತ ಹೇಳ್ತಾರೆ. ಆ ಸಂಭ್ರಮದೊಳಗೆ ಭಾಗವಹಿಸಬೇಕು ನಾವು ಅಂತ. ಆದರೆ ನಮ್ಮ ಪುರಾಣ ಕಥೆಗಳಲ್ಲಿ ಮಕ್ಕಳಿಗೆ ಹೇಳುವಾಗ ಸೃಷ್ಟಿ ಹಾಗಾಯಿತು, ಒಂದು ದಿವಸ ಸೃಷ್ಟಿ ಆಯಿತು ಅಂತ ಹೇಳ್ತೀವಿ. ಹಾಗಾಯಿತು, ಹಿಂಗಾಯಿತು, ಪ್ರಳಯ ಹೆಂಗಾಯಿತು, ಸೃಷ್ಟಿ ಹಿಂಗಾಯಿತು ಅಂತ ಹೇಳ್ತಾರೆ. ಅದಕ್ಕೆ DVG ಭಾಳ ಚೆಂದ ಹೇಳ್ತಾರೆ ಅವೆಲ್ಲ ಕಥೆಗಳು. ಮಕ್ಕಳಿಗೆ ಹೇಳೋದು ಚೆಂದ ಅಷ್ಟೇ. ಆ ಪದ್ಯ ಎಷ್ಟು ಚೆನ್ನಾಗಿದೆ, 139. ಸೃಷ್ಟಿ ಕಥೆ ಕಟ್ಟು ಕಥೆ
ವಿಲಯ ಕಥೆ ಬರಿಯ ಕಥೆ. ಹುಟ್ಟು ಸಾವುಗಳು ಒಂದೇ ಪುರುಳಿನ ಎರಡು ದೆಸೆ. ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ಎಷ್ಟು ದೊಡ್ಡ ಸತ್ವ ಅದು, ನಮ್ಮ ಆಸ್ಟ್ರಾನಮಿಯಲ್ಲಿ ಹೇಳುವಂಥ ಮಾತದು. ಸೃಷ್ಟಿ ಕಥೆ ಕಟ್ಟು ಕಥೆ. ಯಾವತ್ತೋ ಒಂದು ಸೃಷ್ಟಿ ಆಯಿತು, ಭಗವಂತ ಇಚ್ಛೆ ಮಾಡಿದ ಸೃಷ್ಟಿ ಆಗಿಬಿಡ್ತು ಅಂತ ಹೇಳುವಂಥದ್ದು ಕಟ್ಟು ಕಥೆ. ಸುಮ್ಮನೆ ಮಕ್ಕಳಿಗೆ ಹೇಳೋಕೆ ಚೆನ್ನಾಗಿರುತ್ತೆ ಅಷ್ಟೇ. ಸೃಷ್ಟಿ ಕಥೆ ಕಟ್ಟು ಕಥೆ, ವಿಲಯ ಕಥೆ ಬರಿಯ ಕಥೆ. ಅದು ಕಥೆನೇ, ಅದಕ್ಕೇನು ಅರ್ಥನೇ ಇಲ್ಲ. ಹುಟ್ಟು ಸಾವುಗಳು ಒಂದೇ ಪುರುಳಿನ ಎರಡು ದೆಸೆ. ಒಂದೇ ಸತ್ಯದ ಎರಡು ಮುಖಗಳು ಹುಟ್ಟು ಸಾವು ಅನ್ನುವಂಥದ್ದು. ಹುಟ್ಟು ಅಂತಿದೆಯಲ್ಲ, ಅದು ಸಾವಿನ ನಂತರ ಬರುವಂಥದ್ದು, ಸಾವು ಆದ ತಕ್ಷಣ ಮತ್ತೆ ಹುಟ್ಟು ಬರುವಂಥದ್ದು, ಹೀಗೆ ಇರೋದು. ಅವು ಒಂದೇ ಸತ್ಯದ ಎರಡು ಮುಖಗಳಿದ್ದಾಗೆ, ಹುಟ್ಟು ಸಾವು ಬೇರೆ ಅಲ್ಲ. ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯೇ. ಈ ಸಾಲು ಭಾಳ ಚಂದ. ಈ ಜಗತ್ತು ಹೇಗಿದೆ ಅಂದರೆ ನಿತ್ಯ ಪರಿವರ್ತನೆ ಆಗ್ತಿರುವಂಥದ್ದು, ನಿತ್ಯ ಪರಿವರ್ತನೆ ಆಗ್ತಿರುವಂಥದ್ದು, ಪ್ರತಿ ಕ್ಷಣಕ್ಕೂ ಬದಲಾಯಿಸ್ತಿರುವಂಥದ್ದು. ಮತ್ತು ಅದಷ್ಟೇ ಅಲ್ಲ, ಚೈತನ್ಯ ನರ್ತನೆಯೇ. ನೋಡಿ, ಜಗತ್ತಲ್ಲಿ ಆಗ್ತಿರೋದನ್ನು ಗಮನಿಸಿದರೆ ಎಷ್ಟೊಂದು ಕೆಲಸ ಆಗ್ತಾಯಿದೆ, ಅದ್ಭುತ ಆಗ್ತಾಯಿದೆ ಅನಿಸುತ್ತೆ. ಏನು ಪ್ರಪಂಚಪ್ಪ ಇದು, ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ ಅಂತ. ನಾನು ಒಂದು ಸಲ ಹೇಳಿದ್ದೆ ಅದನ್ನು, ನಿಜವಾಗಿ ಆದಂಥದ್ದು ಅದು. ಪ್ರಪಂಚ ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ ಅಂತ ರಿಸರ್ಚ್ ಮಾಡಿದ್ದಾರೆ. ಎಲ್ಲರೂ ಅಂತಾರೆ ಪ್ರಪಂಚ ಬಹಳ ವೇಗವಾಗಿ ಬದಲಾಯಿಸ್ತಾ ಇದೆ ಅಂತಾರೆ. ಎಷ್ಟು ವೇಗವಾಗಿ ಬದಲಾಯಿಸುತ್ತೆ? 2001 ಇಸ್ವಿಗೆ ಮಾಡಿದ್ದಿದ್ದು. ಪ್ರಪಂಚದ ಶ್ರೇಷ್ಠ ವಿಜ್ಞಾನಿಗಳು, ಫಿಲಾಸಫರ್ಸ್, ಇದು ಆಂಥ್ರೋಪಾಲಜಿಸ್ಟ್, ಸೋಷಿಯಲ್ ಸೈಂಟಿಸ್ಟ್ ಎಲ್ಲರೂ ಸೇರಿಕೊಂಡು ಮಾಡಿದ್ರಂತೆ. ನೋಡಬೇಕು, ಈ ಕಳೆದ 2000 ವರ್ಷ ಇದೆಯಲ್ಲ ಪ್ರಪಂಚ, ಎಷ್ಟು ವೇಗದಲ್ಲಿ ಹೋಗಿದೆ. ಭಾಳ ಹಿಂದಿನ ಬೇಡ, 2000 ವರ್ಷ ಎಷ್ಟು ಬದಲಾಗಿದೆ. ಅದೊಂದು ಪ್ರಶ್ನೆ ಹಾಕ್ಕೊಂಡ್ರಂತ ತಾವೇ. ಈ 0ಯಿಂದ 2000 ವರ್ಷ ಏನಿದೆಯೋ ಇದರ ಮಧ್ಯ ಬಿಂದು ಯಾವುದು? ವಾಟ್ ಈಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ 0 and 2000 ಇಯರ್ಸ್ ಅಂತ ಪ್ರಶ್ನೆ ಕೇಳ್ಕೊಂಡ್ರಂತೆ. ಗಣಿತದ ಪ್ರಕಾರ 1000 ವರ್ಷ. ಆದರೆ ಅವ್ರು ಹೇಳ್ತಾರೆ, ಸಾಮಾಜಿಕವಾಗಿ ನೋಡೋದಾದರೆ ಮಧ್ಯಬಿಂದು 1000 ವರ್ಷ ಅಲ್ಲ, 1900 ಮಧ್ಯಬಿಂದು. ಅದ್ಭುತ ಅನಿಸಲ್ವಾ? 0ಯಿಂದ 2000 ವರ್ಷದ ಮಧ್ಯಬಿಂದು ಸಾಮಾಜಿಕವಾಗಿ 1900. ಅಂದರೆ ಕಳೆದ 100 ವರ್ಷಗಳಲ್ಲಿ ಆದಂಥ ಬದಲಾವಣೆ ಹಿಂದೆ ಆದಂಥ 1900 ವರ್ಷದ ಬದಲಾವಣೆಗೆ ಸಮನಾಗಿದೆ. ಆಯಿತು, 1900 to 2000 ಇದರ ಮಧ್ಯಬಿಂದು ಯಾವುದು? ಆಗ ನಾವು ಧೈರ್ಯವಾಗಿ ಹೇಳೋಲ್ಲ 1950 ಅಂತ. ಅವ್ರು ಕಂಡು ಹಿಡಿದದ್ದು ನನಗೆ ಗಾಬರಿ ಆದದ್ದು ಅಂದರೆ, ಅವ್ರು ಬರೀತಾರೆ 1900ರಿಂದ 2000 ಮಧ್ಯಬಿಂದು 1992. ಅಂದರೆ ಏನರ್ಥ? ಕಳೆದ 8 ವರ್ಷಗಳಲ್ಲಿ ಆದಂಥ ಬದಲಾವಣೆ ಹಿಂದೆ ಆದಂಥ 92 ವರ್ಷದ ಬದಲಾವಣೆಗೆ ಸಮನಾಗಿದೆ ಅಂತ. ನಿಮಗೆ ಅನುಭವಕ್ಕೆ ಬಂದಿದೆ, ಮನೆಯಲ್ಲಿ ಮಕ್ಕಳು ನೋಡಿದರೆ ಗೊತ್ತಾಗುತ್ತೆ. 15 ವರ್ಷದಿಂದ ಮೊಬೈಲಲ್ಲಿತ್ತು ಸ್ವಾಮಿ, ಎಷ್ಟು ಚೆನ್ನಾಗಿರಲಿಲ್ವ ನಾವು? ಮೊಬೈಲ್ ಇರಲಿಲ್ಲ. ಆದರೆ ಇವತ್ತು ಮೊಬೈಲ್ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಗಾಗಿದೆ ಅಲ್ವಾ? ಇಂಟರ್ನೆಟ್ ಇಲ್ಲದೆ ಕೆಲಸ ಹೆಂಗೆ ಮಾಡೋದ್ರಿ ಅಂತೀವಿ. ಮೊದಲು ಇಂಟರ್ನೆಟ್ಟೇ ಇರಲಿಲ್ಲ, ನೆಟ್ ಒಂದೇ ಇತ್ತು ಮನೇಲಿ, ಸೊಳ್ಳೆ ಜಾಸ್ತಿ ಇತ್ತು ಅಂತ. ಆದರೆ ಈಗ ಇಂಟರ್ನೆಟ್ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಮೊಬೈಲಲ್ಲಿ ಇಂಟರ್ನೆಟ್ ನಮಗೆ ಹುಚ್ಚಿಡ್ದಂಗೆ ಆಗುತ್ತೆ ಒಂದು 5 ನಿಮಿಷ ಇಲ್ಲದೆ ಹೋದರೆ. ಇದು ಹೇಗೆ ಇಷ್ಟು ಬೇಗ ಆಗುತ್ತಲ್ಲ? ಮನೇಲಿ ನೋಡಿ, ನಿಮ್ಮ ಮೊಬೈಲ್ ನಿಮ್ಮ ಸರಿ ಕೆಲಸ ಮಾಡದೆ ಹೋದರೆ ನೀವು ಅಂಗಡಿ ತೊಗೊಂಡು ಹೋಗಬೇಕಲ್ಲ, ಮನೇಲಿ ಪುಟ್ಟ ಮಕ್ಕಳಿಗೆ ಕೊಡಿ, ರಿಪೇರ್ ಮಾಡಿಕೊಡ್ತಾರವ್ರು. ಅವ್ರಿಗೆ ಗೊತ್ತಿದೆ ಹೇಗೆ ಯೂಸ್ ಮಾಡೋದು ಅಂತ. ಇದೆಲ್ಲ ಹೇಗೆ ಬಂತು? ಇದು ಬದಲಾವಣೆ ಆದದ್ದು, ಇಷ್ಟು ಬದಲಾವಣೆ ಆಗುತ್ತಲ್ಲ. ಅದಕ್ಕೆ ಹೇಳ್ತಾರೆ ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆ. ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬದಲಾವಣೆ ಮಾತ್ರ ಆಗ್ತಾಯಿದೆ, ಚೈತನ್ಯ ನರ್ತನೆ ಆಗ್ತಾಯಿದೆ. ಅದಕ್ಕೆ ಹೇಳ್ತಾರೆ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ. ಇದೇ ಸತ್ಯ, ನಿತ್ಯ ಪರಿವರ್ತನೆ ಆಗುವಂಥದ್ದು, ಚೈತನ್ಯ ನರ್ತನೆ ಆಗುವಂಥದ್ದು ಇದೇ ಸತ್ಯ. ಹೊರತಾಗಿ ಯಾವತ್ತೋ ಒಂದು ದಿವಸ ಹುಟ್ಟಿತು, ಯಾವತ್ತೊಂದು ದಿವಸ ಪ್ರಪಂಚ ಮುಳುಗೋಯ್ತು ಅಂತಿಲ್ಲ. ಯಾವತ್ತಿದ್ರೂ ನಿತ್ಯ ನವೋನ್ಮೇಷಶಾಲಿಯಾದಂಥ ಇದೊಂದು ಜಗತ್ತಿದೆಯಲ್ಲ, ಪ್ರತಿ ಕ್ಷಣಕ್ಕೂ ಬದಲಾಯಿಸುವಂಥದ್ದು, ಯಾವಾಗಲೂ ಚೈತನ್ಯ ನರ್ತನೆ ಮಾಡುವಂಥದ್ದು. ಹಾಗಾದರೆ ಸೃಷ್ಟಿ ಯಾವಾಗ ಶುರು ಆಯಿತು? ಹಾಗಾದರೆ ಕಥೆಯನ್ನು ಸುಳ್ಳು ಹೇಳಿದ್ವಲ್ಲ. ಎಷ್ಟೋ ಜನ ಹೇಳ್ತಾರೆ, ಹಾಗಾದ್ರೆ ಮೊಟ್ಟ ಮೊದಲನೇದು ಯಾವತ್ತು ಹುಡುಕೋದು ಇದನ್ನು ಅಂತ. ಅದಕ್ಕೊಂದು ಹೇಳ್ತಾರೆ ಚೆನ್ನಾಗಿರೋದು, 89 ಪದ್ಯ 89, 8-9. ಆದಿ ದಿವಸವದಾವುದು ಎಂದೆಂದು ಮಿಹ ಜಗಕ್ಕೆ, ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ. ಆ ಮುಂದಿನ ಅನಾಲಜಿ ಬಹಳ ಚೆನ್ನಾಗಿದೆ. ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ, ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ. ಅದು ಆ ಉದಾಹರಣೆ ಭಾಳ ಇಷ್ಟ, ನಾನು ಅದಕ್ಕೆ ಹಾಕ್ಕೊಂಡಿದ್ದೇನೆ. ಈ ಜಗತ್ತು ಎಂದು ಶುರುವಾಯಿತು ಒಂದು ದಿವಸ ಅಂದರೆ ಅದೆಲ್ಲ ಸುಳ್ಳೆ. ಆದಿ ದಿವಸ ಅದಾವುದು ಎಂದೆಂದು ಇಹ ಜಗಕ್ಕೆ, ಯಾವಾಗಲೂ ಇರುವಂಥ ಜಗತ್ತಿಗೆ ಆದಿ ದಿವಸ ಯಾವುದು ಅಂತ ಹೆಂಗೆ ಹೇಳೋಣ? ಅದನ್ನು ಹೇಳೋಕ್ಕಾಗೋದೇ ಇಲ್ಲ. ಯಾಕೆ? ಅದಕ್ಕೇನು ಮಾಡ್ತೀವಿ? ಬೋಧನೆಯ ಸುಲಭತೆಗೆ, ಮಕ್ಕಳಿಗೆ ಕಥೆ ಹೇಳೋದಕ್ಕೆ ಸುಲಭ, ಸೃಷ್ಟಿ ಲಯ ಕಥನ. ಇಂಥ ಒಂದು ದಿವಸ ಶುರುವಾಯಿತು, ಇಂಥ ಮುಗೀತು ಅಂತ ಹೇಳ್ತೀವಿ. ಅದು ಬರೀ ಕಥೆ. ಅದು ನಿಜವಾಗಿ ಹೇಗಿದೆ ಅಂತ ಹೇಳ್ತಾರೆ, ಎಷ್ಟು ಚಂದ ಕಣ್ಮುಂದೆ ಕಟ್ಟುವಂಥದ್ದು. ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ.
ಬಹಳ ಸೆನ್ಸಿಟಿವ್ ಶಾಯಿ ಪ್ರಾಣಿ ಅದು ಆಮೆ. ಆಮೆ ಭಾಳ ನಾಜೂಕಿನ ಪ್ರಾಣಿ, ಭಾಳ ನಾಚಿಕೆ ಸ್ವಭಾವದದು. ನಿಧಾನಕ್ಕೆ ಹೋಗ್ತಾ ಇರುತ್ತೆ, ತಲೆ ಹೊರಗೆ ಚಾಚಿಕೊಂಡು ಕಾಲಿಟ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಯಾರಾದರೂ ಹತ್ತಿರ ಬಂದರೆ ಅದು ಮುಟ್ಟಿಬಿಟ್ರೆ ಮೊದಲೇ ಕೆಲಸ ಏನು ಮಾಡುತ್ತೆ ಗೊತ್ತಾ? ತಲೆ ಒಳಗೆ ಎಳ್ಕೊಳ್ಳುತ್ತೆ, ಕಾಲು ಒಳಗೆ ಎಳ್ಕೊಂಬಿಡುತ್ತೆ, ಕೂತ್ಕೊಂಡ್ಬಿಡುತ್ತೆ. ನೀವೇನು ಮಾಡಿದ್ರು ಹೊರಗೆ ಬರಲ್ಲ ಅದು. ಅದು ಖಾತ್ರಿ ಆಗೋ ತನಕ ಯಾರೂ ಇಲ್ಲ ಅಂತ ಬರೋಲ್ಲ ಹತ್ತಿರ ಅದು. ನೋಡಿ, ಅದು ಕಲ್ಪನೆ ಮಾಡ್ಕೊಳ್ಳಿ, ಅದು ತಲೆ ಒಳಗೆ ಎಳ್ಕೊಂಡಾಗ, ಕಾಲು ಒಳಗೆ ಎಳ್ಕೊಂಡಾಗ ಹೊರಗೆ ಏನಾಗುತ್ತೆ ಕಾಣುತ್ತಾ? ಅದಕ್ಕೆ ಏನೇನೂ ಕಾಣಿಸಲ್ಲಲ್ಲ. ಅಂದರೆ ಆ ಮಟ್ಟಿಗೆ ಪ್ರಳಯ ಆಯ್ತಲ್ಲ ಕೂರ್ಮಕ್ಕೆ. ಆ ಆಮೆಗೆ ಎಲ್ಲಿವರೆಗೂ ಕಣ್ಣು ಮೂಗು ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆಯೋ, ಹೊರಗಡೆ ಏನಾಗ್ತದೆ ಗೊತ್ತಾಗಲ್ವೋ, ಅಲ್ಲಿ ಪ್ರಳಯ ಅಲ್ವಾ. ಅದು ಯಾವಾಗ ಕಾಲು ಚಾಚಿ ಯಾರೂ ಇಲ್ಲ ಅಂತ ಹೊರಗೆ ಬಂತೋ ಮತ್ತೆ ಸೃಷ್ಟಿ ಕಾಣಿಸೋಕೆ ಶುರು ಆಯಿತು. ಇದನ್ನು ಇನ್ನೂ ಮುಂದೆ ಹೋಗಿ ಇನ್ನೊಂದು 2-3 ಪದ್ಯದಲ್ಲಿ ಭಾಳ ಚೆನ್ನಾಗಿ ಬರ್ತದೆ. ನಾವು ಪ್ರತಿ ಕ್ಷಣಕ್ಕೂ ಪ್ರಳಯ ಆಗ್ತಾಯಿದೆ ಗೊತ್ತಾ ನಮ್ಮ ಜೀವನದಲ್ಲಿ. ಕಣ್ಣು ಮಿಟಕಿಸ್ತೀವಲ್ಲ ನಾವು, ಕಣ್ಣು ಮಿಟಕಿಸಿದಾಗ ಆ ಕ್ಷಣಕ್ಕೆ ನನಗೆ ಪ್ರಳಯ ಆಯಿತು, ಜಗತ್ತು ಕಾಣಿಸ್ತಾ ಇಲ್ಲ. ಕಣ್ಣು ತೆಗೆದಾಗ ಮತ್ತೆ ಪ್ರಳಯ ಆಗ್ತದೆ, ಸೃಷ್ಟಿ ಆಯಿತು. ಅಂದರೆ ರಾತ್ರಿ ಮಲ್ಕೊಂಡಾಗ ಕಣ್ಣು ಮುಚ್ಚಿದಾಗ ಜಗತ್ತು ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಬೆಳಗ್ಗೆ ಕಣ್ಣು ತೆಗೆದಾಗಲೇ ಜಗತ್ತು. ಅಂದರೆ ಆ ಹೊತ್ತಿಗೆ ನನ್ನ ಮಟ್ಟಿಗೆ ಪ್ರಳಯ ಆಗಿತ್ತು. ಕಣ್ಣು ತೆಗೆದಾಗ ಮತ್ತೆ ಸೃಷ್ಟಿಯಾಯಿತು. ಯಾವಾಗ ಒಟ್ಟಾಗಿ ಆಗ್ತದೋ ಹಾಗೆ ಆದಾಗ ಪ್ರಳಯ ಅಂತ ಕರಿಬೋದು. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸುನಾಮಿ ಅನ್ನುವಂಥದ್ರಲ್ಲಿ ಸಾಕಷ್ಟು ಕೋಟಿ ಜೀವಿಗಳಿಗೆ ಒಂದೇ ಸಲ ಆದಾಗ ಅದು ಮಹಾಪ್ರಳಯ ಅಂತ ಕರೀತಾರೆ. ಆದರೆ ಪ್ರತಿಯೊಂದು ಜೀವನದಲ್ಲಿಯೂ ಪ್ರತಿ ಕ್ಷಣಕ್ಕೂ ಕೂಡ ನಮ್ಮಲ್ಲಿ ಸೃಷ್ಟಿ ಲಯ ಆಗ್ತಾಯಿದೆ. ಅದನ್ನೆಷ್ಟು ಉದಾಹರಣೆ ಮೂಲಕ ಹೇಳ್ತಾರೆ. ಪಾದ ಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ. ಅದು ಕಾಲು ತಲೆ ಹೊರಗೆ ಹಾಕಿದಾಗ ಅದಕ್ಕೆ ಸೃಷ್ಟಿ ಕಾಣಿಸುತ್ತೆ. ಸೇದಿಕೊಂಡಿರೆ, ಒಳಗಡೆ ಸೇದಿಕೊಂಡಾಗ ಲಯವ ಮಂಕುತಿಮ್ಮ. ಇಷ್ಟೇ ಇರುವಂಥದ್ದು. ಈ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿದೆಯಲ್ಲ ಪ್ರಕೃತಿ, ಅದು ಮನುಷ್ಯನ ಒಳಗಡೆ ಶಕ್ತಿ ಇದೆ ಅಂತ ಹೇಳಿದ್ರಲ್ಲ, ಅವನು ಕಂಟ್ರೋಲ್ ಮಾಡ್ತದೆ ಅಂತ ಹೇಳಿದಲ್ಲ, ಅದು ಹೆಂಗೆ ಕಂಟ್ರೋಲ್ ಮಾಡ್ತದೆ ಅಂತ ಕೇಳ್ತಾನೆ. ಈ ಪ್ರಕೃತಿ ಗುಣಗಳು ಒಳಗಿರುವ ಯಜಮಾನನ್ನು ಕೂಡ ಕಟ್ಟಿ ಹಾಕ್ತವೆ ಅಂತ ಹೇಳಿದರೆ ಅದು ಹೇಗೆ ಹಾಕ್ತವೆ ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿರೋ ಶ್ಲೋಕ ಇದೆ ಅದು. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಮದ್ನಂತಿ ಮಹಾಬಾಹೋ ದೇಹೇ ದೇಹಿನವ್ಯಯಂ ಅಂತ. ಮಾತು ತುಂಬ ಸುಲಭವಾಗಿರುವಂಥದ್ದು. ಪ್ರಕೃತಿಯಿಂದ ಬಂದಂಥ ಸತ್ವ ರಜಸ್ ತಮಸ್ ಗುಣಗಳೇನಿದ್ದಾವೋ ಇವು ದೇಹದ ಒಳಗೆ ನಿತ್ಯನಾಗಿ ಕೂತಿದ್ದಾನಲ್ಲ, ಅವನು ತಿಳ್ಕೊಂಡಂಥವನು ಕ್ಷೇತ್ರಜ್ಞ ಅಂತ ಕರಿತೀವಲ್ಲ, ಅವನನ್ನು ಚೆನ್ನಾಗಿ ಕಟ್ಟಿ ಹಾಕ್ತಾವೆ ಅಂತ. ನಿತ್ಯನಾದಂಥ ದೇಹಿಯನ್ನು, ಆ ಆತ್ಮನನ್ನು ಕಟ್ಟಿ ಹಾಕ್ತಾವೆ ಅಂತ. ಅದೆಂಥ ಯಜಮಾನ್ರಿ ಕಟ್ಸ್ಕೊಳ್ಳೋದು ಅಲ್ವಾ. ಆ 3 ಗುಣ ಬಂದು ಅಂತ ಕಟ್ಸ್ಕೊಂಡ್ಬಿಟ್ರಂತೆ ಅಂತ. ಅದು ಗುಣನೇ ಇರೋದು ಹಾಗೆ. ಅದು ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳಿ, ನಿಮಗೆ ಅನುಭವ ಆಗಿರುತ್ತೆ. ಯಾವುದೋ ಕೆಲಸಕ್ಕೆ ಬೆಳ್ಳುಳ್ಳಿ ಸುಲಿತೀರಿ, ಈರುಳ್ಳಿ ಹೆಚ್ಚ್ತೀರಿ, ಆ ಈರುಳ್ಳಿ ಕತ್ತರಿಸಿದಂಥ ಚಾಕು ತೊಳೆದಿಡ್ತೀರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಈರುಳ್ಳಿ ತಿಂದೇ ಇರೋರಿದ್ದರೆ, ತಿನ್ನೋರಲ್ಲ, ಅವ್ರಿಗೆ ಆ ಚಾಕುಗೆ ವಾಸನೆ ಬರುತ್ತೆ ಗೊತ್ತಾ. ಸರಿಯಾಗಿ ತೊಳೆದಿಲ್ಲ, ತಿನ್ನೋರಿಗೆ ಗೊತ್ತಾಗಲ್ಲ. ತಿಂದೇ ಇರೋರಿಗೆ, ಸಿಗರೇಟ್ ಸೇದದೇ ಇರೋರಿಗೆ, ಯಾರೋ ಸೇದೊಳಗೆ ಬಂದ ತಕ್ಷಣ ಗೊತ್ತಾಗುತ್ತೆ ಯಾರು ಸಿಗರೇಟ್ ಸೇದಿದ್ದು, ಯಾಕಂದರೆ ಸೇದಲ್ಲ. ಇದು ಇರೋದು ಹಾಗೆ. ನಿಮ್ಮ ಕೈಗೆ ಈರುಳ್ಳಿ ಹೆಚ್ಚಿದರೆ ಕೈ ತೊಳ್ಕೊಂಡ್ರೂ ಕೂಡ ವಾಸನೆ ಹೋಗಿರಲ್ಲ. ಎಲ್ಲೋ ಒಳ್ಳೆಯ ಹೋಟೆಲಲ್ಲಿ ಮಸಾಲೆ ದೋಸೆ ತಿಂದರೆ ಮುಂದೆ 3 ತಾಸು ವಾಸನೆ ಇರುತ್ತೆ ಕೈಗೆ ಅಲ್ವಾ. ಒಂದು ಮಸಾಲೆ ದೋಸೆನೇ ಅಂಟ್ಕೊಂಡು 3 ತಾಸು ನಮ್ಮನ್ನು ಕಾಡೋದಾದರೆ ಈ 3 ಗುಣಗಳು ಸದಾ ಜೊತೆಗೇ ಇರುವಲ್ಲ, ಜೊತೆಗಿದ್ದಿದ್ದು ಅವನಿಗೂ ಬಣ್ಣ ಬಂದುಬಿಡುತ್ತೆ ಅಂತ. ಅದನ್ನು ಡಿ ವಿ ಜಿ ಹೇಳುವಂಥ ಮಾತು ಎಷ್ಟು ಚೆಂದ ಇದೆ ನೋಡಿರಿ. ಅದು ಕರೆಕ್ಟಾಗಿ ಹೇಗೆ ಇಳಿಸ್ತಾರೆ ಅದನ್ನು. ಪದ್ಯ 146 ಆ ಗೀತೆಯಲ್ಲಿ ಹೇಳುವಂಥ ಶ್ಲೋಕಕ್ಕೆ ಪರ್ಫೆಕ್ಟ್ ಸಂವಾದಿಯಾಗಿ ಬರುವಂಥದ್ದು. ಅವ್ರು ಹೇಗೆ ಹೇಳ್ತಾನೆ, ಆ ಸತ್ವರಜಸ್ ಗುಣಗಳು ಒಳಗಿರುವಂಥ ದೇಹಿ ಆತ್ಮನನ್ನು ಕಟ್ಟಿ ಹಾಕ್ತಾವೆ ಅಂತ ಹೇಳಿದ ಹಾಗೆ ಅದಕ್ಕಿಂತ ಉದ್ಭುತ ಉದಾಹರಣೆ ಕೊಡ್ತಾರೆ ಇವರು. ರಾಯ ಮುದಿ ದಶರಥನ ಆಡಿಸುತ್ತ ಕೈಕೇಯಿ ಸ್ವೀಯ ವಶದಲ್ಲಿ ಕೋಸಲವನ ಆಳಿದಂತೆ ಮಾಯೆ ಬೊಮ್ಮನ ಬಿನದವಡಿಸಿ ನಮ್ಮೀ ಜಗವ ಕಾಯುವಳು ತನ್ನಿಚ್ಛೆ ಮಂಕುತಿಮ್ಮ ಅಂತ. ಗಂಡ ವಯಸ್ಸಾಗಿದೆ, ಮೊದಲೇ ಗಂಡ ಅಷ್ಟು ವರ್ಷ ಆಗಿದೆ, ಮುದಿ ಬೇರೆ ಆಗಿಬಿಟ್ಟು ವಯಸ್ಸಾಗ್ಬಿಟ್ಟಿದೆ. ಇನ್ನೇನು ಚಿಂತೆ ಆಕೆ. ರಾಯ ಮುದಿ ಪದ ಉಪಯೋಗಿಸೋದು ನೋಡಿ ಹೇಗಿದೆ ಅದು. ಬರೀ ರಾಯ ದಶರಥ ಅನ್ನಲಿಲ್ಲ ಅಲ್ಲಿ. ರಾಯ ಮುದಿ ದಶರಥನನ್ನು ಆಡಿಸುತ್ತ, ಯಾರು ಕೈಕೇಯಿ ಕಿರಿ ಹೆಂಡತಿ ಆಕೆ, ಇನ್ನೂ ಸ್ವಲ್ಪ ಜೋರು, ಕಿರಿ ಹೆಂಡತಿ ಮುದಿ ರಾಜ. ಆಕೆ ಏನು ಮಾಡ್ತಾಳೆ ಅಂದರೆ ಸ್ವೀಯ ವಶದಲ್ಲಿ, ತನ್ನ ವಶದಲ್ಲಿ ಕೋಸಲವನ್ನು ಆಳಿದಂತೆ. ಇಡೀ ಕೌಸಲವನ್ನು ಆಳಲಿಲ್ವ ಆಕೆ, ಅಲುಗಾಡಿಸ್ಬಿಡ್ಲಿಲ್ವ, ತನ್ನೊಂದು ಮಾತಿಂದ ರಾಮನ ಕಾಡಿ ಕಳಿಸ್ಲಿಲ್ವ. ಏನೂ ಮಾಡದಂಥ ಪರಿಸ್ಥಿತಿ ಆಯ್ತಲ್ಲ. ದಶರಥ ಚಕ್ರವರ್ತಿ, ಮಹಾಚಕ್ರವರ್ತಿ ದಶರಥ, ಯಜಮಾನ ಅವನು.
ಹೇಗೆ ನಾವಿಲ್ಲಿ ಕ್ಷೇತ್ರಜ್ಞ ಅಂತ ಹೇಳ್ತೀವಿ, ಯಜಮಾನ ಅಂತ ಹೇಳ್ತೀವೋ, ಇಡೀ ಕೋಸಲಕ್ಕೆ ಚಕ್ರವರ್ತಿ ಆಗಿದ್ದವನು ದಶರಥ. ಆದರೆ ಅವನ್ನ ಕೈಕೇಯಿ ಹೇಗೆ ಹಿಡಿದು ಆಡಿಸಿದ್ಲು ಅಂತ. ರಾಯ ಮುದಿ ದಶರಥನನ್ನು ಆಡಿಸುತ್ತ ಕೈಕೇಯಿ ಸ್ವೀಯ ವಶದಲ್ಲಿ, ತನ್ನ ವಶದಲ್ಲಿ ಕೋಸಲವನ್ನು ಆಳಿದಂತೆ ಮಾಯೆ ಬೊಮ್ಮನ ವಿನೋದಪಡಿಸಿ ಖುಷಿ ಮಾಡಿ, ಆಕೆ ಹಾಗೆ ಸುಮ್ಮನೆ ಮಾಡೋದಿಲ್ಲ, ಖುಷಿ ಮಾಡಿ ಮಾಯೆ ಆ ಬೊಮ್ಮ ಇದ್ದಾನಲ್ಲ ಒಳಗಡೆ ಕ್ಷೇತ್ರಜ್ಞ, ಅವನನ್ನು ಖುಷಿ ಮಾಡಿ ಒಲಿಸ್ಕೊಂಡ್ಬಿಟ್ಟು ನಮ್ಮ ಈ ಜಗವ ಕಾಯುವಳು, ಬರೀ ಕಾಯೋಳು ಅಷ್ಟೇ ಅಲ್ಲ, ತನ್ನಿಚ್ಛೆ ಮಂಕುತಿಮ್ಮ, ತನ್ನಿಚ್ಛೆ ಪ್ರಕಾರ ಕಾಪಾಡ್ತಾಳಕ್ಕೆ, ನಮ್ಗೆ ಬೇಕಾದಂಗಲ್ಲ. ಈ ಪ್ರಕೃತಿ ಹೇಗೆ ಮಾಡುತ್ತೆ ಅನ್ನೋದು ಎಷ್ಟು ಸುಂದರವಾದ ಉದಾಹರಣೆ ಕೊಡ್ತಾರೆ. ಹೇಗೆ ಕೈಕೇಯಿ ಆ ಮುದಿ ಗಂಡನ್ನು ಒಲಿಸ್ಕೊಂಡ್ಬಿಟ್ಟು ತನಗೆ ಬೇಕಾದ ಹಾಗೆ ಕೌಶಲ್ಯವನ್ನು ಆಡಿದ್ಲೋ, ಹಾಗೆ ಈ ಶಕ್ತಿಗಳಿದ್ದಾವಲ್ಲ ಮಾಯೆ, ಆ ಒಳಗಿದ್ದಂಥ ಕ್ಷೇತ್ರದನ್ನು ಒಲಿಸ್ಕೊಂಡ್ಬಿಟ್ಟು ತನ್ನ ಮನಸ್ಸಿಗೆ ಬಂದ ಹಾಗೆ ಪ್ರಪಂಚವನ್ನು ಬದಲಾಯಿಸ್ತಾಳೆ, ತನ್ನಿಚ್ಛೆ ಮಂಕುತಿಮ್ಮ ಅಂತ ಹೇಳಿದ ಹಾಗೆ. ಇದು ಮುಂದೆ ಪದ್ಯ ಇರುವಂಥದ್ದು ಇನ್ನೊಂದು. ಹಾಗಾದ್ರೆ ನಾವು ಹುಷಾರಾಗಿರ್ಬೇಕಾದ್ರೆ ಏನು ಮಾಡಬೇಕು? ಹುಷಾರಾಗಿರ್ಬೇಕಾದ್ರೆ ಇದನ್ನು ಮಾಡಬೇಕು ಅಂತ ಹೇಳ್ತಾನೆ. ಪದ್ಯ 148. ಪ್ರಕೃತಿಯಂ ಹೊರಗಿರುವ ನರನಾರು ಸೃಷ್ಟಿಯಲಿ, ಪ್ರಕೃತಿಯಂ ಹೊರಗಿರುವ ನರನಾರು ಸೃಷ್ಟಿಯಲಿ ಸ್ವಕೃತಿ ಒಂದವನು ಎನ್ನುವುದು ಅವಳಿರದೊಡೆ ಇರದು, ಸುಕೃತವೆನಿಸುವುದು ಅವಳ ನೀಂ ವಶಕ್ಕೆ ಕೊಡುವ ನಯದಿ, ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ. ಹೇಳ್ತಾರೆ, ವಿಕೃತಿಗೆ ಆಗಬೇಡಪ್ಪ, ಆದಷ್ಟು ಹುಷಾರಾಗಿರು. ಬರ್ತಾವೆ, ಸುತ್ತಲೂ ಬರ್ತಾವೆ, 3 ಗುಣಗಳು ಸುತ್ತ ಹಾಕ್ಕೋತಾವೆ ನಿನ್ನ, ಆದರೂ ಪಾರಾಗೋಕ್ಕೆ ಪ್ರಯತ್ನ ಮಾಡು, ಬಿಡೋದಿಲ್ಲ ನಾನು, ಆದರೂ ಪ್ರಯತ್ನ ಮಾಡು. ಪ್ರಕೃತಿಯಂ ಹೊರಗಿರುವ ನರನಾನು ಸೃಷ್ಟಿಯಲ್ಲಿ, ನಾನು ಸೃಷ್ಟಿಯ ಒಂದು ಭಾಗವೇ ಆದ್ದರಿಂದ ಸೃಷ್ಟಿಯಿಂದ ಹೊರಗಿರೋಕ್ಕೆ ಸಾಧ್ಯ ಇಲ್ಲ. ನರನು ಯಾರು? ಪ್ರಕೃತಿಯಿಂದ ಹೊರಗಿರುವನು. ಸ್ವಕೃತಿ ಎಂದವನು ಎನ್ನುವುದು, ಇದು ಹೆಂಗಿದೆ ನೋಡಿ, ಸ್ವಕೃತಿ ಎಂದವನು ಎನ್ನುವುದು ನಾನು ಮಾಡಿದ್ದು ಹೇಳ್ತೀವಲ್ಲ, ನಾನೇ ಮಾಡಿದ್ದು ಅಂತ ಹೇಳ್ತೀವಿ. ಸ್ವಕೃತಿ ಎಂದವನು ಎನ್ನುವುದು ಅವಳಿರದೊಡೆ ಇರದು, ಆಕೆನೇ ಹೇಳೋದು, ಅದನ್ನು ಹೇಳು ಅಂತ ಹೇಳಿದ್ದು. ಇದು ಯಾರೋ ಹೇಳ್ತಿದ್ರು ನನಗೆ, ಹೆಂಡಂದ್ರಿಗೆ ಹೆದರದೇ ಇರೋವಂಥವ್ರು ಯಾರು ಅಂತ ಕೇಳಿದ್ರಂತೆ. ಎಲ್ಲೋ ಹೇಳ್ದಂತ ಹೆದರ್ತೀವಪ್ಪ ನಾವು ಅಂತ ಹೇಳ್ಕೊಂಬಿಟ್ರು. ಒಬ್ಬ ಬಂದು ನಿಂತ್ಕೊಂಡಿದ್ದ, ಅವನು ನೀನು ಹೆದರಲ್ಲಿ ಅಂದರೆ ಕೈ ಎತ್ತಿಲ್ಲ, ಅವನು ಕೈ ಎತ್ತಿಲ್ಲ. ಅವನು ಯಾಕೆ ಕೈ ಎತ್ತಿಲ್ಲ? ಹೆದರಲ್ವ ನೀವು ಅಂತ ಕೇಳಿದ್ರಂತೆ. ಇಲ್ಲ, ಕೈ ಎತ್ತಬೇಡ ಅಂತ ಹೇಳಿದಾಳೆ ಆಕೆ ಅಂತ. ಅದು ಅಂದರೆ ಅದಕ್ಕೂ ಪರ್ಮಿಷನ್ ಇಲ್ಲಿ ಹಾಗೇ ಇದೆ, ಅದು ಈ ಪರಿಸ್ಥಿತಿ ಹಾಗೇ ಇರೋದು. ಸ್ವಕೃತಿ ಎಂದವನು ನಾನು ಮಾಡಿದ್ದು ಅಂತ ಏನು ಜೋರಾಗಿ ಹೇಳ್ತಾನಲ್ಲ, ಅದು ಎಲ್ಲವೂ ಆಗೋದು ಪ್ರಕೃತಿಯಿಂದಾನೇ ಆಗುವಂಥದ್ದು. ನಾನು ಮಾಡಿದ್ದು ಅಂತ ಏನಂತಾನೆ ಎನ್ನುವುದು ಅವಳು ಇರದೊಡೆ ಇರದು, ಆಕೆನೇ ಹೇಳಿಸ್ಬೇಕದನ್ನು, ನಾನು ಮಾಡಿದ್ದು ಹೇಳು ಅಂತ ಅಂದಾಗ ಹೇಳ್ತಾನವನು. ಇದಕ್ಕೆ ನಿಜವಾಗಿ ನಮಗೆ ಲಾಭ ಆಗುವಂಥದ್ದು ಹೇಗೆ, ಬದುಕೋದು ಹೇಗೆ ನಾವು? ಸುಕೃತವೆನಿಸುವುದು ನಮ್ಗೆ ಒಳ್ಳೆಯದು ಅಂತ ಅನಿಸೋದು ಯಾವಾಗ ಗೊತ್ತಾ? ಅವಳ ನೀಂ ವಶಕ್ಕೆ ಕೊಡುವನಯ, ಆಕೆ ನಿನ್ನ ವಶಕ್ಕೆ ತಗೋ. ಆಕೆ ನಿನ್ನ ವಶಕ್ಕೆ ತೊಗೊಂಬಿಟ್ಟಿದ್ದಾಳೆ, ಈಗ ನೀನು ಬೇಕಾದಂಗೆ ಆಡಿಸ್ತಾಳೆ. ನೀನು ನಿಜವಾಗಲೂ ಬುದ್ಧಿವಂತನಾದರೆ, ಸುಕೃತನಾದರೆ, ಒಳ್ಳೆ ಕಾರ್ಯ ಮಾಡೋವನಾದರೆ ಅವಳನ್ನು ನಯವಾಗಿ ನಿನ್ನ ಕಡೆ ಸೆಳ್ಕೊ, ಆ ಸೃಷ್ಟಿಯನ್ನೇ ನೀನು ಗೆಲ್ಕೊ. ಆ ಮಾಯೆ ಇದ್ದಾಳಲ್ಲ, ಮಾಯೆ ನೀನು ಗೆಲ್ಲು. ಎಷ್ಟು ಚಂದವಾಗಿ ಮಾತದು. ಮಾಯೆಯನ್ನು ಗೆಲ್ಲು ಅನ್ನುವಂಥ ಆಧ್ಯಾತ್ಮಿಕ ಭಾಷೆಯನ್ನು ಎಷ್ಟು ಸುಲಭವಾಗಿ ಹೇಳ್ತಾರೆ ಅವರು. ಸುಕೃತವೆನಿಸುವುದು, ನೀನು ನಿನ್ನ ಕೆಲಸ ಸಾರ್ಥಕ ಅನಿಸೋದು ಯಾವಾಗ ಗೊತ್ತಾ? ಅವಳ ನೀಂ ವಶಕ್ಕೆ ಕೊಡುವ ನಯ, ಯಾವ ನಯದಿಂದ ಅವ್ರು ಮಲಿಸ್ಕೊಂಡು ನೀನು ವಶಕ್ಕೆ ತೊಗೊಂಡ್ಬಿಡ್ತೀಯೋ ಅದು. ಆ ಮಾಡುವಾಗ ಹುಷಾರಾಗಿರಬೇಕು. ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ. ಎಷ್ಟೋ ಸಲ ಹೇಳ್ತಾರೆ, ನಮ್ಮ ಇವರು ಭಾಳ ಕರಪ್ಟ್ ಇದ್ದರು ರೀ, ಇವರು ಯಾರೊಬ್ಬರು ಭಾಳ ಕರಪ್ಟ್ ಆಗಿದ್ದರು, ಭಾಳ ಭ್ರಷ್ಟರಾಗಿದ್ದರು, ಅವ್ರ ಜೊತೆಗೆ ಇವ್ರನ್ನ ಸೇರಿಸೋಣ, ಪಾಪ ಇವರಿಂದ ಅವ್ರು ಕಲೀಲಿ, ತುಂಬ ಭ್ರಷ್ಟರಾಗಿದ್ದಾರಲ್ಲ ಅವರು, ಈ ಒಳ್ಳೆಯವ್ರನ್ನ ಅವ್ರ ಜೊತೆಗೆ ಹಾಕಿದರೆ ಅವ್ರ ಭ್ರಷ್ಟತೆ ಕಮ್ಮಿ ಆಗ್ತದೆ ಅಂತ ಹಾಕೋದು. ಇವರು ಅವ್ರನ್ನ ಒಲಿಸ್ಕೊಂಡ್ರೆ ಅವ್ರ ಭ್ರಷ್ಟತೆ ಕಮ್ಮಿ ಆಗ್ತದೆ. ಆದರೆ ರಿವರ್ಸ್ ಆದರೆ ಇವ್ರು ಹೊಲಿಸ್ಕೊಂಡ್ರೆ ಇವರು ಭ್ರಷ್ಟರಾಗಿಬಿಡ್ತಾರಲ್ಲ, ಅದನ್ನು ಹೇಳ್ತಾರೆ. ಸುಕೃತವದು, ಅವಳನ್ನು ನೀನು ನಯದಾಗಿ ಹೊಲಿಸ್ಕೊಂಡ್ರೆ ಸುಕೃತ ಅದು. ಆದರೆ ಮಾಡುವಾಗ ಹುಷಾರಾಗಿರು, ವಿಕೃತಿಗೆಡೆಯಾಗೋದಿರೋ ಮಂಕುತಿಮ್ಮ. ನೀನು ಕೆಡ್ಕೋಬೇಡ, ಆಕೆಯನ್ನು ಬದಲಾಯಿಸ್ಕೊ, ನೀನು ಸಿಕ್ಕಾಕೊಂಡ್ಬಿಡ್ಬೇಡ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾರೆ. ಮುಂದೆ ಕೃಷ್ಣ ವರ್ಣನೆ ಮಾಡ್ತಾ ಹೋಗ್ತಾನೆ, ಈ 3 ಗುಣಗಳು ಹೇಗಿದ್ದಾವೆ, ತ್ರಿಗುಣಗಳು ಅಂತ. ಎಷ್ಟು ಚಂದದ ಮಾತು ಸ್ವಾಮಿ, ನಿಜವಾಗಲೂ ಜೀವನದಲ್ಲಿ ಕಾಣಿಸುವಂಥವು. ಆ 3 ಗುಣ, ಸತ್ವ ರಜಸ್ ತಮಸ್ ಅಂತ 3 ಇದ್ದಾವಲ್ಲ, ಅವು ಎಂದೂ ಶುದ್ಧ ರೂಪದಲ್ಲಿ ಇರೋದಿಲ್ಲಂತ. ಶುದ್ಧ ಸತ್ವ, ಶುದ್ಧ ರಜಸ್, ಶುದ್ಧ ತಮಸ್ ಅಂತ ಇರೋಕ್ಕೆ ಸಾಧ್ಯವೇ ಇಲ್ಲ. ಅವು ಬೆರಕೆಯಾಗೇ ಇರಬೇಕು, ಒಂದಕ್ಕೊಂದು ಇರಬೇಕು, ಬೆರತೆಯಾಗೇ ಇರಬೇಕು. ಬಂಗಾರ 24 ಕ್ಯಾರೆಟ್ ಬಹಳ ಒಳ್ಳೆಯದು. ಆಭರಣ ಮಾಡೋಕ್ಕೆ ಬರಲ್ಲ. ಆಭರಣ ಮಾಡೋಕ್ಕೆ ಸ್ವಲ್ಪ ತಾಮ್ರ ಸೇರಿಸಲೇಬೇಕು. ತಾಮ್ರ ಸೇರಿಸಿದಾಗಲೇ ಆಗುವಂಥ. ಯಾಕೆ ಗಟ್ಟಿ ಇಲ್ಲ ಪಾಪ ಬಂಗಾರ, ಹಿಂಗೆ ತಿರುಗಿಸ್ಬಿಡ್ಬೋದು, ಅದನ್ನು ಗಟ್ಟಿ ಆಗೋದಿಲ್ಲ. ಹಾಗಾದರೆ ಆಭರಣ ಹೆಂಗೆ ಉಳ್ಕೊಳ್ಳುತ್ತೆ? ತಾಮ್ರ ಸೇರಿಸ್ಬೇಕು.
ಆ ಸತ್ವಗುಣದ ಬಂಗಾರ ಸತ್ವಗುಣ ಇದೆಯಲ್ಲ ಅದ್ರ ಒಂಚೂರು ರಜಸ್ ತೇರಿಸ್ಕೋಬೇಕು, ಅಂದಾಗಲೇ ಆಗುವಂಥದ್ದು. ಕೃಷ್ಣ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಈ 3 ಗುಣಗಳು ಎಂದೂ ಶುದ್ಧ ರೂಪದಲ್ಲಿ ಇರೋದಿಲ್ಲ. ಪೂರ್ತಿ ಸತ್ವ ಅಂತ ಯಾರೂ ಇಲ್ಲ, ಪೂರ್ತಿ ರಜಸ್ ಅಂತೂ ಇಲ್ಲ, ಪೂರ್ತಿ ತಮಸ್ಸು ಅಂತಿಲ್ಲ. ಎಷ್ಟು ಚಂದ ಅದನ್ನ ಅರ್ಥ ಮಾಡ್ಕೊಂಡು ನಾವು ಎಷ್ಟೊಂದು ಜನ ಇದ್ದೀವಿ ಜಗತ್ತಲ್ಲಿ. ನಾವು ಯಾರೂ ಪೂರ ಸಾತ್ವಿಕರಲ್ಲ, ಪೂರ ರಾಜಸಿಕರಲ್ಲ, ಪೂರ ತಾಮಸಿಕರಲ್ಲ, ಎಲ್ಲವೂ ಸೇರಿಕೊಂಡಿದೆ ನಮ್ಮೊಳಗೆ. ಆ ಬೆರಕೆ ಆದಾಗಲೇ ಒಂದು ವ್ಯಕ್ತಿ ಜೀವನ ಅಂತ ಆಗುವಂಥದ್ದು. ಆದರೆ ಯಾವುದು ಹೆಚ್ಚು ಪ್ರಪೋರ್ಷನಲ್ಲಿದೆ, ಯಾವುದು ಕಮ್ಮಿ ಇದೆ ಅನ್ನೋದು ಭಾಳ ಮುಖ್ಯ ಇಲ್ಲಿ. ಅವನು ಹೇಳ್ತಾನೆ ಯಾವುದೂ ಒಂದು ಶುದ್ಧವಾಗಿರೋದಿಲ್ಲ, ಅವೆಲ್ಲ ಒಂದಕ್ಕೊಂದು ಬೆರೆತೇ ಇರಬೇಕು ಅಂತ. ಇನ್ನೊಂದು ಕಂಡೀಷನ್ ಹಾಕ್ತಾನೆ ಕೃಷ್ಣ, ಅವು ಯಾವುವು ಸಮಸಮವಾಗಿ ಬೆರೆಯೋದಿಲ್ಲ, ಈಕ್ವಲ್ ಪ್ರಪೋರ್ಷನ್ ಇಲ್ಲ ಅಲ್ಲಿ. ಸತ್ವ ಇಷ್ಟು ತಮಸ್ಸಿಷ್ಟು ಎರಡೂ ಅಷ್ಟು ಕೂಡ್ಸೋಕೆ ಆಗೋದೇ ಇಲ್ಲ. ಅವೆಲ್ಲವೂ ಬೇರೆ ಬೇರೆ ಪ್ರಮಾಣದಲ್ಲೇ ಇರಬೇಕು. ಅಂದರೆ ಮೊದಲು ಶುದ್ಧ ರೂಪದಲ್ಲಿ ಯಾವ ಗುಣವೂ ಇರೋದಿಲ್ಲ ಅಂತ ಒಂದಾದರೆ, ಅವು ಎಲ್ಲ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವು ಗಣಿತ ಬೇರೆ ಕಲ್ತಿದ್ದೀವಿ. 1 + 1 - 0 ಅಲ್ವಾ. ನಾವು ಇಲೆಕ್ಟ್ರಾನ್ಸ್, ಒಂದು ನೆಗೆಟಿವ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜ್ ನ್ಯೂಟ್ರಲ್ ಆಗ್ತದೆ ಅಂತ. ಅಲ್ಲಿ ಹಿಂಗೆ ಆಗೋಕ್ಕೆ ಬರುತ್ತಾ? ಒಂದು ತಾಮಸಿಕ ಗುಣ, ಒಂದು ಸತ್ವಗುಣ 0 ಆಗೋಲ್ಲ. ಅದು ಒಂದಕ್ಕೊಂದು ಬರೋದೇ ಇಲ್ಲ ಅಂತ ಅವನು ಹೇಳ್ತಾನೆ. ಯಾವೂ ಸಮಸಮವಾಗಿ ಬೆರೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ವಿವೇಕಿಯಾದ ಮನುಷ್ಯ ಏನು ಮಾಡಬೇಕು ಅಂದರೆ, ಅವೆಲ್ಲ ಬೆರಕೆ ಮಾಡ್ಕೋತೀವಲ್ಲ, ಮಾಡ್ಕೊಂಡಾಗ ನಿನಗೆ ಯಾವುದು ಮುಖ್ಯನೋ ಅದನ್ನು ಜಾಸ್ತಿ ಹಾಕ್ಕೋ, ಅದನ್ನು ಬೆಳೆಸ್ಕೊ. ನೀನು ಸತ್ವಗುಣ ಒಳ್ಳೇದು ಅನಿಸಿದರೆ ಅದನ್ನೇ ಬೆಳೆಸ್ಕೊ. ರಾಮಕೃಷ್ಣರು ಒಂದು ಭಾಳ ಚೆನ್ನಾಗಿರೋ ಕತೆ ಹೇಳ್ತಾರೆ. ಅದನ್ನು ಶ್ರೀರಾಮಕೃಷ್ಣ ಹೇಳುವಾಗ, ಮನುಷ್ಯ ಕಾಡಲ್ಲಿ ಹೋಗ್ತಿದ್ದಂತ, ನಡ್ಕೊಂಡು ಹೋಗ್ತಾ ಇದ್ದ. ನಡ್ಕೊಂಡು ಹೋಗುವಾಗ ಅವನ ಕಡೆ ಸ್ವಲ್ಪ ಸಾಮಾನು ಗೀಮಾನು ಕಾಸು ದುಡ್ಡು ಇತ್ತು. ಕಳ್ಳರು ಬಂದರು, 3 ಜನ. ಚೆನ್ನಾಗಿ ಹೊಡೆದ್ರು, ಲೂಟಿ ಮಾಡಿಕೊಂಡ್ರು, ಕಟ್ಟಿಬಿಟ್ರು. ಆ 3 ಜನದ ದರೋಡೆಕೋರರಲ್ಲಿ ಒಬ್ಬ ಹೇಳಿದಂತೆ, ಇಲ್ಲೋಡೋ ಇವನ 3 ಜನ ಮುಖ ನೋಡಿದ್ದಾನೆ ಇವನು, ಇವನು ಹೋಗಿ ಹೇಳ್ತಾನೆ ನಾವು ಯಾರು ಅಂಥೇಳಿ, ಅದಕ್ಕೆ ಕೊಂದೇ ಬಿಡು, ಕೊಂದ್ಬಿಡು. ಅವನು ತೀರ್ಮಾನ ಮಾಡಿಬಿಟ್ಟ, ಕೊಂದ್ಬಿಡು ಇವನ್ನ ಅಂಥೇಳಿ. ಇವನು ಹೋ ಅಂತ ಒಳಗೆ ಶುರು ಮಾಡಿದ. ಇನ್ನೊಬ್ಬ ಹೇಳಿದಂತೆ ದರೋಡೆಕೋರ, ಯಾಕೆ ಕೊಲ್ಬೇಕಪ್ಪ, ನಮಗೇನು ಬೇಕೋ ಸಿಕ್ಕಿದೆಯಲ್ಲ, ಅವ್ನು ಕೊಲ್ಲೋದ್ರೆ ನಮಗೇನಾಗಬೇಕು, ಅವ್ನ ಕೈ ಕಾಲು ಕಟ್ಟಿಬಿಡೋಣ ಅಷ್ಟೇ, ಓಡ್ ಹೋಗ್ಲಾರ್ದಂಗೆ ಗಟ್ಟಿ ಕೈ ಕಾಲು ಕಟ್ಟಿ ಕೆಡಬಿಡೋಣ, ಬೀಳ್ತಾನೆ. ಯಾವುದೋ ಪ್ರಾಣಿ ತಿಂದ್ರೆ ಹೋಗಲಿ, ನಾವ್ಯಾಕೆ ಕೊಲ್ಬೇಕು ಪಾಪ ಅವನ, ತಾನೇ ಸಾಯ್ತಾನವನು ಅಂತ. 3ನೇ ಪಾಪ ನೋಡ್ಕೊಂಡೇ ಹೋಗ್ತಾ ಇದ್ದಂತೆ. 3 ಜನ ಹೋದರು. ಹೋಗಿ ಪಾಪ ಒದ್ದಾಡ್ತಾ ಇದ್ದ. 10 ನಿಮಿಷಕ್ಕೆ 3ನೇದವನು ಬಂದ ವಾಪಸ್. ನೋಡಯ್ಯ, ನನಗೂ ಬೇಜಾರಾಯಿತು, ನೀನು ಹೊಡೆದು ಬಡೋದೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ, ಪಾಪ ನಿನ್ನ ಕಡೆ ಏನೂ ಇಲ್ಲ, ಊರು ಮುಟ್ಟೋಕ್ಕೆ ಕಷ್ಟ ಆಗಿರ್ಬೇಕು ನಿನಗೆ ಹೆಂಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಕಾಡಲ್ಲಿ ದಿಕ್ಕೇ ಗೊತ್ತಾಗಲ್ಲ, ಅಂತ ತೋರಿಸ್ತೀನಿ ಬಾ, ನಿಮ್ಮ ಊರು ಗೊತ್ತು ನನಗೆ ಅಂಥೇಳಿ ಇವನು ಕಟ್ಟೆಲ್ಲ ಬಿಚ್ಚಿ ಕರ್ಕೊಂಡು ಊರು ತನಕ ಹೋದಂತೆ. ನೋಡು, ಈ ಕಾಡು ಮುಗೀತು, ಅಲ್ಲೇ ನೀನು ಊರು, ಹೋಗ್ಬಿಡು ನೀನು ಅಂದಂತೆ. ಅವನು ಕೈ ಮುಗಿದಂತೆ, ಅಯ್ಯ ನನ್ನ ಜೀವ ಕೊಟ್ಟೆ ನೀನು, ಅವನು ಇನ್ನೊಬ್ಬ ಕೊಂದೇ ಬಿಡು ಅಂತ ಇದ್ದ. ಇವ್ರ ಕೈ ಕಟ್ಟಿ ನನ್ನ ಪ್ರಾಣಿಗೆ ಹೋಗ್ತಿದ್ದ. ನೀನು ನಾನು ಬಿಡಿಸ್ಕೊಂಬಂದು ಮನೆ ಹತ್ರ ಬಂದಿದ್ದೀಯಲ್ಲ, ನನ್ನ ಮನೆಗೆ ಬಾಪ, ಉಪಕಾರ ಮಾಡಿದ್ಯಾ ನನಗೆ, ನಮ್ಮ ಮನೇಲಿ ಬಂದು ಊಟ ಮಾಡಿ ಹೋಗು ಅಂತ. ಆ 3ನೇ ಹೇಳ್ತಾನಂತೆ, ನೋಡು ನಾನು ದರೋಡೆಕೋರನೇ, ಸ್ವಲ್ಪ ಒಳ್ಳೆಯವನು ಅವ್ರಿಗಿಂತ ಅಷ್ಟೇ. ಮೂಲತಃ ದರೋಡೆಕೋರೆ, ಊರಲ್ಲಿ ನಾನು ಹಿಡ್ಕೊಂಡ್ಬಿಡ್ತಾರೆ, ಊರಲ್ಲಿ ಬಂದರೆ ಅದು ಅನು ಬರೋಂಗಿಲ್ಲ. ಅವನು ಯಾವನು ಕೊಂದು ಹಾಕಿ ಅನ್ನೋ ಅವನು ತಮಸ್ಸು, ಯಾವನು ಕೊಲ್ಲೋದು ಬೇಡ್ರಿ, ಕೈ ಕಾಲು ಕಟ್ಟಿ ಹಾಕ್ರಿ ಬೀಳಿ ಅವನು ಅನ್ನಲ್ಲ, ಅವನು ರಜಸ್ಸು. 3ನೇದನ ಮನಸ್ಸು ಕರಗಿ ಪಾಪ ಒಂದು ದಾರಿ ಆದ ತೋರಿಸ್ಬರೋಣ, ಮನೆಯವರೆಗೂ ತೋರಿಸ್ಕೊಂಬರೋಣ ಅಂತಂದಲ್ಲ, ಅವನು ಸತ್ವ. ಆ ಸತ್ವ ಕೂಡ ಕೆಟ್ಟದೆ, ಆದರೆ ಇರೋದ್ರೊಳಗೆ 3ರಲ್ಲಿ ಒಳ್ಳೆಯದು, ಭಾಳ ಒಳ್ಳೆಯದು. ಆದ್ದರಿಂದ ಸತ್ವಗುಣ ಜಾಸ್ತಿ ಬೆಳೆಸ್ಕೋಬೇಕು ಅಂತ ಅದಕ್ಕೆ ಹೇಳ್ತಾರಲ್ಲ. 3ರಲ್ಲಿ ಯಾವುದು ಒಳ್ಳೆಯದು ಅಂದಾಗ ನನಗೊಂದು ಘಟನೆ ನೆನಪಾಗಿ ಹೇಳ್ತೀನಿ, ಅದನ್ನು ಭಾಳ ಇಷ್ಟ ನನಗದು. ಈ ಪಕ್ಕದ ಮನೇಲಿ ಒಬ್ಬರು ಇದ್ರಂತೆ, ಪರಮ ನೀಚ ಅವನು. ಇಡೀ ಊರಿಗೆ ಬೇಜಾರಾಗಿ ನಿಂತಿದ್ದ. ಅವನು ಏನು ಅವ್ರವ್ರು ಕಾಡಿದ್ದು ಅಂದರೆ ಮಿತಿನೇ ಇಲ್ಲ, ಅಷ್ಟು ಕಾಡಿಬಿಟ್ಟಿದ್ದ. ಎಲ್ರಿಗೂ ತೊಂದರೆ ಕೊಡು. ಅವನು ಎಂದೂ ಜೀವನದಲ್ಲಿ ಸುಖವಾಗಿದ್ದವನೇ ಅಲ್ಲ, ಯಾಕಂದರೆ ಯಾರನ್ನೂ ಸುಖವಾಗಿ ಇಡೋಕ್ಕೆ ಬಿಡ್ತಿರಲಿಲ್ಲ. ಬರೀ ತೊಂದರೆ. ಅವ್ರ ಮನೆ ಮುಂದೆ ಹೋದವ್ರು ತೊಂದರೆ ಅವರೆಲ್ಲರೂ. ಈ ಪಕ್ಕದ ಮನೆಯವ್ರಿಗಂತೂ ಸಾಕಾಗಿ ಹೋಗಿತ್ತು. ಪಕ್ಕದ ಮನೆ ಇದ್ದಾರೆ 30 ವರ್ಷದಿಂದ. ಅವನಿಗೇನು ರೋಗ ಬಂದು ಸತ್ತೋದ ಅವನು, ನೀಚ. ಒಂದು ದಿವಸ ಹೋಗ್ಬೇಕಲ್ಲ, ಹೋದ. ಈ ಕ್ರಿಶ್ಚಿಯನ್ ಪರಂಪರೆಯಲ್ಲಿ ಒಂದು ಮಾತಿದೆ, ಒಳ್ಳೆಯ ಮಾತಿದೆ. ಅವನ ದೇಹ ಹೂಳಬೇಕಾದ್ರೆ ಆ ಪಾದ್ರಿ ಬರ್ತಾನೆ, ಆವಾಗ ಒಂದು ಒಳ್ಳೆ ಮಾತು ಹೇಳಬೇಕು. ಆ ಸತ್ತವನ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ ಮೇಲೆ ಮಣ್ಣು ಹಾಕ್ತಾರೆ. ಯಾರಾದರೂ ಕರೀರಿ, ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡಲಿ ಅಂತ ಪಾದ್ರಿ ಹೇಳಿದ. ಯಾರೂ ಬರಲಿಲ್ಲ ಮುಂದೆ. ಅಲ್ರಿ ಯಾರಾದರೂ ಬನ್ರಪ್ಪ ಅಂದರು. ಯಾರೂ ಬರೋಲ್ಲ ರೀ ಅಂದರು ಅವರು. ಇಡೀ ಊರಲ್ಲಿ ಇವನು ಹೋದ್ರೆ ಸಾಕು ಅಂತ ಕೂತಿದ್ದೀವಿ ನಾವು, ಅಷ್ಟು ಪರಮ ನೀಚ ಇವನು. ಒಂದು ಒಳ್ಳೆ ಗುಣ ಕಾಣಿಸಲ್ಲ ಅವನಿಗೆ. ಹಾಗಲ್ಲ, ಪದ್ಧತಿ ಪ್ರಕಾರ ಯಾರಾದರೂ ಒಂದು ಒಳ್ಳೆ ಮಾತು ಹೇಳ್ರಿ, ಯಾರಾದರೂ ಹೇಳ್ರಪ್ಪ ಅಂದರು. ಯಾರೂ ಹೇಳೋಕ್ಕಾಗಲ್ಲ ರೀ ಅಂದರು. ಕೊನೆಗೆ ಅವನೇನು ಮಾಡಿದ ಪಾದ್ರಿ, ಆ ಪಕ್ಕದ ಮನೆಯವ್ರು ಕರೀರಿ, 30 ವರ್ಷ ಪಕ್ಕದಲ್ಲಿದ್ದಾರಲ್ಲ, ಒಂದಾದರೂ ಸಿಕ್ಕಿರ್ಬೇಕಲ್ರಿ ಒಳ್ಳೆ ಗುಣ. 100 ಕೆಟ್ಟ ಒಂದಾದರೂ ಸಿಗಲ್ವಾ, ಕರೀರಿ ಅವನ ಅಂದ್ರಂತೆ.
ಅವನು ಬಂದ ಬೇಜಾರಾಗಿ, ನನಗೇನು ಹೇಳೋದಿಲ್ಲ ರೀ ಅಂದ. ನೀ ಹೇಳಬೇಕಪ್ಪ, ಒಂದು ಒಳ್ಳೆ ಮಾತು ಹೇಳೋ ಅವನ ಬಗ್ಗೆ ಅಂದ. ಆಯಿತು ಹೇಳ್ತೀನಿ ಅಂದ. ಅವ್ನು ಹೇಳಿದಂತೆ, ಇಲ್ಲಿ ಮಲ್ಕೊಂಡಿದ್ದಾನಲ್ಲ ಇವನು ಪರಮ ನೀಚ, ಇವನಂಥ ದ್ರೋಹಿ ಜಗತ್ತಲ್ಲಿ ಯಾರೂ ಇಲ್ಲ, ಇವನು ಮಾಡಿದಂಥ ಅಪಚಾರ ಒಂದು ಉಳಿದಿಲ್ಲ, ಇಡೀ ಊರಿಗೆ ಅನ್ಯಾಯ ಮಾಡಿದಂಥ ಪಾಪಿ ಇವನು. ಆದರೆ ಒಂದು ಒಳ್ಳೆ ಮಾತು ಹೇಳಬೇಕಲ್ಲ, ಆದರೆ ಇವನ 3 ಜನ ತಮ್ಮಂದ್ರಿಗೆ ಹೋಲಿಸಿದರೆ ಇವನು ದೇವತೆ ಇದ್ದ ಹಾಗೆ. ಇವನ 3 ಜನ ತಮ್ಮಂದ್ರಿಗೆ ಹೋಲಿಸಿದರೆ ಇವನು ದೇವತೆ ಇದ್ದ ಹಾಗೆ. ಒಂದು ಒಳ್ಳೆ ಮಾತು ಬಂತು, ಮುಚ್ಚಿಬಿಟ್ರು. ಒಂದು ಒಳ್ಳೆ ಮಾತು ಬಂತಲ್ಲ, ಇದು ಹೀಗೆ. ಅವನು ಕೆಟ್ಟೆ, ಅವನು ಒಳ್ಳೆಯವನೇನಲ್ಲ, ಆದರೆ ಉಳಿದವರಿಬ್ಬರಿಗೆ ಹೋಲಿಸಿದಾಗ ಇವನು ಭಾಳ ಒಳ್ಳೆಯವನು. ಅದಕ್ಕೆ ಹೇಳ್ತಾರೆ ರಾಮಕೃಷ್ಣ ಹೇಳುವಂಥ ಮಾತು, ಅವ್ರಿಬ್ಬ 3 ಜನ ಕೆಟ್ಟವರೇ ಅವರು, ಆದರೆ ತಪ್ಪಿಸ್ಕೋಬೇಕಾದ್ರೆ ಅವರಿಬ್ಬರ ಕಡೆ ಜಾಸ್ತಿ ತಪ್ಪಿಸ್ಕೊಳ್ಳಿ, ಇವ್ರ ಹತ್ರ ಇರಿ ಅಂತ ಹೇಳೋ ಹಾಗೆ. ಮುಂದೆ ಕೃಷ್ಣ ಈ ಅಧ್ಯಾಯದಲ್ಲಿ ಸುಮಾರು 12 ಶ್ಲೋಕದಲ್ಲಿ ಈ ತ್ರಿಗುಣಗಳಂತೇನಿದ್ದಾವೋ ಸತ್ವ ರಜಸ್ ತಮಸ್ ಬಗ್ಗೆ ಅವುಗಳ ವರ್ಣನೆ ಮಾಡ್ತಾ ಹೋಗ್ತಾನೆ. ಸತ್ವ ಅಂದರೆ ಯಾವುದು, ರಜಸ್ ಅಂದರೆ ಯಾವುದು, ತಮಸ್ ಯಾವುದು ಅಂತ ನಾನು ಇವತ್ತಿಷ್ಟು ಮಾತ್ರ ಹೇಳ್ತೇನೆ. ಅದನ್ನು ಸಂಗ್ರಹ ರೂಪದಾಗ ಒಂದು ಮಾಡ್ಕೊಂಡಿದ್ದೇನೆ. ಹೇಗೆಂದರೆ ಈ 3 ಗುಣಗಳ ಪೈಕಿ 4 ಭಾಗ ಮಾತ್ರ ಇಟ್ಕೊಂಡಿದ್ದೇನೆ. ಈ ಗುಣಗಳ ಸ್ವಭಾವ ಯಾವುದು, ಲಕ್ಷಣ ಯಾವುದು, ಕಾರ್ಯ ಯಾವುದು, ಇದರಿಂದ ಆಗುವಂಥ ಪರಿಣಾಮ ಏನು, ಈ 4 ಮಾತ್ರ ಇಟ್ಕೊಂಡ್ರೆ ಸಾಕು. ಅದು ತುಂಬ ವಿಷಯ ಇದೆ ಅದರೊಳಗೆ, 4 ಸಾಕು ಅದ್ರ ಬಗ್ಗೆ. ಈ ಸತ್ವಗುಣದ ಸ್ವಭಾವ, ಅದರ ಮೂಲ ಸ್ವಭಾವ ಏನೋದು ನಿರ್ಮಲವಾಗಿರುವಂಥದ್ದು. ನೋಡಿ, ಆ 3 ಗುಣದಲ್ಲಿ ನಮ್ಗೆ ಇಷ್ಟ ಆಗೋದದು. ಈ 4 ಭಾಗ ಅಂತ ಹೇಳಿದೆ. ಮೊದಲು ಸ್ವಭಾವ, 2ನೇದು ಲಕ್ಷಣ, 3ನೇದು ಕಾರ್ಯ, 4ನೇದು ಅದರಿಂದ ಆಗುವಂಥ ಪರಿಣಾಮ ಏನು ಅಂತ. ಈ ಸತ್ವಗುಣದ ಸ್ವಭಾವ ಅಂದರೆ ನಿರ್ಮಲವಾಗಿರುವಂಥದ್ದು, ಇದರ ಲಕ್ಷಣ ಪ್ರಕಾಶವಾಗಿರುವಂಥದ್ದು, ಎಲ್ಲ ಪಾಸಿಟಿವ್ ಆಗಿದೆ. ಮನಸ್ಸು ನಿರ್ಮಲವಾಗಿರಬೇಕು, ಪ್ರಕಾಶದತ್ತ ಹೋಗುವಂಥದ್ದು. ಇದರ ಕಾರ್ಯ ಜ್ಞಾನ ಸಂಪಾದನೆ. ಸತ್ವಗುಣದ ಮುಖ್ಯ ಕಾರ್ಯ ಅಂದರೆ ಜ್ಞಾನ ಸಂಪಾದನೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಶಾಂತಿ ಆಗುತ್ತೆ ಅಂತ. ಅಂದರೆ ಯಾರು ಸತ್ವಗುಣವನ್ನು ಅನುಸರಿಸಿ ಹೋಗ್ತಾರೋ ಮನಸ್ಸು ನಿರ್ಮಲ ಆಗ್ತದೆ, ಅವರ ಲಕ್ಷಣ ಪ್ರಕಾಶಮಾನವಾಗಿ ಬೆಳಕಿನಡೆಗೆ ಹೋಗುವಂಥದ್ದು, ಅವರು ಮಾಡುವಂಥ ಕಾರ್ಯ ಜ್ಞಾನ ಸಂಪಾದನೆ ಆಗುವಂಥದ್ದು, ಇದರಿಂದ ಕೊನೆಗೆ ಸಿಗುವಂಥ ಪರಿಣಾಮ ಮನಸ್ಸಿಗೆ ಶಾಂತಿ ಸಿಗುವಂಥದ್ದು. ಇದು ಸತ್ವಗುಣ. ರಜಸ್ಸಿನ ಗುಣ, ಅದರ ಮೂಲ ಸ್ವಭಾವ ಕಾಮ, ಕ್ರೋಧ, ಸಿಟ್ಟು, ಅಪೇಕ್ಷೆಗಳು, ಬೇಕು ಅದು ಬೇಕು ಇದು ಬೇಕು ಅನ್ನೋದು, ಸಿಗದೆ ಹೋದಾಗ ಕೋಪ ಬರುವಂಥದ್ದು. ಅದರ ಮೂಲ ಸ್ವಭಾವ ಕಾಮ, ಕ್ರೋಧ. ಅದರ ಲಕ್ಷಣ ಆವೇಶ. ಕೆಲವರು ಕಂಡಿರಬೇಕು, ಬೇಗ ಕೋಪ ಬರುತ್ತೆ, ನೋಡಿದ್ದೀರಿ ನೀವು, ಟಕ್ ಅಂತ ಏರ್ಬಿಡುತ್ತೆ ಒಂದೇ ಸಲ, ಏನದು ತಡ್ಕೊಳ್ಳೋಕ್ಕೆ ಆಗಲ್ಲ. ಆವೇಶ, ಪ್ರತಿಯೊಂದು ಆವೇಶ, ಸಣ್ಣ ಸಣ್ಣ ವಿಷಯಕ್ಕೆ ಆವೇಶ ಬಂದ್ಬಿಡುವಂಥದ್ದು. ಅದರ ಲಕ್ಷಣ ಆವೇಶ. ಅದರ ಕಾರ್ಯ ಕರ್ಮ. ಅವ್ರು ಬರೀ ಹಾರ್ಡ್ ವರ್ಕಿಂಗ್ ಇರ್ತಾರೆ, ಒಂದು ಸೆಕೆಂಡ್ ಸುಮ್ಮನೆ ಕೊಡಲ್ಲ, ಸತತವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕರ್ಮ ಮಾಡುವಂಥದ್ದು. ಅವರ ಕಾರ್ಯ ಕರ್ಮ ಮಾಡುವಂಥದ್ದು. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಪರಿಭ್ರಮಣೆ, ಒಂದು ಕಡೆ ಕೂತ್ಕೊಳ್ಳಲ್ಲ, ಒದ್ದಾಡು ಹೋಗ್ತಾ ಇರೋದು, ಪರಿಭ್ರಮಣೆ, ಸುತ್ತಾಡುವಂಥದ್ದು. ಆಮೇಲೆ ಕೊನೆಯದು ತಮಸ್ಸಿದೆಯಲ್ಲ, ಆ ತಮಸ್ಸಿನ ಮೂಲ ಸ್ವಭಾವ ಮೋಹ. ಪ್ರತಿಯೊಂದಕ್ಕೂ ಬೇಗ ಮೋಹ ಬಂದ್ಬಿಡುವಂಥದ್ದು ತಮಸ್ಸು. ಅದರ ಲಕ್ಷಣ ಆಲಸ್ಯ. ಅದಕ್ಕೆ ತಮಸ್ಸಿಗೆ ಆಲಸ್ಯ ಬಂದುಬಿಟ್ರೆ ತಮಸ್ಸು ಬಂತು ನೋಡೋವನಿಗೆ ಅಂತಾರೆ. ಅದರಿಂದ ಲಕ್ಷಣ ಆಲಸ್ಯ. ಅದರ ಕಾರ್ಯ ಅಜ್ಞಾನವನ್ನೇ ಹುಡ್ಕೊಂಡು ಹೋಗುವಂಥದ್ದು, ಜ್ಞಾನ ಬಿಟ್ಟು ಅಜ್ಞಾನಕ್ಕೆ ಹೋಗುವಂಥದ್ದು. ಇದರ ಪರಿಣಾಮ ಅರ್ಥ ಆಗುವ ಹಾಗೆ ದುಃಖ. ಯಾವಾಗ ಜ್ಞಾನದ ಮುಖವಾಗಿ ಹೋಗ್ತೀವೋ ಅಲ್ಲಿ ಶಾಂತಿ ಸಿಗುತ್ತೆ, ಎಲ್ಲಿ ಅಜ್ಞಾನದ ಮುಖವಾಗಿ ಹೋಗ್ತೀವೋ ಅಲ್ಲಿ ದುಃಖ ಸಿಗುತ್ತೆ. ಆದ್ದರಿಂದ ಕೃಷ್ಣ ಹೇಳೋ ಮಟ್ಟಿಗೆ 3 ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಯಾವುದನ್ನು ಇಟ್ಕೋಬೇಕೋ ಅದನ್ನು ಜಾಸ್ತಿ ಇಟ್ಕೋಪ. ಸತ್ವಗುಣ ಜಾಸ್ತಿ ಹೆಚ್ಚಿಗೆ ಮಾಡ್ಕೊ. ಬೆರಕೆ ಆಗಿರ್ತವೆ ಅಂತ ಹೇಳಿದನಲ್ಲ, 3 ಸಪ್ರೇಟ್ ಇರೋಲ್ಲ, ಅವು ಒಂದಕ್ಕೊಂದು ಸೇರಿಕೊಂಡೇ ಇರ್ತವೆ. ಆದ್ದರಿಂದ ನಿನ್ನ ಜೀವನದ ಗತಿಯನ್ನು ಹೇಗೆ ಮಾಡ್ಕೋಬೇಕು ಅಂದರೆ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಸತ್ವಗುಣಗಳನ್ನು ತುಂಬ್ಕೋ, ಅದನ್ನು ಹೆಚ್ಚು ಮಾಡ್ಕೋ. ರಜಸ್ಸನ್ನು ಕಮ್ಮಿ ಮಾಡ್ಕೋ, ತಮಸ್ಸನ್ನು ಇನ್ನೂ ಕಮ್ಮಿ ಮಾಡ್ಕೋ. ಯಾವುದರಿಂದ ನನ್ನ ಜೀವನ ಹೆಚ್ಚು ವೃದ್ಧಿ ಆಗ್ತದೋ ಅಂಥವುಗಳನ್ನು ಆರಿಸ್ಕೊಂಡು ಜೀವನವನ್ನು ಚೆನ್ನಾಗಿ ಮಾಡ್ಕೋ ಅಂತ ಹೇಳ್ತಾನೆ. ನಾಳೆ ದಿವಸ ಸತ್ವ, ರಜಸ್ ಮತ್ತು ತಮೋ ಗುಣಗಳ ಅದ್ರ ಬಗ್ಗೆ ಇರುವಂಥ ಕಗ್ಗದ ಮಾತುಗಳನ್ನು ಕೇಳಿ ಮುಂದುವರಿಸೋಣ. ನಮಸ್ಕಾರ.